ಓಂ ಪರಮಾಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಹಿಂದಿನ ನಮ್ಮ ಸತ್ಸಂಗದಲ್ಲಿ ಶ್ರೀಯುತ ದಾತಾರಣ್ಣನವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತ. ಶರಣು ಶರಣು ಅಣ್ಣ. ಇವರ ಒಂದು ಪರಿಚಯ ಅಂದ್ರೆ, ಇವರು ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆದಂತಹವರು, ದಾವಣಗೆರೆ ಸದ್ಭಕ್ತರು. ಇವರು ಮೊದಲು ಅಪ್ಪಾಜಿಯವರ ಭೇಟಿ ಯಾವ ರೀತಿ ಆಯಿತು, ಅವರು ನಂತರ ಇಲ್ಲೇ ಆಶ್ರಮವಾಸಿಯಾಗಿ ಅಪ್ಪ ಇರೋಕ್ಕೆ ಅವಕಾಶ ಮಾಡಿಕೊಟ್ರ ಈ ಎಲ್ಲ ವಿಚಾರಗಳನ್ನು ಅವರ ಒಂದು ಮಾತಿನಲ್ಲೇ ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ ಅಮ್ಮ. ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ರ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ನನ್ನ ಮೂಲ ಹೆಸರು ಶಿವಣ್ಣ ಅಂತಂದು. ನಾನು ಇಲ್ಲಿ ಆಶ್ರಮಕ್ಕೆ ಬಂದಮೇಲೆ ಅಪ್ಪಾಜಿಯವರು ಸ್ವಲ್ಪ ದಿನ ಹೋದ್ಮೇಲೆ ದಾತಾರ ಅಂತಂದೇಳಿ ನಾಮಕರಣ ಮಾಡಿದರು. ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊತ ಇದ್ದೆ ದಾವಣಗೆರೆಯಲ್ಲಿ. ಎಲೆಕ್ಟ್ರಿಷಿಯನ್ ಕೆಲಸ ಅಂತಂದರೆ ಭಾರಿ ಕಷ್ಟ ಅದು. ನಾನು ಇನ್ನೊಬ್ಬರ ಹತ್ರ ಕೆಲಸ ಮಾಡ್ಕೊತ ಇದ್ದೆ. ಆ ಕೆಲಸದಿಂದಲೂ ನಾನು ಯಾಕೋ ಸ್ವಲ್ಪ ಮನಸ್ತಾಪ ಆಗಿ ಹೊರಗಡೆ ಬಂದೆ. ನಾನು ಹೊರಗಡೆ ಬಂದಮೇಲೆ ಕೆಲಸಗಳು ಎಲ್ಲೂ ಸಿಗ್ತಾನೆ ಇಲ್ಲ. ಕೆಲಸಗಳು ಅಷ್ಟು ಪರಿಸ್ಥಿತಿ ನಮ್ಮದು. ನಾನು ಮದುವೆ ಆಗಿತ್ತು, ಮಕ್ಕಳು ಇಬ್ಬರು ಆಗಿದ್ರು. ಭಾರಿ ಕಷ್ಟ ಪರಿಸ್ಥಿತಿ. ₹1 ದುಡಿಬೇಕು ಅಂದ್ರೆ ಅಷ್ಟೇ ಇದು. ನಮ್ಮನ್ನು ಒಳ್ಳೆತನನೇ ದುರುಪಯೋಗ ಪಡಿಸ್ಕೊಂತಿದ್ರೆ ಏನೋ ಗೊತ್ತಿಲ್ಲ. ಎಲ್ಲಾರು ಕೆಲಸ ಕರಿಯರು, ಪ್ರೀತಿಯಿಂದ ಮಾತಾಡ್ಸೋರು, ಸಂಬಳ ಕೇಳಿದ್ರೆ ಕೊಡಬಲ್ರು, ಹಂಗ್ ಮಾಡೋರು. ಅಂತ ಪರಿಸ್ಥಿತಿ. ಕೆಲಸ ಮಾಡಿದ್ರು ಇಷ್ಟೇನ ಮಾಡಿದ್ರು ಸಹಿತ ನನಗೇನು ಸಿಗ್ತಿದ್ದಿಲ್ಲ. ಅಷ್ಟ್ರ ಮಟ್ಟಿಗೆ ಇದು ಮಾಡೋರು. ಹಂಗೆ ಒಂದು ಸ್ವಲ್ಪ ಕೆಲವು ದಿನಗಳ ಹಿಂದೆ ನಮಗೆ ಬಾಪನಾರ ತಮ್ಮ ವಿನಯಾಚಾರ್ಯ ಅಂತಂದೇಳಿ ಅವರು ನಮಗೆ ಪರಿಚಯ ಆದರು. ಒಂದು 7-8 ತಿಂಗಳ ಕೆಳಗೆ ಪರಿಚಯ ಆದರು. ಪರಿಚಯ ಆದಾಗ ಅವ್ರ ಆಫೀಸಿನ ಕೆಲಸ ಇತ್ತು. ಆ ಕೆಲಸ ಮಾಡಿಕೊಟ್ಟಾದ್ಮೇಲೆ ಲಾಸ್ಟಿಗೆ ಏನಂದ್ರು, ನಮ್ದು ಒಂದು ದೊಡ್ಡೇರಿ ಆಶ್ರಮ ಐತ್ ಕಣ, ಚಳಿಕೆರೆ ಹತ್ರ, ನೀನು ಬಂದು ಒಂದು 3 ಲೈಟ್ ಹಾಕ್ಬೇಕು. 3 ಅವ್ರು ಹೇಳಿದ್ದು 3 ಲೈಟ್ ಹಾಕ್ಬೇಕು, ಸ್ವಲ್ಪ ಹೋಗಿ ಬರೋಣ ಅಂತಂದು. 3 ಲೈಟ್ ಅಂತಾರ, ನಾವು ಆಯ್ತಾಡ್ಸಿ ಹೋಗಿ ಬರೋಣ ಅಂತ ಅಂದೆ. ನನಗೆ ಅದ್ ಹೆಸರು ಕೇಳಿದ್ಮೇಲೆ ನನಗೆ, ನಾನು ಎಲ್ಲೂ ಹೆಂಡತಿ ಮಕ್ಕಳು ಬಿಟ್ಟು ಹೊರಗೆ ಹೋದನಲ್ಲ. ನನ್ನ ಕೆಲಸ ಆಯ್ತು, ಮನೆ ಆಯ್ತು, ಹಿಂಗಿದ್ದನು. ಅವ್ರು ಚಳಿಕೆರೆ ಹತ್ರ ಕರೀತಾರಲ್ಲ, ನನಗೆ ಹೆಂಗ್ ಹೋಗ್ಬೇಕು? ನನಗೆ ಭಾರಿ ಸಮಸ್ಯೆ ಆಗ್ಬಿಡ್ತು ನನಗೆ ಅದು. ಅಲ್ಲಿ ಹೋದ್ರೆ ಎಲ್ಲಿ ಉಳ್ಕೋಬೇಕು ಏನು ನನ್ನ ಮನುಷ್ಯನಾಗ ಅಂತ ಆತರ ಅಂತ ಐತಿ. ಎಲ್ಲೋ ಕರ್ಕೊಂಡು ಹೋಗ್ತಾರೆ ನನಗೆ ಅಂತಂದು. ನಾನೇನ್ ಮಾಡಿದೆ ಅವ್ರಿಗೆ, ಆಯ್ತು ಸರ್ ಹೋಗೋಣ, ಆಯ್ತು ಸರ್ ಹೋಗೋಣ ಅಂತಂದು ಹೇಳ್ಕೊಂತ 1 ವಾರ ತಳ್ಳಿದೆ. ನನ್ ಕರೆಯೋದ್ ಬಿಟ್ರೆ ಸಾಕು ಅಂತ ನನಗೆ. ಆಮೇಲೆ ಅವರು ಮತ್ತೆ 1 ವಾರ ಬಿಟ್ಟು ಫೋನ್ ಮಾಡಿದ್ರು, ಏನೋ ಯಾವಾಗ ಹೋಗೋಣ, ಅರ್ಜೆಂಟ್ ಕೆಲಸ ಇತ್ಕೊಣ, ಅಲ್ಲಿ ಹೋಗಿ ಬರೋಣ ಅಂತಂದು. ಸ ಮುಂದಿನ ಹೋಗೋಣ ಅನ್ಸ ಅಂತಂದೆ. ಮುಂದ್ವಾರನ ಆಯ್ತಾಗ ಅಂತಂದು. ಮತ್ತು ಹಂಗೆ ನನ್ ಕೈ ಬಿಟ್ರೆ ಸಾಕಪ್ಪ, ನಾನು ಎಲ್ಲೂ ಹೋಗ್ಬಾರ್ದು, ನಮ್ಮ ಮನೆ ಬಿಟ್ಟು ನಾನು ಎಲ್ಲೂ ಓದಾನಲ್ಲ, ಆ ತರ ಇರ್ತಾನು. ಭಾರಿ ಪ್ರೆಷರ್ ಹಾಕ್ಬಿಟ್ರು ನನಗೆ. ಬಾರೋ ಅಂದು. ಅವ್ರು ಏನ್ ಹೇಳಿದಾರೆ, ಅಪ್ಪಾಜಿ ಇಲ್ಲಿ ಬಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರಲ್ಲ, ಅಪ್ಪಾಜಿ ಅವರು ಅವ್ರಿಗೆ ವೈರಿಂಗ್ ಒಂದು ಜವಾಬ್ದಾರಿ ವಹಿಸಿದ್ರು. ಅವ್ರ ಅಪ್ಪಾಜಿ ಕೇಳ್ಕೊಂಡಿದ್ದಾರೆ, ಅಪ್ಪ ಎಲೆಕ್ಟ್ರಿಷಿಯನ್ ದಾವಣಗೆರೆ ಶಿವಣ್ಣ ಅಂತ ಇದಾನಪ್ಪ, ಅವ್ನು ಕರ್ಕೊಂಬರ್ತೀನಿ, ಮಾಡ್ಸಲ್ಲಪ್ಪ ಅಂದ. ಆಯ್ತು ಕರ್ಕೊಂಬರಪ್ಪ, ಅವನ್ನೇ ಕರ್ಕೊಂಡ್ ಮಾಡ್ಸಪ್ಪ ಅಂತ ಹೇಳಿದ್ರ ಅಪ್ಪಾಜಿ. ನನಗೆ ಅಲ್ಲಿ ಬರಕ್ಕೆ ಇಷ್ಟ ಇಲ್ಲ. ಆಗ ಅವ್ರು ನನಗೆ ಬಿಡ್ತಾ ಇಲ್ಲ. ಆದ್ರೂ ಅವ್ರು ಪಟ್ಟ ಹಿಡಿದ್ಬಿಟ್ರು, ನೀನ್ ಏನ್ ಮಾಡ್ತೀವಿ ಗೊತ್ತಿಲ್ಲ, ನೀನ್ ಈ ವಾರ ಬರ್ಲೇಬೇಕು, ನಿನಗೆ ಯಾವತ್ತು ಹೋಗೋಣ ಹೇಳೋದ್ರು. ನಾನು ಶನಿವಾರ ಹೋಗೋಣ ಸ ಅಂತಾನೆ. ಶನಿವಾರ ಪಕ್ಕನ ಅಂದ್ರು. ಹ್ಞೂ ಸ ಪಕ್ಕ ಅಂತಾನೆ. ಆಯ್ತು ಶನಿವಾರ ಹೋಗ್ಬಿಡೋಣ ಡಿಸೈಡ್ ಮಾಡ್ಕೊಂಬಿಟ್ರು. ಮಾಡ್ಕೊಂಡ್ರೆ ಸೀದಾ ಎಷ್ಟೊತ್ತಿಗೆ ಹೋಗೋಣ ಸರ್, ನೀವು ಎಷ್ಟೊತ್ತಿಗೆ ಹೇಳ್ತಾರೆ ಅಷ್ಟೊತ್ತಿಗೆ ಹೋಗೋಣ ಸರ್ ಅಂದೆ. 4 ಗಂಟೆ ಅಷ್ಟೊತ್ತಿಗೆ ಬಾ ನೀನು ಆಫೀಸ್ ಹತ್ರಕ್ಕೆ, ಗಾಡಿಯಲ್ಲಿ ಬಿಡು, ಹೋಗಿ ಬಂದ್ಬಿಡೋಣ ಅಂತ. ಆಯ್ತು ಸರ್ ಅಂತಂದು ಹೇಳಿ ನಾನೇ ಮನೆ ಅವ್ರು ಬಂದೆ. ಬಂದ್ ಕೂಡ್ಲೆ ಅವ್ರ ಮನೆಯವರು, ಅವರು ಮಕ್ಕಳು 3 ಕಾರ್ನಾಗ ಕುತ್ಕೊಂಡಿದ್ರು. ಕಾರ್ ಕುತ್ಕೊಂಡಿದ್ ನೋಡಿದಾನೆ ನನ್ನ ಮನಸ್ಸಿಗೆ ಏನಂತ ಗೊತ್ತಾ, ನಾನ್ ಮಾತ್ರ ಎಲ್ಲೂ ಉಳ್ಕೊಳಲ್ಲ. ನಾನು ಎಷ್ಟೊತ್ತಿದ್ರು ದಾವಣಗೆರೆ ಬರ್ಬೇಕು. ನಾನು ನನ್ಗೆ ಯಾಕೆ ಹಂಗ ಅನಿಸ್ತೈತೆ ಗೊತ್ತಿಲ್ಲ ನನಗೆ. ಅದು ಅವ್ರು ನೋಡಿದ ಕೂಡ್ಲೆ ಹಂಗ ಅನಿಸ್ತು ನನಗೆ. ಕಾರ್ ಹತ್ತಕ್ಕಿಂತ ಮುಂಚೆನೆ ನಾನು ದಾವಣಗೆರೆಗೆ ಎಷ್ಟೊತ್ತಿದ್ರು ಬರ್ಬೇಕು. ಅವಾಗ ಅವ್ರೇನಂದ್ರು, ರೀ ನೀನ್ ಉಳ್ಕೊಂಡ್ರೆ ನಾವು ಉಳ್ಕೊಳಲ್ಲ ಬಾರೋ ಅಂದ್ರು. ನೋಡು ಎಂತ ಒಂದು ಮಾತು ಹೇಳಿದ್ರು, ನೀನ್ ಉಳ್ಕೊಂಡ್ರು
ನಾವು ಉಳ್ಕೊಳಲ್ ಬಾ ಅಂತಂದ್ರು. ಆಯ್ತು ಸರ್ ನಡಿ ಹೋಗೋಣ ಅಂತ ಹಂಗಂತಂದ್ರೆ ಸೀದಾ ಕರ್ಕೊಂಬಂದ್ರು ಆಶ್ರಮ. ಸೀದಾ ಬಂದೆ ಬರ್ತಾ ಇರ್ಬೇಕಾರೆ ಆ ಕಾರ್ನಾಗೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯ ಹಾಡು ಹಾಕ್ಬಿಡ್ತಾರ ಅದ್ರಾಗೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯ ಇದಾಗೆ ಶ್ರೀಪಾದ ಶರಣಂ ಆ ಹಾಡುಗಳು ಕೇಳ್ತಾ ಇದ್ದೀನಿ, ನನಗೆ ಮನಸ್ಸಿಗೆ ಸಂತೋಷ ಆಗ್ತೈತೆ. ನನಗೆ ಇದು ಎಲ್ಲಿದೆ ಇದಕ್ಕೆ ಹಾಡು, ಇದು ನಾನು ಎಂದು ಕೇಳಿಲ್ಲ ಅದನ್ನ. ಅಷ್ಟು ಅದ್ಭುತವಾಗೈತಿ. ಧನ್ಯರಾದವು ಗುರುವೆ ಧನ್ಯರಾದವು. ನನಗೆ ಮನಸ್ಸಿಗೆ ನಾಡ್ತಾ ಇತ್ತು ಅದು. ಬರೀ ಅಲ್ಲಿಂದ ಆಶ್ರಮದಿಂದ ದಾವಣಗೆರೆಯಿಂದ ಆಶ್ರಮಕ್ಕೆ ಬರತ್ತಿ ನನಗೆ ಅಷ್ಟು ಮನಸ್ಸಿಗೆ ಸಂತೋಷ ಆಗ್ತೈತಿ. ಆಮೇಲೆ ಸೀದಾ ಕರ್ಕೊಂಬಂದ್ರು ಆಶ್ರಮಕ್ಕೆ ಬಂದ್ರು. ಒಳಗಡೆ ಬಂದ್ವಿ. ಬಂದಾಗೆಲ್ಲ ನೋಡಿದ್ರೆ ಅವರೆಲ್ಲ ಕಾರೆಲ್ಲ ಇಳಿದ್ರು. ಇಳಿದು ಹಾಲು ಮೊಸರು ಅವೇನೇನೋ ಎಲ್ಲ ತಗೊಂಬೋದ್ರು ಅವರೆಲ್ಲ. ಇದು ತಗೊಂಬಂದು ಸೀದಾ ತಗಂದ್ರ ಅವ್ರಿಂದ ನಾನು ಹೋದೆ ಜೊತೆಗೆ. ಸೀದಾ ಹೋದ್ರು ಅಪ್ಪಾಜಿ ಹತ್ರಕ್ಕೆ ಹೋದ್ರು. ಸೀದಾ ಹೋದ್ರು. ಅಪ್ಪಾಜಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ರು. ಅಪ್ಪಾಜಿ ಹತ್ರ ಹೋಗಿ ಅವ್ರು ಏನಂದ್ರು, ಅಪ್ಪಾಜಿ ಏನು ಅವ್ರಂದ್ರು, ಅಪ್ಪಾಜಿ ಎಲೆಕ್ಟ್ರಿಷಿಯನ್ ಶಿವಣ್ಣ ಕರ್ಕೊಂಡ್ ಬಂದಿನಿ ಕಣಪ್ಪ. ಹಂಗ ಅಂದ್ಕೊಟ್ಲೆ ಅಪ್ಪಾಜಿ ನನ್ನ ಹಿಂಗ್ ತಿರುಗಿ ನೋಡಿ ಎಲ್ಲದನ ಅವನು ಅಂದ್ರು. ಸ್ಪಷ್ಟವಾಗಿ ಎಲ್ಲದನ ಅವನು ಅಂದ್ರು. ಹಂಗ ಅನ್ಕೊಟ್ಲಿ ಹಿಂಗ್ ತಿರುಗಿ ನೋಡಿದ್ರಿ. ಹಿಂಗ್ ತಿರುಗಿ ನೋಡಿ ಕ್ಷಣ ಮಾತ್ರದಾಗ ನನಗೆ 3 ಸಲ ಮ್ಯಾಲಿಂದ ಕೆಳಗೆ ಹಿಂಗೆ, ಒಂದು ಸಲ ಅಲ್ಲ 3 ಸಲ ನಿನ್ ಮ್ಯಾಲಿಂದ ಕೆಳಗೆ ಬಾಡಿನ ಸ್ಕ್ಯಾನಿಂಗ್ ಆಗ್ಬಿಟ್ಟು ನನಗೆ ಒಳಗ ಹಂಗೆ ತಡ್ಕಣಕ್ ಆಗ್ತಾ ಇಲ್ಲ. ಅಲ್ಲಪ್ಪ ಏನ್ ಗುರುಗಳು ಹಿಂಗ್ ನೋಡ್ತಾರಲ್ಲ ಇವ್ರು, ಎಲ್ಲಿ ಎಂದು ಮನುಷ್ಯರು ನೋಡಿಲ್ವ ಇವ್ರು, ಏನ್ ಹಿಂಗ್ ನೋಡ್ತಾರಲ್ಲ ಅನ್ಬಿಟ್ಟು ನನ್ಗೆ ಒಳಗ ಅಷ್ಟು ಏನೋ ಒಂಥರ ಆದ ಆಗ್ತೈತಿ ನನಗೆ. 3 ಸಲ ನೋಡಿ ಆಯ್ತು ಹೋಗ್ರಿ, ಅದೇನೇನ್ ಸಾಮಾನ್ ಬೇಕಾ ಶ್ರೀಪಾದಲ್ಲ ಬರ್ದು ಬಂದ್ರ ವೈರಿಂಗ್ ಮಾಡ್ಬೇಕಲ್ಲ, ಅದೇನ್ ಸಾಮಾನ್ ಐತ ನೋಡಿ ಕೇಳ್ರಿ ಆಯ್ತು ಅಂತೇಳಿ ಅವರು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ್ರೆ ನನ್ ಮನಸ್ಸಿಗೆ ಅಂತೈತಿ, ಅಲ್ಲ ಇವ್ರು ಎಂತ ದೊಡ್ಡ ಸೌಕರ್ಯರು, ಈ ಯಾವ್ದೋ ಬಂದು ಅಜ್ಜಿಗೆ ನಮಸ್ಕಾರ ಮಾಡ್ತಾರಲ್ಲ ಅಂತ ನನಗೆ ಒಳಗ ಅಲ್ಲಿಗೂ ನಮಸ್ಕಾರ ಮಾಡಕ್ಕೂ ಸಹಿತ ನನಗೆ ಅಷ್ಟು ಮನಸ್ಸಿನ ಒಳಗ ಆಗ್ತೈತಿ ನನಗೆ. ನನ್ನಲ್ಲಿ ಯಾವ ತರ ಇದ್ದಿತ್ತು ಅನ್ನೋದು ನಾನು ಹೇಳ್ತೇನೆ, ಸತ್ಯವಾದ ಮಾತಿದ್ರು. ಅವ್ರು ನಮಸ್ಕಾರ ಮಾಡಕ್ಕೂ ಸಹಿತ ಆದ್ರೂ ಒಂದ್ ಮನಸ್ಸು ಅವರೇ ಮಾಡಿದ್ರ ನಂದೇನೈತಿ, ಅವರೇ ನಮಸ್ಕಾರ ಮಾಡಿದ್ಮೇಲೆ ನಾನು ನಮಸ್ಕಾರ ಮಾಡಿದೆ. ಅಪ್ಪ ನನ್ನ ನಮಸ್ಕಾರಪ್ಪ, ನಾನು ನಮಸ್ಕಾರ ಮಾಡಿದೆ. ಆಯ್ತು ಅವರೆಲ್ಲ ನೋಡ್ಕೇಳ್ರಿ ಅಂತ. ಆಮೇಲೆ ಎಲ್ಲ ಬಂದು ಶ್ರೀಪಾದಲ್ಲ ಮುಂದೆ ಎಲ್ಲ ನೋಡ್ಕೊಂಡ್ವಿ. ಏನೇ ಸಾಮಾನು ಬೇಕು ಅಂತೆಲ್ಲ ಅಲ್ಲಿ ಇಷ್ಟಿಷ್ಟು ವೈರ್ ಬೇಕು, ಕಾಯಿಲ್ ವೈರ್ ಬೇಕು, ಸ್ವಿಚ್ ಬೇಕು, ಏನ್ ಬೇಕಂತ ಎಲ್ಲ ಬರ್ಕೊಂಡ್ವಿ ಅಂತ. ಬರ್ಕೊಂಡು ಎಲ್ಲ ಬಂದು ದತ್ತ ಮಂದಿರದಾಗ ಶ್ರೀಪಾದವಲ್ಲೊಬ್ರು ವಿಗ್ರಹ ಇಟ್ಟಿದ್ರು, ಇನ್ನು ಪ್ರತಿಷ್ಠಾಪನೆ ಆಗಿದೆ ಮಂದಿರ, ಅದ್ರೊಳಗೆ ಇಟ್ಟಿದ್ರು. ಅದನ್ನೆಲ್ಲ ನೋಡಿ ಒಳಗೆಲ್ಲ ಹೋಗಿ ಅಪ್ಪನ ಫೋಟೋ ನೋಡ್ತೀನಿ. ಇವರೆಲ್ಲ ನನಗೆ ಪರಿಚಯ ಇದಾರೆ, ನನಗೆಲ್ಲ ಗೊತ್ತದಾರೆ ಇವರು. ತಲೆ ಕೂದಲು ಕೆದಕಿದ ಫೋಟೋ ನೋಡಿ ಇವ್ರೆಲ್ಲೋ ನನಗೆ ಸಂಬಂಧ ಐತಲ್ಲ, ಇವ್ರನ್ನೆಲ್ಲೋ ನನಗೆ ಗೊತ್ತದಾರೆ ಇವ್ರು, ನನಗೆ ಹಂಗ ಅನಿಸ್ತೈತಿ, ಮನಸ್ಸೊಳಗೆ ನನಗೆ ಹಂಗ ಅನಿಸ್ತೈತಿ. ಹಂಗಂತಂದೇಳಿ ನನಗೆ ಬಹಳ ಸಂತೋಷ ಆಗ್ಬಿಡ್ತು. ಅವತ್ತು ಭಜನೆ ಪ್ರಾರ್ಥನೆ ಎಲ್ಲ ಲೈಟ್ ಆಫ್ ಮಾಡಿ ಒಂದು ಸಂಗೀತ ಹಾಕ, ಅದನ್ನ ಕೇಳ್ಕೊಂತ ಕುತ್ಕೊಂಡೆ ಅಷ್ಟು ಆನಂದ ಆಗ್ಬಿಡ್ತು. ನಾನು ಎಲ್ಲೋ ಬಂದಿದ್ದೀನಿ ಅನ್ನೋ ಅನ್ಸ್ಬಿಡ್ತು ನನಗೆ. ನಾನು ಇಲ್ಲಿ ನಾನು ದಾವಣಗೆರೆ ಬಿಟ್ಟು ನಂಗೆ ಎಲ್ಲೋ ಒಟ್ಟು ಬಂದ್ಬಿಟ್ಟಿದೆ, ನಾನು ಮನೆ ನೆನಪಿಲ್ಲ ನನಗೆ. ಆ ಕ್ಷಣ ಮಾತ್ರಕ್ಕೆ ಆಗ್ಬಿಡ್ತಾನೆ. ಹಂಗ ಅಲ್ಲಿ ದತ್ತ ಮಂದಿರದ ಹತ್ರ ಅಲ್ಲೇ ಕುತ್ಕೊಂಡೆ, ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ವಿನಯಾಚಾರ್ಯ ಹೋಗಿದಾರೆ ಅಪ್ಪಾಜಿ ಕೇಳಕಂತಂದ್ರೆ, ಅಪ್ಪಾಜಿ ಕೂತ್ಕೊಂಡು ಸತ್ಸಂಗ ಮಾಡ್ತಿದಾರೆ. ಅಲ್ಲಿ ಹೆಣ್ಮಕ್ಳು ಅವರು ಎಲ್ಲ ಭಕ್ತಾದಿಗಳು ಕೊಟ್ಟಾಗ ಸತ್ಸಂಗ ಮಾಡ್ತಿದಾರೆ. ಸತ್ಸಂಗ ಮಾಡ್ತಾ ಇರ್ಬೇಕಾರೆ ಅವ್ರಿಗೆ ಕೇಳಕ್ಕಾಗಿಲ್ಲ ಅಲ್ಲಿ ಅಪ್ಪಾಜಿನ, ಕೇಳಕ್ಕಾಗಿಲ್ಲ. ಸೀದಾ ನನ್ನ ಹತ್ರಕ್ಕೆ ಬಂದ್ರು. ಶಿವಣ್ಣ ಎಲ್ಲಿದೀಯ ಅಂತ ಅಂದ್ರು. ಬರ್ರಿ ಸ ಇಲ್ಲೇ ಇದ್ದೀನಿ ಅಂದೆ. ಅವ್ರು ಬಂದು ನಾನು ನೋಡಿ ಏನ್ ಮಾಡ್ತಾ ಇದೀಯ ಅಂದ್ರು. ಏನ ಸ ಯಾಕ ಸುಮ್ನೆ ಕುತ್ಕೊಂಡೆ ಸ ಹಿಂಗ ಅಂತ. ಆಯ್ತು ಅಂತ. ಅವಾಗ ಅವ್ರ ಒಂದು ಮಾತು ಹೇಳಿದ್ರು, ಅಲ್ಲ ಇವತ್ತು ಗುರುಗಳು ಹೋಗಂದ್ರೆ ಹೋಗೋದು, ಇವತ್ತು ಇಲ್ಲಾಂದ್ರೆ ನಮ್ದು ಇಲ್ಲೇ ಇವತ್ತು ಠಿಕಾಣಿ ಇವತ್ತು ಅಂದ್ರು. ಹಿಂಗಂದ್ರು. ನನ್ನ ಮನಸ್ಸಿಗೆ ಬಂದದ್ದು ಒಂದೇ ಕಣಮ್ಮ, ಅವ್ರು ಹೋಗನ್ನೋ ತನಕ ಹೋಗೋದ್ ಬೇಡ್ಬಿಟ್ರಿ ಸ, ಅವ್ರು ಹೋಗನ್ನೋವರೆಗೆ ಹೋಗೋದ್ ಬೇಡ್ಬಿಟ್ರಿ ಅಂತ. ಅವ್ರಿಗೆ ಗೊತ್ತೈತಿ ನಾನು ಮಾತಾಡೋದು. ಅವಾಗ ಅವ್ರು ಅಂದ್ರು, ಅಲ್ಲ ದಾವಣಗೆರೆ ಬರ್ಬೇಕಾರೆ ಹೆಂಗಿದ್ ನೀನು, ಈಗ ಯಾಕೆ ಚೇಂಜ್ ಆಯ್ತು ಅಂದ್ರು. ಮಾಡ್ಯಾರ ಅವ್ರು. ದಾವಣಗೆರೆ ಬರ್ಬೇಕು ಕಾರ್ ಹತ್ಬೇಕಾದ್ರೆ ಹೇಳಿದೀನಿ ನಾನು ಎಲ್ಲಿ ಉಳ್ಕೊಳಲ್ಲ ಅಂತ. ಅವಾಗ ಹೆಂಗ್ ಇದೀ ಬೇಕಾಗಿ ಚೇಂಜ್ ಆಯ್ತು ಅಂದ್ರು. ಏನಸ ಮತ್ತೆ ಅವ್ ಬ್ಯಾಡ ಅಂದ್ರೆ ಬ್ಯಾಡ ಬಿಡ್ರಿ ನಾನು. ನನ್ ಕ್ಷಣ ಮಾತ್ರದಾಗ ನನ್ನಲ್ಲಿರ್ತಕ್ಕಂಥದ್ನ ಏನೋ ಒಂದು ಎಲ್ಲ ನಿರ್ಣಾಮ ಮಾಡ್ಬಿಟ್ರಪ್ಪ. ಆಮೇಲೆ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆಲ್ಲ ಕೇಳಿದ್ರು, ಪ್ರಸಾದ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡು ಬಂದ್ವಿ. ಆಮೇಲೆ ನೆಕ್ಸ್ಟ್ ಒಂದು ವಾರ ಬಿಟ್ಕೊಂಡು ಎಲ್ಲ ಸ್ವಲ್ಪ ಕೆಲಸ ಇತ್ತು, ಮುಗಿಸಿದ್ಮೇಲೆ ಮತ್ತೆ ಇನ್ನೊಂದು 15 ದಿವಸ ಬಿಟ್ಕೊಂಡು ಬಂದ್ವಿ ಸೀದಾ. ಮತ್ತೆ ಕರ್ಕೊಂಬಂದು ವೈರಿಂಗ್ ಎಲ್ಲ ತಗೊಂಬಂದು ಅವಾಗ ಬಂದು ಎಲ್ಲ
ವೈರಿಂಗ್ ಎಲ್ಲ ಮಾಡ್ಬೇಕಲ್ಲ, ವೈರಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಅಪ್ಪಾಜಿ ಬರೋರು ಹಿಂಗೆ. ನನ್ನ ಅಪ್ಪಾಜಿ ಅಂತಿದ್ದಿಲ್ಲ, ಅವ್ರು ಸ್ವಾಮಿ ಅಂತಿದ್ದೆ ನಾನು. ಸ್ವಾಮಿಯವ್ರು ಬಂದ್ರು ಅಂತ ಅವ್ರು ಬರ್ತಿದ್ದಂಕಲ್ಲಿ ಹೋಗಿ ನಾನು ಪಾದ ಹಿಡ್ಕೊಂಡ್ ಬರ್ತಿದ್ದೆ. ನಾನು ನನಗೆ ಅದೇನು ಗೊತ್ತಿಲ್ಲ, ಹೋಗಿ ಪಾದ ಹಿಡ್ಕೊಂಡೆ ನಮಸ್ಕಾರ ಮಾಡ್ತಿದ್ದೆ. ಬ್ಯಾರೆನೆಲ್ಲ ನೋಡಿದ್ರೆ ಅಷ್ಟು ದೂರ ಇದ್ದಂಗೆ ನಮಸ್ಕಾರ ಮಾಡೋದು. ಇವ್ರು ಯಾಕೆ ಹಿಂಗ್ ನಮಸ್ಕಾರ ಮಾಡ್ತಿದ್ರು ಅಷ್ಟು ದೂರ ಹೋಗಿ? ನಮಸ್ಕಾರ ಅಂದ್ರೆ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡ್ಬೇಕು ಅಂತ ನನ್ನ ಉದ್ದೇಶ, ನನ್ನ ಮನಸ್ಸಿಗೆ. ಅಲ್ಲ, ಮತ್ತೆ ಅವಾಗೆಲ್ಲ ಅವಕಾಶ ಇತ್ತ ಪಾದ ಹಿಡ್ಕೊಂಡು? ನನಗೇನು ಗೊತ್ತಿಲ್ಲ ಅವಾಗೆಲ್ಲ. ಅಪ್ಪಾಜಿ ಬಂದ್ರೆ ಎಲ್ಲ ಗೊತ್ತಿರ್ತಾರೆ, ಎಲ್ಲ ಯಾರೇ ಆಗಲಿ ದೂರದಿಂದ ನಮಸ್ಕಾರ ಮಾಡ್ಬಿಡ. ನನಗೇನು ಇಲ್ಲ, ಪಾದ ಹಿಡ್ಕೊಂಡ್ಬಿಡ್ತಿದ್ದೆ. ಅಪ್ಪಾಜಿ ಸುಮ್ಮನೆ ನಿಂತ್ಕೊಂಡ್ಬಿಡಾರ ಹಿಂಗೆ. ಹೌದಾ? ಅದ್ ಯಾವ ರೀತಿ ನನ್ನ ಬದಲಾವಣೆ ಮಾಡಕ್ಕೋ ಏನೋ ಗೊತ್ತಿಲ್ಲ ನನಗೆ. ಸುಮ್ಮನೆ ನಿಂತ್ಕೊಂಡ್ಬಿಡೋರು. ಪಾದ ಹಿಡ್ಕೊಂಡು ಹಿಂಗ್ ಪೂರ್ತಿ ಹಿಡ್ಕೊಂಡು ನಮಸ್ಕಾರ ಮಾಡ್ತಿದ್ದೆ. ಬ್ಯಾರೆ ನೋಡಿದ್ರೆ ನಗ್ತಿದ್ದೆ ನಾನು. ಇಲ್ಲಿ ಅಲ್ಲದ ಗುರುಗಳು ಇಲ್ಲಿಂದ ನಮಸ್ಕಾರ ಮಾಡ್ತಾರ ನನಗೆ ಒಳಗ ಹಂಗ ಅನ್ಸೋದು, ಹಿಂಗ ಅನ್ಸೋದು. ಆಮೇಲೆ ಕೆಲ್ಸಗಳೆಲ್ಲ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಎಲ್ಲ ಲೈಟ್ ಆನ್ ಮಾಡಿ ಎಲ್ಲ ಮಾಡಿ ಎಲ್ಲ ಆಶ್ರಮ ಓಪನಿಂಗು ಆಯ್ತು. ಅವತ್ತೆಲ್ಲ ಬಂದಿದ್ವಿ. ಬಂದೆಲ್ಲ ಇದು ಮಾಡಿದಾಗ ಅಪ್ಪಾಜಿ ನಮಗೆಲ್ಲ ಏನೇನು ಕೊಡ್ಬೇಕು, ವಸ್ತ್ರ ಅದೆಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು. ಅವಾಗ ಅಲ್ಲಿ ತನಕ ನಾನು ಅವ್ರ ಜೊತೆ ಬರ್ತಾ ಇದ್ದೆ. ನಾನು ವಿನಯಣ್ಣ ಜೊತೆಗೆ ಬರ್ತಾ ಇದ್ದೆ, ಕರ್ಕೊಂಬರೋರು. ನಾನು ದಾವಣಗೆರೆಗೆ ಹೋದ್ಮೇಲೆ ಮತ್ತೆ ಯಾರು ಕರ್ಕೊಂಬರ್ಬೇಕು ನನಗೆ? ನನ್ನ ಮನಸ್ಸಿಗೆ ಏನಂತ ನಾನು ಹೋಗಿ ಅಪ್ಪಾಜಿ ನೋಡ್ಬೇಕು. ನಿಮಗೆ ಬಂದ್ಬಿಡ್ತು? ನನಗೆ ಬಂದ್ಬಿಡ್ತು. ನನಗೆ ನಾನು ಹೋಗಿ ಅಪ್ಪಾಜಿ ದರ್ಶನ ಮಾಡ್ಬೇಕು ಅಂತ ಒಡನಾಟ ಅಲ್ಲಿಂದಾನೆ ಸ್ಟಾರ್ಟ್. ನನಗೆ ಒಳಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನನಗೆ ಒಂದ್ ವಾರ ಇದ್ದದ್ದೇ ನನಗೆ ಹೆಚ್ಚಾಗೋದು. ನನ್ನ ತಕ್ಷಣ ಬಂದ್ಬಿಡ್ಬೇಕು, ಆಶ್ರಮಕ್ಕೆ ಹೋಗ್ಬಿಡ್ಬೇಕು, ಹೋಗಿ ಅಪ್ಪಾಜಿ ನೋಡ್ಕೊಂಡ್ ಬಂದ್ಬಿಡ್ಬೇಕು ಅಂತ ಸೀದಾ ಬಂದೆ. ಸೀದಾ ಬಂದ್ಮೇಲೆ ಬಂದು ಅಪ್ಪಾಜಿಗೆ ನಮಸ್ಕಾರ ಮಾಡಿದೆ. ಏನಪ್ಪ ಚೆನ್ನಾಗಿದ್ದೀನಪ್ಪ? ಹೂನಪ್ಪ ಚೆನ್ನಾಗಿದ್ದೀನಪ್ಪ. ಏನಪ್ಪ ಹಿಂಗ್ ಬಂದೆ? ಇಲ್ಲಪ್ಪ ನೀನು ನೋಡಂಗ ಹತ್ತದಕ್ಕೆ ಬಂದೆ ಕಣ. ಆಯ್ತೇಳಪ್ಪ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಮತ್ತೆ ಆಮೇಲೆ ಅವತ್ತೊಂದು ದಿವಸ ಇದ್ದು ತಿರ್ಗಿಸ ಕೇಳ್ತಿದ್ದೆ. ಆಯ್ತಪ್ಪ ಹೋಗ್ಬಾ ಅಂತ. ಹಿಂಗೆ ನನಗೆ ಹಿಂಗೆ ಒಡನಾಟ ಶುರುವಾಯ್ತು. ನನ್ನ ಒಳಗೆ ನನಗೆ ಶುರುವಾಯ್ತು. ಶುರುವಾದಾಗ ನಾನು ಮನೆಗೆ ಹೋಗಿ ಹೇಳಿದೆ, ಇಂದುಮತಿ ಕೆಲಸ ಮೂಲ ಹೆಸರು ಲಕ್ಷ್ಮಿ ಅಂತ ನಮ್ಮ ಮನೆಯವ್ರ ಹೆಸರು. ಅಪ್ಪಾಜಿನೇ ನಮಗೆ ಅವರಿಗೆ ಇಂದುಮತಿ ಅಂತೇಳಿ ನಾಮಕರಣ ಮಾಡ್ತೀವಿ. ನಮಗೆ ಶಿವಣ್ಣ ತೆಗೆದು ದಾತಾರ ಅಂತೇಳಿ ನಾಮಕರಣ ಆಯ್ತು. ಆಕೆ ಇಂದುಮತಿ ಅಂತ ನಾಮಕರಣ ಆಯ್ತು. ಅವಾಗ ನಮ್ಮ ಮನೆಯವ್ರಿಗೆ ಹೋಗಿ ಹೇಳಿದೆ, ಅಲ್ಲಿ ದೊಡ್ಡ ರೀತಿಯಾಗ ಆಶ್ರಮ ಕಣ ಗುರುಗಳದಾರಲ್ಲಿ, ಅಷ್ಟು ಸಂತೋಷ ಆಗತ್ತೆ ನೋಡ್ಬಿಟ್ರೆ ನನಗೆ, ಅಷ್ಟು ಖುಷಿ ಆಗತ್ತೆ ಕಣಪ್ಪ ಅಂತ ನಾನು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ನಮ್ಮ ಮನೆಯವ್ರು ಏನಂದ್ರು, ಮತ್ತೆ ನನ್ನ ಯಾವ ಕರ್ಕೊಂಡು ಹೋಗ್ತೀಯ ಅಂದ್ರು. ಅವಲ್ದಿದ್ದು ಅಂದ್ರೆ ಆಕೆ ಏನ್ ನೋಡಿಲ್ಲ ಮಾಡಿಲ್ಲ, ನನ್ನ ಯಾವ ಕರ್ಕೊಂಡು ಹೋಗ್ತೀಯ ಅಂದ್ರು. ಅಲ್ಲಿ ಅವನ ಯಾವ ಕರ್ಕೊಂಡು ಹೋಗ್ತೀಯ? ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ವಾರಕ್ಕೆ ಬಂದೆ, ಒಬ್ಬನೇ ಬಂದೆ. ಬಂದ ಅಪ್ಪಾಜಿನ ಕೇಳಿದೆ, ನಮಸ್ಕಾರ ಮಾಡಿದೆ. ಏನಪ್ಪ ಚೆನ್ನಾಗಿದೆಯಾ? ಹೂನಪ್ಪ ಚೆನ್ನಾಗಿದೆ. ಅಪ್ಪ ಮತ್ತೆ ಮನೆಯವರು ಬರ್ಬೇಕಂತಾರೆ, ಮತ್ತೆ ಹೆಂಗ್ ಮಾಡಕಪ್ಪ? ನೋಡು ಹೆಂಗ ನನ್ನಲ್ಲಿ ಬದಲಾವಣೆ ಮಾಡ್ತಾರ ಅನ್ನೋದಕ್ಕೆ ಬಂದ್ ಅಪ್ಪಾಜಿನೇ ಕೇಳಿದೆ ಕರ್ಕೊಂಬರಕ್ಕೆ. ಅಪ್ಪಾಜಿ ಮತ್ತೆ ಹೆಂಗ್ ಮಾಡೋಣಪ್ಪ, ಬರ್ಬೇಕಂತ ಮನೆ, ಮತ್ ನೀನ್ ಒಬ್ಬನೇ ನೋಡಿದ್ರೆ ಸಾಕೇನು, ಮತ್ ಆಯಮ್ನು ನೋಡೋದ್ ಬೇಡ, ನೆಕ್ಸ್ಟ್ ಬರ್ಬೇಕಾರೆ ಕರ್ಕೊಂಬ. ಆಯ್ತಪ್ಪಾಜಿ ಅಂತ ಹೇಳಿ ಕರ್ಕೊಂಬಂದೆ. ಕರ್ಕೊಂಬಂದ್ಮೇಲೆ ಅಪ್ಪಾಜಿ ದರ್ಶನ ಮಾಡಿದ್ರು ಅವರು. ಅಪ್ಪಾಜಿ ಇಬ್ಬರು ನೋಡಿ ಆಯ್ತು ಎಲ್ಲ ಒಳ್ಳೇದಾಗಲಿ ಅಂತೇಳಿ ಇಬ್ರಿಗೂ ಆಶೀರ್ವಾದ ಮಾಡಿ ಹಿಂಗೆ ಮಾಡ್ತಾ ಮಾಡ್ತಾ ಬಂದ್ಕಂತ ಹೋಗ್ಕಂತ ಹಿಂಗ್ ಬರ್ತಾ ಇತ್ತು ನಾವು. ಇದು ನಮ್ದು ಆಶ್ರಮಕ್ಕೆ ಸ್ಟಾರ್ಟ್ ಆಗಿದ್ದು, ಅಪ್ಪನ ದರ್ಶನ ಆಗಿದ್ದು ಈ ರೀತಿಯಾಗಿ ನಿಮ್ಗೆ ದರ್ಶನ ಆಯ್ತು. ದಾತಾರಣ್ಣ, ನೀವ್ ಹೇಳಿದ್ರಿ ಈ ರೀತಿಯಾಗಿ ಒಡನಾಟ ಸ್ಟಾರ್ಟ್ ಆಯ್ತು ಅಂತ. ಆಗ ಅಪ್ಪ ನೀವು ಬರ್ತಾ ಹೋಗ್ತಾ ಇದ್ರಿ, ಆವಾಗ ನೀವು ನಿಮ್ಮ ಕೆಲ್ಸದ ಬಗ್ಗೆ ಏನೋ ವಿಚಾರಿಸಿದ್ರಂತೆ, ಆ ಒಂದು ಪ್ರಸಂಗವನ್ನ ತಿಳಿಸ್ಕೊಡ್ರಣ. ಅಪ್ಪಾಜಿ ಬಂದು ಹೋಗ್ತಾ ಇದ್ಮೇಲೆ ಅಪ್ಪಾಜಿ ಊರ್ಗ್ ಹೋಗಿ ಬರ್ತಿದ್ದು ಕೇಳ್ತಿದ್ವಲ್ಲ ಅವಾಗ, ಕೆಲ್ಸಗಳು ಹೆಂಗಿದಾವಪ್ಪ ಅಂತ ಕೇಳಿದ್ರು ನನಗೆ. ನೀನ್ ಕೆಲಸ ಮಾಡ್ತೀನಿ ಹೆಂಗದಪ್ಪ? ನನಗೆ ಕೆಲಸನೇ ಇಲ್ಲ ಅಂತ ಪರಿಸ್ಥಿತಿ. ಯಾರು ಹುಡಿಕೊಂಡು ಹೋಗ್ಬೇಕು, ಹುಡಿಕೊಂಡು ಹೋದ್ರೆ ಕೆಲಸ ನನಗೆ ಇಲ್ಲ, ಇಲ್ಲ ಕೆಲಸನೇ ಇಲ್ಲ. ಅಪ್ಪಾಜಿ ಕೆಲಸ ಭಾರಿ ಕಷ್ಟ ಐತ್ ಕಣಪ್ಪ, ಕೆಲ್ಸಗಳ ಕಡಿಮೆ ಐತೆ ಅಂತ ಅಂದೆ. ಅದಕ್ಕೆ ಅಪ್ಪಾಜಿ ಆಯ್ತು ಇನ್ಮೇಲೆ ಒಳ್ಳೇದಾಗತ್ತು ಹೋಗು ಅಂತ ಅಂದ್ರು. ಮತ್ತೆ ಏನೋ ಗುರುಗಳ ಆಶೀರ್ವಾದ ಮಾಡ್ತಾರೆ ಒಳ್ಳೇದಾಗತ್ತೋ ಅಂತ ಏನೋ ಆಗ್ಬೋದು ನನ್ನ ಮನಸ್ಸಿನಾಗೆ. ಅಲ್ಲಿಗೆಲ್ಲ ಸ್ವಲ್ಪ ನನಗೆ ನಂಬಿಕೆ ಬಂದ. ಆಯ್ತು ಒಳ್ಳೇದಾಗತ್ತಪ್ಪ ಹೋಗ್ಬಾ ಅಂತ ಹಂಗಂದ್ಮೇಲೆ ಹೋದ್ಮೇಲೆ ಅದ್ ಹೆಂಗೆ ಕೆಲಸ ಶುರುವಾದವೋ ಗೊತ್ತಿಲ್ಲ ಕಣಮ್ಮ ನನಗೆ. ಸತ್ಯವಾದ ಮಾತು, ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ.
ಹ್ಮ್ ಅಂತ ನನಗೆ ಫೋನ್ ಮಾಡಿ ನನ್ನ ಮನೆ ಕೆಲಸ ಐತಿ, ಬಿಲ್ಡಿಂಗ್ ಕೆಲಸ ಐತಿ ಮಾಡು ಅಂತ ಫೋನ್ ಮಾಡ್ತಾರೆ. ಅಪ್ಪನ ಆಶೀರ್ವಾದ ಆದ್ಮೇಲೆ. ಆಶೀರ್ವಾದ ಆದ್ಮೇಲೆ ಹ್ಮ್ ನನಗೆ ಅವ್ರಿಗೆ ಗೊತ್ತೇ ಇಲ್ಲ, ಯಾರಿಲ್ಲ. ಯಾರು ಕೊಟ್ರಿ ನಿಮಗೆ, ಯಾರು ಕೊಟ್ರ ನಂಬರ್? ಇಲ್ಲ ನಾನು ಇಂತರ ಕೆಲಸ ಮಾಡಿದ್ದೆ ಅಂತ ನೀನು, ನೀನೇ ನಮ್ಮ ಮನೆ ಕೆಲಸ ಮಾಡಪ್ಪ. ಆಯ್ತು ಸರ್, ಎಲ್ಲಿ ಬರ್ತೀನಿ ಅಡ್ರೆಸ್? ಅವ್ರು ತಿಳ್ಕೊಳ್ಳೋದು, ಹೋಗೋದು, ಅವರೆಲ್ಲ ನೋಡೋದು, ಮಾತಾಡ್ಸೋದು ಇಷ್ಟ ಇದೆ. ಆಯ್ತಾ, ಆಯ್ತಮ್ಮ, ಆಯ್ತು ಸರ್, ಮಾಡ್ಕೊಡ್ತೀನಿ ಸರ್. ನನಗೆ ಇದೇ ತರನೇ ಕೆಲ್ಸಗಳು ನಡೆಯಕತ್ಬಿಟ್ರು. ಕೆಲ್ಸಗಳು ನಡೆಯಕತ್ತಿಬಿಟ್ಟಪ್ಪ ಅಂದ್ರೆ 4 ಜನ ಕೆಲ್ಸಗಾರ ಇಟ್ಕೊಂಡಿದ್ದೀನಿ. ನಾನು ಕೆಲಸ ಮಾಡೋದೆ, ಕೆಲ್ಸಗಾರ ಇಟ್ಕೊಂಡು ಸುಮ್ ಕೆಲಸ ಮಾಡ್ಕೊಂತ ಹೋಗ್ತಾರ. ನನ್ ಕೆಲಸ ಮಾಡ್ತಾ 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 ನನಗೆ ಏನಾಗ್ಬಿಟ್ಟು ದೊಡ್ಡ ಆಶ್ರಮನೇ ನಾನು ಮರ್ತು ಬಿಟ್ಟೆ. ನನ್ ನೆನಪೇ ಇಲ್ಲಿ ಈ ಕಡೆ ಬರ್ಬೇಕನ್ನೋದು. ಬರ್ತಾ ಇದ್ದರು ನಿಮ್ಗೆ ಹಂಗಾಗ್ಬಿಡ್ತ ನನಗೆ ಈ ಕಡೆಗೆ ಬರಕ್ಕೆ ನನಗೆ ಇದಿಲ್ಲ ಅಂತ ಕೆಲಸ ಸಿಕ್ಬಿಟ್ಟು ಎಲ್ಲರೂ ಫೋನ್ ಮಾಡಿ ನಮ್ಮ ಮನೆ ಕೆಲಸ ಮಾಡೋ, ಇದು ಕೆಲಸ ಮಾಡೋ ಅಂತ ಹೇಳ್ತಾರ. ಅಂದ್ಮೇಲೆ ಮನುಷ್ಯನಿಗೆ ಏನ್ ಗತಿ ಆಗಿರ್ಬಾರ್ದು, ಇದು ಮರ್ತ ಬಿಡ್ತು ನನಗೆ. ಹಿಂಗೆ ಒಂದು ವರ್ಷ ಮಾಡಿದೆ. ಆಮೇಲೆ ಅಪ್ಪಾಜಿ ಏನೋ ಒಂದು ಕೆಲಸ ಇತ್ತು ಇಲ್ಲಿ, ಶ್ರೀಪಾದ ವಲ್ಲಭರದು ಮಂದಿರದ ಮೇಲೆ ವಿಗ್ರಹ ಮಾಡಿ ಇದು ಮಾಡಿದಾರೆ, ಗೋಪುರ ಮಾಡಿದಾರಲ್ಲ, ಅದ್ರ ಮೇಲೆ ಲೈಟ್ ಹಾಕ್ಬೇಕಾಗಿತ್ತು. ಎಲ್ಲ ಒಂದೊಂದು ಕಾನಿಗೂ 108 ಲೈಟ್ ಬಂದಾವ. ಅದಕ್ಕೆಲ್ಲ ಲೈಟ್ಗಳು ಹಾಕ್ಬೇಕಾಯ್ತು, ಸಣ್ಣ ಸಣ್ಣ ಲೈಟ್ಗಳು ಹಾಕ್ಬೇಕಾಯ್ತು. ಅವಾಗ ಕರೆ ಕಳಿಸಿದಾರೆ ಅಪ್ಪಾಜಿ, ಅವ್ನು ಕರ್ಕೊಂಬರಪ್ಪ ಅವನ್ನ ಅಂತ. ಅವ್ರಿಗೆ ವಿನಯಣ್ಣರಿಗೆ ಕಳಿಸಿದ್ರು. ಅವರು ಅಪ್ಪಾಜಿ ಹೇಳಿದ್ರೆ ಕಣ ಬರ್ಬೇಕಂತ. ಆಯ್ತು ಸರ್ ಹೋಗೋಣ ಅಂತ. ಏನ್ ಕೆಲಸ ಇದ್ರೆ ನೋಡ್ಕೊಂಬರಂ ಬಾ ಅಂತ. ಆಯ್ತು ಸರ್ ಅಂತಂದು ಹೇಳಿ ಹೆಂಗಾರಾಗ್ಲಿ ನನ್ನ ಟೂಲ್ಸ್ ಬ್ಯಾಗ್ ಇಟ್ಕೊಂಡ್ಬಿಡೋಣ, ನೋಡೋಣ ಹೆಂಗ್ ಬರ್ತತೆ ಏನಂತಂದ ಹೇಳಿ ಟೂಲ್ಸ್ ಬ್ಯಾಗ್ ರೆಡಿ ಇಟ್ಕೊಂಡು ಬಂದೆ. ಬಂದಾಗ ಅಪ್ಪಾಜಿ ನಮಸ್ಕಾರ ಮಾಡಿದ್ವಿ. ಅಪ್ಪಾಜಿ ಏನಪ್ಪ ಚೆನ್ನಾಗಿದೀಯಾ ಅಂದ್ರು. ಹೂನಪ್ಪ ಚೆನ್ನಾಗಿದ್ದೀನಿ ಅಂತ ಅಂದೆ. ಕೆಲ್ಸಗಳು ಹೆಂಗ್ ನಡೀತದಾವೆ ಅಂತ ಕೇಳಿದ್ರು ನನಗೆ. ಅಪ್ಪ ಭಾರಿ ಬಿಚ್ಚಿ ಕಣಪ್ಪ, ಕೆಲ್ಸ ಅಷ್ಟು ಕೆಲ್ಸಗಳದಾವ ಕಣಪ್ಪ ಅಂತ ಅಂದೆ. ನಾನ್ ಕೆಲಸ ಮಾಡ್ತೀನಿ ಅಂತ ನನಗೆ ಮನಸ್ಸಿಗೆ ಬಂದ್ಬಿಟ್ಟತ್ ನನಗೆ. ಅಷ್ಟು ಬಿಜಿ ಆಗ್ಬಿಟ್ಟಿದ್ದೀನಿ ಕಣಪ್ಪ, ನಾನು ಅಪ್ಪ ಅಂತ ಹೆಮ್ಮೆಯಿಂದ ಹೇಳ್ಕೊಂತಿದ್ದೀನಿ. ನಾನು ಭಾರಿ ಬಿಜಿ ಕಣಪ್ಪ, ಅಷ್ಟು ಕೆಲ್ಸಗಳು ಕಣಪ್ಪ ಅಂತ ಅಂದೆ. ಪುರ್ಸತ್ತೆ ಇಲ್ಲ ಅಲ್ಲನಪ್ಪ ಅಂದ್ರು. ಹೂನಪ್ಪ ಪುರ್ಸತ್ತಿಲ್ಲ ಕಣಪ್ಪ ಅಷ್ಟು ಕೆಲಸ ಅಂತ. ಅದ ಅಪ್ಪಾಜಿ ಒಂದೇ ಮಾತ ಹೇಳಿದ್ ನನಗೆ, ಭಗವಂತ ಕೊಟ್ರೆ ಹಿಂಗೆ ನೋಡ್ಕೊಡೋದು ಅಂದ್ಬಿಟ್ಟು. ಭಗವಂತ ಕೊಟ್ರೆ ಹಿಂಗೆ ನೋಡಪ್ಪ ಅವ್ನ ಕೆಲಸ ಕೊಡೋದು ಅಂದ್ಬಿಟ್ಟು. ಅವಾಗ ನನಗೆ ನೆನಪಾತ್ ನನಗೆ. ಅವಾಗ ನಾನು ಅನ್ನೋದು ಐತೆ ನನ್ನಲ್ಲಿ, ನಾನು ಅಂತಕ್ಕಂಥದ್ದು ಬಂದುತ್ತಲ್ಲ, ನಾನ್ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟೆ. ಅವಾಗ ಅಪ್ಪಾಜಿ ಕ್ಷಣ ಮಾತ್ರ ಅಂದ್ಬಿಟ್ರು, ಭಗವಂತ ಕೊಟ್ರೆ ಹಿಂಗೆ ಕಣಪ್ಪ ಕೊಡೋದು ಅಂದ್ಬಿಟ್ರು. ಅವಾಗ ನನಗೆ ನೆನಪಾತು, ನಾನು ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ, ನಾ ಫೋನ್ ನಂಬರ್ ಯಾರಿಗೂ ಕೊಟ್ಟಿಲ್ಲ. ಅವ್ರವರಿಂದ ಲಿಂಕ್ ಮಾಡಿ ನನ್ಗೆ ಹೆಂಗ್ ಕೆಲಸ ಬ್ಯಾಂಕ್ ಬಂತ ನನಗೆ ಕೆಲಸ. ಇದು ನಿನ್ನ ಆಶೀರ್ವಾದನೆ ಕಣಪ್ಪ ಅಂತಂದ ಹೇಳಿ ಅಪ್ಪ ಅದು ದೂರ ಆಗ್ಬಿಟ್ಟು. ಒಂದೊಂದೇ ಮಾತ್ರ ನನಗೆ ಅಪ್ಪ ನನಗೆ ಸೂಕ್ಷ್ಮತೆ ಕೊಟ್ಟರು ನನಗೆ. ಹೌದಾ? ಭಗವಂತ ಕೊಟ್ಟ ಹಿಂಗೆ ಕೊಡ್ತಾನೆ. ನಾನು ಗುರು ವಾಕ್ಯ ಅಂದ್ರೆ ನನ್ನ ದೃಢತೆಗೆ ಅವರೇ ಕಾರಣ. ಭಗವಂತ ಕೊಟ್ಟ ಹಿಂಗೆ ಕೊಡ್ತಾನಪ್ಪ, ಅವನ ಮೇಲೆ ನಂಬಿಕೆ ವಿಶ್ವಾಸ ಇಡ್ಬೇಕು. ಆಯ್ತಪ್ಪಾಜಿ ಅಂತ. ಆಯ್ತು ಹೋಗತ್ತೇನೆ, ಶ್ರೀಪಾದ ಬಂದ ಮೇಲೆ ನೋಡ್ಕೊಂಬರೋ ಲೈಟ್ಗಳು ಹಾಕ್ಬೇಕು ಅಂತ ಅವ್ರು ಅಂದದಷ್ಟೇ. ಹೋಗಿ ನೋಡ್ಕೊಂಬ ಅಂದ್ರದಷ್ಟೇ. ಹೋಗಿ ನೋಡ್ತಾ ಇದೀವಿ, ಆಗ ಶುರು ಮಾಡ್ರಿ ಅಂತಾರೆ ಕೆಲಸ. ಅಲ್ಲೇ ಅಲ್ಲ ನೋಡ್ಬೇಕಂತ ಕಳಿಸಿದ್ರಲ್ಲಿ ಶುರು ಮಾಡ್ಬೇಕಂತ. ಏನ್ ಬೇಕಾದ್ರೆ ಸಾಮಾನು ಅಪ್ಪ ಎಲ್ಲ ಗಾಡಿ ಎಲ್ಲ ತೂತ್ ಮಾಡ್ಬೇಕು, ಆಮೇಲೆ ಅದಕ್ಕೆಲ್ಲ ಪೈಪ್ ಎಲ್ಲ ಹಾಕ್ಬೇಕು. ಮತ್ ಮಾಡು ಸರ್ನೆ. ಸ್ವಾಮೀಜಿ ನಾವು ಎಲ್ಲ ಇದ್ವಿ, ಮಲ್ಲಿಕಾರ್ಜುನ ಸ್ವಾಮೀಜಿ, ನಾವು ಜಮೇಶಣ್ಣು ಇದ್ರ, ಎಲ್ಲ ಶುರು ಮಾಡ್ಬಿಟ್ವಲ್ಲ. ಹಂಗೆಲ್ಲ ಓಲ್ ಹೊಡ್ಕೊಳ್ಳೋದು, ಹುಡುಗರು ನಟಿ ಕಡಕಡ್ ನಟಿ ಅಂತ ಎಲ್ಲರೂ ಕಳಿಸ್ಬಿಟ್ಟಪ್ಪ. 24 ಗಂಟೆ ಒಳಗೆ ಅದು ಗೋಪುರ ಲೈಟ್ ಆನ್ ಆಗ್ಬಿಡ್ತು ನೋಡ. ಎಲ್ಲ ಹೊರದದ್ದು ರೆಡಿ ಇಲ್ಲ, ಹಿಂದ್ ಪ್ಯಾಚ್ ಮಾಡಿಕೊಂಡೆಲ್ಲ ಸಿಮೆಂಟ್ ಎಲ್ಲ ಮೆತ್ಕೊಳ್ಳೋರು ಅವ್ರು ಬೇರೆ. ಗಡಗಡ ವೈರಿಂಗ್ ಮಾಡ್ರಿ. ಸಾಯಂಕಾಲದ ಅಷ್ಟೊತ್ತಿ ಒಂದೇ ಒಂದು ಸ್ಟೆಪ್ ಇಂದ ಕೆಳಗಿಂದ ವೈರಿಂಗ್ ಮಾಡಿದ್ವಿ. ಅಷ್ಟು ಬೆಳಿಗ್ಗೆ ಸಾಗ ಮಾಡಿ ಒಂದು ಸ್ಟೆಪ್ ವೈರಿಂಗ್ ಮಾಡಿದ್ವಿ. ಅಪ್ಪಾಜಿ ಏನಂದ್ರೆ ಇವತ್ ನೈಟ್ ಎಷ್ಟೊತ್ತಿದ್ರು ಆನ್ ಆಗ್ಬೇಕು ಅಂದ್ಬಿಟ್ರು. ನಾವ್ ಸಾಯಂಕಾಲ ಸುಸ್ತಾಗ್ಬಿಟ್ಟತೆ, ಸಾಕಾಗ್ಬಿಟ್ಟದೆ. ಸ್ವಾಮೀಜಿನ ನೋ 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 ಸಾಕು ಸಾಕು ಅಂತ ಅವ್ರು ಅಂತಾರೆ. ಅಪ್ಪಾಜಿ ಬಂದ್ರು ನೋಡಿ, ಒಂದ್ ಲೈನ್ ಆನ್ ಮಾಡಿ ತೋರಿಸಿದ್ವಿ ಅಪ್ಪಾಜಿಗೆ. ನೋಡಿ ಇವತ್ತು ಎಷ್ಟೊತ್ತಿದ್ರು ಲೈಟ್ ಆನ್ ಆಗ್ಬಿಡ್ಬೇಕು ನೋಡು ಅಂದ್ಬಿಟ್ರು. ಅಷ್ಟೊಂದು ಲೈಟ್ ಹಾಕ್ಬೇಕಲ್ಲ. ಆ ಗಳಪ್ಪ ಗಾಬ್ರಿ, ಏನಾವ್ ಗೊತ್ತಿಲ್ಲಪ್ಪ ಏನು ಹೇಳ್ತಿದ್ರಿ. ಅಲ್ಲ ಸ್ವಾಮೀಜಿ ಹಿಂಗ ಅನ್ಬೇಕ, ಅವ್ರಿಗೂ ಗಾಬ್ರಿ. ಬರೀ ಸ್ವಾಮೀಜಿ ನಡಿ ಓಕೆ. ಅಪ್ಪಾಜಿ ಇಟ್ಟಿಲ್ಲಿ ಅಪ್ಪಾಜಿ ನಡ್ರಿ. ರಾತ್ರಿ ಎಲ್ಲರೂ ನಮ್ ಜೊತೆಗೆ ಇದ್ರು ಕಣಮ್ಮ.
ಎಲ್ಲಾರು ನಮ್ಗೆ ವೈರ್ ಕೇಳೋದ್ ಕೇಳ್ತೀಯ, ಓರ್ಡರ್ ಕೇಳಕೊಟ್ರೆ ಟೇಪ್ ಬೇಕಾ ಏನ್ ಬೇಕು ಕೊಡಕ್ ಹಂಗ ರೆಡಿನೇ. ಆದ್ರೆ ಮಲಿಕೆನ್ನು ಹಾಕ್ಬೇಕೆಲ್ಲ ವೈರಿಂಗ್ ಎಲ್ಲ. ಅದ್ ಹೆಂಗ್ ಮಾಡಿದ್ವು ಗೊತ್ತಿಲ್ಲಮ್ಮ. ಅಪ್ಪಾಜಿನೂ ಸಹಿತನು ನಮ್ ಜೊತೆಗೆ ಇದ್ರು, ನೋಡ್ತಾ ಇದ್ರು ಏನಾತು ಏನು ಏನ್ ಮಾಡ್ತಿದಾರೆ ಅಂತಂದ ಹೇಳಿ. ಅವರು ಸಹಿತ ಒಂದ್ ಕಣ್ ಮುಚ್ಚಿಲ್ಲ. 3 ಗಂಟೆ 4 ಗಂಟೆ ಸುಮಾರು ಲೈಟ್ ಆನ್ ಮಾಡಿದ್ವಿ. ಅವಾಗ ಹೆಣ್ಮಕ್ಳ ಎಲ್ಲಾರು ಬಂದು ಕರ್ಕೊಂಡು ಲೈಟ್ ಆನ್ ಮಾಡಿದ್ರೆ ಅಪ್ಪಾಜಿ ಎಲ್ಲ ದೂರ ಹೋಗಿ ನಿಂತ್ಕೊಂಡು ಬರ್ರಿ ಇಲ್ಲಿಗೆ ಹೆಂಗ್ ಕಾಣಿಸ್ತದ ಅಂತ ಹೇಳಿ ಎಲ್ಲ ನೋಡಿ ಸಂತೋಷ ಪಟ್ರು. ಆನಂದ, ಅಷ್ಟ ಆನಂದ. ಆ ಲೈಟ್ ಆನ್ ಮಾಡಿ ಎಲ್ಲ ನೋಡಿದೆ. ಬಹಳ ಚೆನ್ನಾಗ್ ಮಾಡಿದೆ ಕಣಪ್ಪ, ಬಹಳ ಚೆನ್ನಾಗ್ ಮಾಡಿದೆ. ಮಾಡಿಸಿರೋದು ಅವರೇ, ಆ ಶಕ್ತಿ ತುಂಬಿ ಅದೆಲ್ಲ ಕೊಟ್ಟು ಮಾಡಿಸಿ ಕೊನೆಗೂ ಅವರು ಏನ್ ಮಾಡಿದೆಪ್ಪ ಬಹಳ ಚೆನ್ನಾಗ್ ಮಾಡಿದೆ ಕಣಪ್ಪ ನನ್ನದೇ ಅಪ್ಪಂದು ನಮ್ಮೇಲೆ ಹಾಕ್ತಾರ ಹೊರ್ತು ಆ ಭಗವಂತ ನಾನ್ ಮಾಡಿಸಿದ್ದೆ ಅವ್ರು ಯಾವತ್ತೂ ಅವ್ರ ಬಾಯಿಗೆ ಬಂದೆ ಅಲ್ಲ. ಅಂತ ಸದ್ಗುರು ಅಪ್ಪ ಹೇಳ್ತಕ್ಕಂತ ಗುರು ಅಲ್ಲ, ಮಾಡಿ ತೋರಿಸ್ತಾರ ಅದನ್ನ. ಹೌದೌದು, ಎಲ್ಲರೊಳಗೂ ತಾನೇ ಆಗ್ಬಿಡ್ತಾರೆ. ಅವ್ರು ಬೇಕಂದ್ರೆ ತಾನೇ ಆಗಿ ನಡೆಸ್ಬಿಡ್ತಾರ ಅದನ್ನ. ಯಾರೇನು ಮಾಡಕ್ ಸಾಧ್ಯನೇ ಇಲ್ಲ. ನಾನ್ ಮಾಡ್ತೀನಿ ಅಂದ್ರೆ ಏನಾಗಲ್ಲ, ಒಂದ್ ಪ್ರವಚನ ಹೇಳಲ್ಲ, ಒಂದ್ ಯಾತದ ಹೇಳಲ್ಲ, ಒಳಗ್ ಹೋಗ್ಕೊಂಡ್ರಪ್ಪ ಅವ್ನಿಂದ ಏನ್ ಮಾಡ್ಸ್ಬೇಕು ಮಾಡ್ಸ್ನಡಿ ಅಂದ್ಬಿಡ್ತಾರ. ಅಂತ ಶಕ್ತಿ ಇರ್ತಕ್ಕಂತ ಸದ್ಗುರು. ಅದಂತೂ ಅಕ್ಷರ ಸಹ ನಿಜ ಅಣ್ಣ. ಅದು ನನಗೆ ಹೇಳಂಗಿಲ್ಲ. ಅದು ಅವ್ರು ಹಂಗ ಸಾಮಾನ್ಯ ಮಾಡೋ ಒಳಗ್ ಕುತ್ಕೊಂಡ್ರೆ ಏನ್ ಬೇಕಾದ್ರೆ ಮಾಡಿಸ್ಬಿಡ್ತಾರೆ ಅಂತ. ಇಂತ ಒಂದು ಶಕ್ತಿ ತುಂಬಿ ಆ ಶ್ರೀಪಾದ ವಲ್ಲಭರನ್ನ ಅವರೇ ಈಗ ಗುರುವಾರ ಒಂದು ಪಲ್ಲಕ್ಕಿಯಲ್ಲೇ ಬರೆದಿದ್ದಾರೆ, ತನ್ನ ಉತ್ಸವ ತಾನೇ ಮಾಡಿಸಿದ. ಹಂಗೆ ನಮ್ಮಪ್ಪ ಅವರು ಹಂಗೆ ಮಾಡಿಸ್ತಕ್ಕಂಥ ಸದ್ಗುರು ಅಂತ. ಸದ್ಗುರು ಕಣ, ಇದೊಂದು ನನಗೆ ಬಾರಿ ಒಂದು ಅನುಭವ ಆಗಿತ್ತು. ಮತ್ತೆ ಹಿಂಗೆ ಒಡನಾಟ ಆಯ್ತು. ನೀವು ಹೆಂಗೆ ಈಗ ಇಲ್ಲೇ ಆಶ್ರಮ ವಾಸಿ ಆಗ್ಲಿಕ್ಕೆ ಏನಾದ್ರೂ ಕಾರಣ ಇದೆಯಾ? ಇದ್ರ ಬಗ್ಗೆ ಹೇಳ್ರ. ಇಲ್ಲೇ ಆಶ್ರಮ ವಾಸಿ ಆಗ್ಬೇಕು ಅಂತಂದು ನಾನು ಕನಸಿನಾಗೂ ಅನ್ಕೊಂಡಿಲ್ಲ, ಮನಸ್ಸಿನಾಗೂ ಅನ್ಕೊಂಡಿಲ್ಲ. ಅಪ್ಪಾಜಿನೇ ಅವ್ರ ಸಂಕಲ್ಪ, ಅವ್ರ ಕೃಪೆ, ಅವ್ರ ಆಶೀರ್ವಾದದಿಂದ ನನ್ನನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ನಾನಂತೂ ಇಲ್ಲಿ ಎಳ್ಳಷ್ಟು ಇಲ್ಲ, ನನ್ನ ಕೈಲಿ ಏನೋ ಮಾಡೋಕ್ಕಾಗ್ತಿಲ್ಲ. ಅವ್ರ ಆಶೀರ್ವಾದದಿಂದ ಅವ್ರ ಕೃಪೆಯಿಂದ ಮಾತ್ರ ನಾನು ಇಲ್ಲೇ ಇದ್ದೀನಿ. ನಾನಿದ್ದೀನಿ ಅಂದ್ರೆ ಬಹಳ ತಪ್ಪಾಗುತ್ತ. ಅವರಾಗಿ ಅವ್ರು ನನ್ನಲ್ಲಿ ಇಟ್ಕೊಂಡು ಎಲ್ಲ ಸೇವೆನ ಮಾಡಿಸ್ಕೊಂತಾರೆ. 2013 ಕನ್ನೇಶ್ವರನ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು. ನಾನು ಬಂದ್ಕಂತ ಹೋಗ್ಯಂತಂದ್ರೆ 1 ವಾರ ಗಟ್ಲೆ ಇರ್ತಿದ್ವಿ. 1 ವಾರ 10 ದಿವಸ ಎಲ್ಲ ಇರ್ತಿದ್ವಿ. ನಮಗೆ ಸೇವೆ ಹೆಂಗ್ ರೂಢಿ ಆತಪ್ಪ ಅಂತಂದ್ರೆ, ನಾವು ಫಸ್ಟಿಗೆಲ್ಲ ಆಶ್ರಮ ಬರ್ತಿರ್ಬೇಕಾರೆ ಏನ್ ಕಾರ್ಯಕ್ರಮ ಬರ್ತತ್ತಲ್ಲ ಅವಾಗೆಲ್ಲ ನಮ್ ಸೇವೆ ಮುಗಿದೋದ್ಮೇಲೆ 1 ವಾರ ಮುಂಚೆನೆ ಬರ್ತಿದ್ವಿ. ಕಾರ್ಯಕ್ರಮ ಮುಗಿದ್ಮೇಲೆ 1 ವಾರ ಆಗ್ಬೇಕು, ಎಲ್ಲ ಇಲ್ಲೆಲ್ಲ ಕ್ಲೀನ್ ಆಗ್ಬೇಕು. ಶಿವರಾತ್ರಿ ಬರ್ಲಿ ಏನೇ ಬರ್ಲಿ 1 ವಾರ ಎಲ್ಲ ಕಸ ಇಂದ ಹಿಡಿದು ಎಲ್ಲ ಮಾಡಿ, ಪಾತ್ರೆ ಸಾಮಾನಿಂದ ಹಿಡಿದು ಎಲ್ಲಾದ್ರೂ ಟ್ರ್ಯಾಕ್ಟರ್ ಹಾಕ್ಯಂಡ್ ಹೋಗಿ ಚಳಿಕೆರೆಯಿಂದ ಶಾಮಿಯಾನ ಎಲ್ಲ ತಗೊಂಡು ವಿಜಯದುರ್ಗ ಶಾಮಿಯಾನಕ್ಕೆ ಇತ್ತು. ಅವಾಗ ಅಲ್ಲಿ ಹೋಗಿ ಅರ್ಪಿಸಿ ಒಂದು ಜಗ್ಗು, ಒಂದು ಲೋಟ, ಒಂದು ಚಮಚಿ ಏನು ಬಿಡ್ದಂಗೆ ಎಲ್ಲ ಹುಡುಕಾಡಿ ತಗೊಂಡೋಗಿ ಎಲ್ಲ ಬಿಟ್ಟು ಬಂದು ಎಲ್ಲ ಹೇಳಿ ಎಲ್ಲ ಕ್ಲೀನ್ ಆದ್ಮೇಲೆ ಆಮೇಲೆ ಹೋಗಿ ಕೇಳ್ತಾ ಇದ್ದು 3-4 ದಿವಸ ಆದ್ಮೇಲೆ ಅಪ್ಪಾಜಿನ, ಅಪ್ಪಾಜಿ ಹೋಗಿ ಬರ್ತೀವಿ ಅಂತಂದು. ಈ ತರ ನಮಗೆ ರೂಢಿ ಆಗ್ಬಿಡ್ತು. 1 ವಾರ 10 ದಿವಸ ಹಿಂಗೆ ಇದ್ದು ಹೋಗೋದು ರೂಢಿ ಆಗ್ಬಿಡ್ತು ನಮ್ಗೆ. ಎಲ್ಲ ಬಂದಾಗ ಮಾಡ್ತಕ್ಕಂಥದ್ದು ನಮ್ದಲ್ಲ, ಎಲ್ಲ ಮುಗಿದ್ಮೇಲೆ ನಮ್ದೆಲ್ಲ ಸ್ವಚ್ಛ ಮಾಡಿ ಮೊದ್ಲು ಹೆಂಗಿತ್ತು ಆತರ ಮಾಡ್ಬೇಕಲ್ಲ. ಇದು ನಮಗೆ ಕಳ್ಸಿಕೊಟ್ಬಿಟ್ರೆ ನಮ್ಗೆ. ನಾ ಬಂದ್ಮೇಲೆ ಕಾರ್ಯಕ್ರಮಗಳು ಯಾರು ಈಗೆಲ್ಲ ಹೋಗ್ತಾರಲ್ಲ ಹಂಗ ನಾವು ಹೋಗ್ತಾನೆ ಇದ್ದಲ್ಲ. ನಾವು ಅದು ನಮಗೆ ಕೇಳಕ್ಕೆ ಹೋಗೋದಿಲ್ಲ. ನಮಗೆ ಅಲ್ಲಿ ನನ್ ಒಳಗೆ ಸಮಾಧಾನ ಆಗ್ಬೇಕು ಅಂದ್ರೆ ಎಲ್ಲ ಕ್ಲೀನ್ ಆಗ್ಬೇಕು. ಅವರೇ ನಮ್ಮ ಅಪ್ಪನ ಹತ್ರಕ್ಕೆ ಹೋಗ್ಬೇಕಂದ್ರೆ ನನ್ ಒಳಗೆ ನನ್ನ ಅಂತರಾತ್ಮ ಹೇಳ್ಬೇಕು, ಹೋಗಿ ಕೇಳಿಗ ಅಂತಂದು. ಕುರುಕು ಪರಕ್ ಇತ್ತಂದ್ರೆ ಮನಸ್ಸಿಗೆ ಕೇಳಕ್ಕೆ ಹೋಗೋದಿಲ್ಲ. ಇಲ್ಲ, ಯಾಕೆ ನನ್ಗೆ ಯಾಕೆ ಸಮಾಧಾನ ಇಲ್ಲ ಅಪ್ಪಾಜಿ ಹತ್ರ ಹೋಗಿ ಕೇಳಕ್ಕೆ. ಈ ಶ್ರದ್ಧೆಯಿಂದನೋ ಯಾಕೆ ಮಾಡಿಸಿರೋ ಗೊತ್ತಿಲ್ಲ, ಅವರೇ ನನ್ನ ದಾತಾರನಾಗಿ ನಾಮಕರಣ ಮಾಡಿದ್ದವರೇ. ಆಮೇಲೆ ಶಿವಾಲಯ 2013 ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಮಾಡಿದಾಗ ಕೆಲಸ ಎಲ್ಲ ನಡೀತಾ ಇತ್ತು. ಅವಾಗ ಒಂದ್ಸಲಿ ಕೇಳಕ್ ಹೋದ್ವಿ, ಊರಿಗೆ ಕೇಳಕ್ ಹೋದ್ವಿ. ಮತ್ತೆ ಇವೆಲ್ಲ ಕೆಲಸ ನಡೀತಿರ್ತವೆ, ಮತ್ತೆ ನಮ್ ಕೆಲ್ಸಗಳು ಮತ್ತೆ ಅಲ್ಲಿ ಎಲ್ಲ ನೋಡ್ಬೇಕು. 1 ವಾರ 10 ದಿವಸ ಇದ್ವಿ. ಹೋಗಿ ಅಪ್ಪಾಜಿ ಕೇಳಿದ್ವಿ, ಅಪ್ಪಾಜಿ ಹೋಗಿ ಬರ್ತೀನಿ ಅಪ್ಪಾಜಿ. ಅಲ್ಲಪ್ಪ, ಈ ಕೆಲಸ ಮುಗಿಯೋವರೆಗೂ ಇಲ್ಲೇ ಇರು. ಕೆಲಸ ಐತಿ, ಜನರೇಟರ್ ಆನ್ ಮಾಡ್ಬೇಕು, ಕರೆಂಟ್ ನೋಡ್ಕೋಬೇಕು, ಎಲ್ಲ ಮಾಡ್ಬೇಕು. ಈ ಕೆಲಸ ಮುಗಿಯೋವರೆಗೂ ನೀನು ಇಲ್ಲೇ ಇರಪ್ಪ ಅಂತ. ಅಪ್ಪಾಜಿ ಅಲ್ಲಿ ಕೆಲ್ಸಗಳು ಇದಾವಲ್ಲಪ್ಪ ಮತ್ತೆ ದಾವಣಗೆರೆಗೆ, ಮತ್ತೆ ಹೆಂಗ್ ಮಾಡ್ಬೇಕು ಅಂತ. ಭಗವಂತ ನೋಡ್ಕೊಂತಾನೆ ಹೇಳು, ಭಗವಂತ ನೋಡ್ಕೊಂತಾನೆ, ನೀನ್ ಸುಮ್ನೆ ಇಲ್ಲಿ ಇದ್ಬಿಡಪ್ಪ ನೀನು ಅಂತ.
ಏನ್ ಮಾಡಕ್ಕಾತಪ್ಪ, ಅಲ್ಲಿ ಕೆಲ್ಸಗಳು ಸ್ಟಾರ್ಟ್ ಆಗಿದೆ, ಕೆಲ್ಸಗಳು ನಡೀತದಾವೆ. ಹ್ಮ್ ಅಲ್ಲಿ ನಡ್ಸೋನು ಭಗವಂತ, ಇಲ್ಲಿ ನಡ್ಸೋನು ಭಗವಂತ, ನಮಗ್ ಗೊತ್ತಾಗ್ಬೇಕಲ್ಲ ನಮಗೆ. ಹೌದು. ಎಲ್ಲ ನೋಡ್ಕೊಂತ ಬಿಡಪ್ಪ, ನೀನು ಏನ್ ಇದ್ ಮಾಡ್ಬೇಡ, ಸುಮ್ನೆ ಕೆಲಸ ಮುಗಿಯವರೆಗೂ ಇರೋ ನೀನು ಅಂದ್ರು. ನಮ್ಮ ಮನೆಯವ್ರಿಗೆ ಹೇಳಿದೆ, ಮತ್ ಹಿಂಗ ಅಪ್ಪಾಜಿ ಹಿಂಗ ಹೇಳ್ತಾರಲ್ಲ ಹ್ಮ್ ಹಿಂಗಂದ್ರು. ನಾನ್ ಕೇಳ್ತ ನಡಿ ಅಂದ್ರ ಅವ್ರು. ಹ್ಮ್ ನಾ ಕೇಳ್ತೀನಿ ಕರ್ಕೊಂಡ್ ಹೋಗ್ ನಡಿ. ನೀನ್ ಹಿಂಗ್ ತಿಂಗಳ ಗಟ್ಟಿ ಇದ್ರೆ ಹೆಂಗಪ್ಪ ನೀನು, ಅಲ್ಲಿ ನೋಡೋರ್ ಯಾರದಾರ ಮಾಡೋದ್ರ ಆಕಿ ಗಾಬ್ರಿ, ಮತ್ತಿಗೆ ಇನ್ನು ಮತ್ತೆ ಗಾಬ್ರಿ. ಅಕ್ಕಿನೂ ಇಲ್ಲಿದ್ಲಲ್ಲ, ನಾನು ಕೇಳಿದೆ ಫಸ್ಟ್ ಹಿಂಗೆ ಹೋಗ್ಬಿಟ್ಟಂದ. ಅವಾಗ ಹಂಗಂದ್ರು. ಅವಾಗ ಅಕ್ಕಿನೂ ಬಂದ್ಲು, ನೀನು ತಿಂಗಳ ನೋಡ್ಕೊಂಡು ನನ್ನ ನಡಿ ಅಲ್ಲಿ ಕಡೆ ಬಂತೇನ, ನಡಿ ಹೋಗೋಣ ಅಂತಂದು ಬಂದ್ಲು. ಅಕ್ಕಿನೂ ಕರ್ಕೊಂಡು ಹೊಂಟ್ಲು. ಓದಿಬ್ರು ಅಪ್ಪನ್ ತಕ ಹೋದ್ವಿ, ನಮಸ್ಕಾರ ಮಾಡಿದ್ವಿ. ಅವ್ನಿಗೆಲ್ಲ ಹೇಳಿದೀನಿ ಹೋಗು ಅಂದ್ರ ಅಪ್ಪ. ಅದೇ ಅಪ್ಪ ಮತ್ತೆ ಕರ್ಕೊಂಡು ಹೋಗ್ತೀನಿ. ಅವ್ನು ಇಲ್ಲಿರ್ಲಿ, ದೇವಸ್ಥಾನ ಐತಿ, ಕೆಲ್ಸ ಎಲ್ಲ ಐತಿ, ನಾನು ಕಳಿಸ್ಕೊಡ್ತೀನಿ ಹೋಗ. ಅಪ್ಪ ಇಲ್ಲಪ್ಪ, ಮನೆ ಮಕ್ಕಳು ಸಣ್ಣರು, ಇನ್ನು ಸಣ್ಣರು, ನಾನು ದೊಡ್ಡ ಮಗು ಸಣ್ಣಳು, 2ನೇ ಕ್ಲಾಸ್ ಹಿಂಗೆಲ್ಲ ಓದಳು, ಮಾಲಿನ ಪ್ಲೇ ಗ್ರೂಪ್ ಹಿಂಗೆ ಓದ್ತಾ ಇದ್ಲು. ಏನಾಗಲ್ಲ ಹೋಗು, ಭಗವಂತನೇ ನಿನ್ ಜೊತೆಗಿರ್ತಾನೆ ಹೋಗು ಹೇಳಿದ ಅಪ್ಪಾಜಿ. ಭಗವಂತ ನಿನ್ ಜೊತೆಗಿರ್ತಾನೆ, ಏನ್ ಅಂದ್ಕೋಬೇಡ, ಹೋಗು, ಒಳ್ಳೇದಿದು, ಒಳ್ಳೆ ಕೆಲಸ ಮಾಡ್ತದನ್ ಹೋಗು ನೀನು ಅಂತಂದು. ಅಪ್ಪಾಜಿ ಏನಾಗಲ್ಲ ಹೋಗಮ್ಮ, ನೀನ್ ಒಳ್ಳೇದಾಕತ್ತ ಆಶೀರ್ವಾದ, ನಾನೇ ಇರ್ತೀನಿ ನಿನ್ ಜೊತೆಗೆ ಅಂದ್ಬಿಟ್ರಪ್ಪ. ನೀ ಭಗವಂತ ಅಂದ್ರ ಇದ್ ಮಾಡಲ್ಲ ಅಂತ ನಾನೇ ಇರ್ತೀನಿ ನಿನ್ ಜೊತೆಗೆ ಅಂದ್ಬಿಟ್ರ ಅಪ್ಪ ಆಕಿ. ಇನ್ನೇನ್ ಬೇಕು, ಆಯ್ತಪ್ಪ ಅಂತಂದ್ರೆ ಆಕಿನು ಚೆನ್ನಾಗತ್ತೆ, ಇಲ್ಲೇ ಇಟ್ಕೊಳ್ಳ ಹೋಗ, ಅವನ್ನ ಕಳ್ಸಿಕೊಡ್ತತ್ ಹೋಗು, ಇಲ್ಲೇ ಇಟ್ಕೊಳ್ಳಲ್ಲ ಅವನ್ನ ಕಳ್ಸಿಕೊಡ್ತೀನಿ ಹೋಗು ಅಂದ್. ಆಯ್ತಪ್ಪಾಜಿ ಅಂತ ಆಕಿನ ಮಾಡ್ಕೊಂಡು ಹೋಗಕ್ಕೆ ಬಿಟ್ಟು ಬರೋದು. ಬಸ್ಗೆ ಬಂದು ಕೆಲಸ ಮಾಡ್ಕೊಂಡು ಮಾಡ್ತಾ 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 ಅಪ್ಪಾಜಿ ದರ್ಶನ ಮಾಡೋದು, ಸೇವೆ ಸುಮ್ಮನೆ ಮಾಡ್ತದ. ಏನಾಯ್ತ, ಒಂದು ಕಲ್ಲು ಬಿದ್ರು, ಒಂದ್ ಚಕ್ಕೆ ಬಿದ್ರು, ಏನಾದ್ರು ಹುಡಿಕೊಳ್ಳೋದು ತುಂಬಿ ಹಾಕೋದು ಒಂದ್ ಕಡೆಗೆ. ಅವ್ರು ಕೆಲಸ ಮಾಡೋರಿಗೆಲ್ಲ ಕಲ್ಲೆಲ್ಲ ಇದ್ ಮಾಡೋರಲ್ಲ, ಅವ್ರು ಒಡೆದ್ ರೆಡಿ ಹಾಕಿದ್ರೆ ತುಂಬಿ ಸೈಡಿಗೆ ಹಾಕೋದು. ಆಮೇಲೆ ಕರೆಂಟ್ ಹೋಗ್ತಾ ಹಂಗೆ ಜನರೇಟ್ ಸ್ಟಾರ್ಟ್ ಮಾಡೋದು. ನಮಗೆ ಯಾವ ಕಡೆಗೂ ನೆನಪಿಲ್ಲ, ನಮಗೆ ಊರ್ ಕಡೆಗೆ ನೆನಪಿಲ್ಲ ನಮ್ಗೆ ಮಾಡ್ಬಿಟ್ಟು. ಸಂಸಾರದ ಕಡೆ ಜವಾಬ್ದಾರಿ ಅವ್ರು ಹೊರಿಸ್ಕೊಂಡ್ಮೇಲೆ ಅವರೇ ಒತ್ಕೊಂಡ್ಬಿಡ್ತಾರೆ, ನಮ್ದು ಏನಿಲ್ಲ, ಸುಮ್ನೆ ಸೇವೆ ಮಾಡ್ಬೇಕಷ್ಟೇ. ನಾವು ಈ ತರ ಸೇವೆ ಮಾಡ್ಕೊಂತ ಅದ್ ಹೆಂಗೆ ದೇವಸ್ಥಾನ ಮುಗೀತು, ಒಂದು 6 ತಿಂಗಳು ಆತದ. ಒಂದ್ 3 ತಿಂಗಳು ಮಂಟಪ ಅದರಲ್ಲಿ ಮಾಡಿದ್ರು, ಒಂದ್ 6 ತಿಂಗಳಾಗ ಇದು ಮುಗೀತು. ಒಟ್ಟು 9 ತಿಂಗಳಾಗ ದೇವಸ್ಥಾನ ಕಂಪ್ಲೀಟ್ ಆಗೋಯ್ತು. 9 ತಿಂಗಳಾಗ ಆಗೋಯ್ತು. ಅಷ್ಟೆಲ್ಲ ಕಂಪ್ಲೀಟ್ ಆಯ್ತು. ಮತ್ತ ಆಮೇಲೆ ಹೋಗಿ ಅಪ್ಪನ ಮತ್ತೆ ಊರಿಗೆ ಹೋಗ್ಬೇಕಲ್ಲ, ಅವಾಗ ಕೇಳ್ದ ಅಪ್ಪಾಜಿ ಊರಿಗೆ ಹೋಗ್ಬರ್ತೀರ ಅಪ್ಪಾಜಿ. ಆಯ್ತು ಹೋಗಿ ಬರೋ ಅಂತ ಕಳಿಸಿದ್ರು. ಆಯ್ತು ಹೋಗಿ ಬರೋ, ಮತ್ತೆ ಆಯ್ತು ಬಿಡು ಅಂತ ಆಶ್ರಮ ಕಳಿಸಿದ್ರು ಅಂತಂದು ಹೇಳಿ ಬಂದೆ. ಬಂದು ದಾವಣಗೆರೆ ಬರ್ತೀನಿ, ಕೆಲ್ಸಗಳಿಲ್ಲ, ಏನ್ ಕೆಲಸ ಮಾಡ್ಬೇಕು, ನನಗಿರೋ ಕೆಲ್ಸಗಳೆಲ್ಲ ತಪ್ಪಿ ಹೋಗ್ಬಿಡ್ತಾವ. ಅವ್ರು ಕೇಳೋರು ಎಲ್ಲಿದ್ದೀ ಏನಂತ, ನಾನು ಆಶ್ರಮದಾಗ ಇದ್ದೀನಿ ಅಂತ ಹೇಳ್ತಿದ್ದೆ. ನಂದು ಇರೋ ಸತ್ಯ ನಾನು ಹೇಳಲೇಬೇಕು. ಅವ್ರು ಫೋನ್ ಮಾಡಿ ಕೇಳೋರು, ಅಲ್ಲೋ ನಂದು ಕೆಲಸ ಇತ್ತು, ನೀನ್ ಬರ್ಲಂದ್ರೆ ಹೆಂಗ ಸರ್, ನಾನು ಆಶ್ರಮದ ನೀನು ಬರೀ ಮಠ ಆಶ್ರಮ ಅನ್ಕತೀನಿ, ಅಲ್ಲಿದ್ ಬಿಡಲ್ಲ ನೀನು ಅನ್ನೋರು. 6 ತಿಂಗಳು ಅನ್ನತ್ತಿ ನನ್ನ ಕೆಲಸನೇ ಏನಿಲ್ದಾಗ ಆಗ್ಬೇಕು. ಎಲ್ಲರೂ ಏನಾರು ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ. ಈಗ ಇನ್ನೊಬ್ರ ಹತ್ರ ಕೆಲಸ ಕೇಳ್ಕೊಂಡು ಹೋಗ್ಬೇಕು ನಾನೀಗ, ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಹಂಗ್ ಮಾಡಿದ್ದು ಅವ್ರೆ, ಹಿಂಗ್ ಮಾಡ್ರು ಇವ್ರೆ, ಅಪ್ಪನೇ. ನನಗೆ ಹಿಂಸೆ, ಏನ್ ಮಾಡ್ಬೇಕು, ಜೀವನದ ದಾರಿನೇ ತೋರ್ತಾ ಇಲ್ಲ. ಏನು 6 ತಿಂಗಳು ಆರಾಮಾಗಿದ್ದು, ನಾನು ಅಷ್ಟು ಸಂತೋಷ ಸೇವೆ ಮಾಡಿ ಬಂದೆ, ಇಲ್ಲಿ ಬಂದಿನಿ ಈ ಪಾಡಿಪಾಟ್ಲು. ಏನ್ ಮಾಡ್ಬೇಕು ಭಗವಂತ, ಎಲ್ಲಿಗ ಮನೆಗೆ ಖರ್ಚಿಗೆ ಒಂದು ರೂಪಾಯಿ ದುಡ್ಡು ಇಲ್ಲ ಅಂದ್ರೆ ನಡೆಯಲ್ಲ. ಟೌನ್ ಆಗದ್ಮೇಲೆ ಹೌದು ದುಡ್ಡು ಬೇಕೇ ಬೇಕು ಪ್ರತಿಯೊಂದಕ್ಕೂ. ಏನ್ ಮಾಡ್ಬೇಕು, ನಡೀತತಿ. ಇಲ್ಲಿ ನಾನು ಯಾವ್ದು ಇಲ್ದಾಗ ಟೈಮ್ ಸರಿ ಒತ್ತಿ ಸರಿ ಊಟ ಮಾಡ್ಕೊಂಡು ಆರಾಮಾಗಿದ್ದಂತಾನು, ಅಲ್ಲಿ ಹೋದ್ಮೇಲೆ ನನ್ನ ಪರಿಸ್ಥಿತಿನೇ ಚೇಂಜ್ ಆಗಿ ಹೋಗ್ಬಿಡ್ತು. ಆಮೇಲೆ ಮತ್ತೆ ಅಲ್ಲಿ ಕೆಲ್ಸಗಳು ಒಂದು ವಾರ ಹೋದೆ. ನಡಿ ಆಶ್ರಮಕ್ಕೆ ಹೋಗ್ಬಾರ ಅಂತ ಏನೊಂದು ಕಾರ್ಯಕ್ರಮ ಬಂದ್ವಿ ಆಶ್ರಮಕ್ಕೆ. ಅವಾಗೆಲ್ಲ ಉದ್ಘಾಟನೆ ಆಗಿ ಎಲ್ಲ ಆಗಿತ್ತು, ನಡೀತಾ ಇತ್ತು. ಅವಾಗ ಅಪ್ಪಾಜಿ ಹತ್ರ ಬಂದು ನಮಸ್ಕಾರ ಮಾಡಿದ್ವಿ. ಆಯ್ತು ಅಂತ ಅಪ್ಪಾಜಿ ಶಿವಾಲಯ ಹತ್ರ ಹೋಗಿದ್ರು. ನಾವು ಅವತ್ತು ಸಾಯಂಕಾಲ ಕೇಳ್ಬೇಕಾಗಿತ್ತು ಊರಿಗೆ ಹೋಗೋಣ ಅಂತ. ಹೋಗಿ ಇಬ್ರು ಹೋಗಿ ಕೇಳಿದ್ವಿ, ಅಪ್ಪಾಜಿ ಮತ್ತೆ ಹೋಗ್ಬರ್ತೀವಪ್ಪ ಅಂತ. ಆಶ್ರಮದ ಇದ್ರೆ ಹಂಗ ದುಡಿಮೆ ನಡೀತದೆ ಅಂತೇಳಿ ನಮ್ಮ ಒಂದು ಇದು ಮಾಡ್ಕೊಂಡು ಅಪ್ಪಾಜಿನೂ ಕೇಳಿದ್ವಿ. ಅಪ್ಪಾಜಿ ಆಶ್ರಮಕ್ಕೂ ದಾವಣಗೆರೆ ಹೋಗ್ಬರ್ತೀವಿ ಅಪ್ಪಾಜಿ ಅಂತ ಕೇಳಿದ್ವಿ. ಅಪ್ಪಾಜಿ ಅಂದ್ರು ಹೋಗ್ಬೇಕೇನು ಅಂದ್ರು. ಅಪ್ಪಾಜಿ ಹೂನಪ್ಪ ಹೋಗ್ಬೇಕ. ಅಲ್ಲಪ್ಪ ನೀನು ಇಲ್ಲೇ ಇದ್ಬಿಡಪ್ಪ ಇನ್ಮೇಲೆ,
ಹ್ಮ್ ನೀನ್ ಇಲ್ಲೇ ಆಫ್ ಇದ್ಬಿಡಪ್ಪ. ಮಾಡ್ಬಿಡ್ರಿ. ಈ ಇದನ್ನೆಲ್ಲ ನೋಡ್ಕೊಂಡ್ರೆ ಯಾರು, ಮಾಡೋರು ಯಾರು, ಹ್ಮ್ ಜನ ಬರ್ತಾರೆ ಹೋಗ್ತಾರೆ, ಹ್ಮ್ ನೀನ್ ಇಲ್ಲಿದ್ರೆ ಚೆನ್ನಾಗ್ ಕಾಣಪ್ಪ. ಹ್ಮ್ ಅವಾಗ ನನ್ ಮನ್ಸಿಗೆ ಅನಿಸ್ತು, ಹ್ಮ್ ಏನಪ್ಪ 6 ತಿಂಗಳು ಇಲ್ಲೇ ಇದ್ದೀನಿ, ಹ್ಮ್ ಇದನ್ನು ಮಾಡಿದೀನಿ, ಇನ್ನೇನ್ ಕೊನೆ ಇಲ್ಲೇ ಇದ್ದು ಬಿಡು ಅಂತಾರಲ್ಲ ಅಂತ ನನ್ನ ಮನ್ಸಿಗೆ ಅಲ್ಲೇ ಇನ್ನಷ್ಟು ಗಾಬರಿ ಆಗ. ಹ್ಮ್ ಏನ ನನಗೆ ಕೆಲಸ ಮುಗಿಯೋವರೆಗೆ ಇರೋ ಅಂದಿದ್ರು ಫಸ್ಟಿಗೆ. ಈಗ ಹ್ಮ್ ಆ ಇನ್ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇದ್ದು ಬಿಡು ಅಂದ್ಬಿಟ್ರಲ್ಲ, ಅದಕ್ಕೆ ಏನ್ ಗತಿ ಅವ. ಹ್ಮ್ ಅವ ಮನಸ್ಸಿಗೆ ಸ್ವಲ್ಪ ಗೊಂದಲ ಆತು. ಹ್ಮ್ ಅಪ್ಪಾಜಿ ಹ್ಮ್ ಹೆಂಗ್ ಮಾಡೋಕಪ್ಪ, ಹ್ಮ್ ನೀನ್ ಇದ್ಬಿಡಪ್ಪ ಇಲ್ಲಿ, ಹ್ಮ್ ಇಲ್ಲಿ ಬರ್ತಾರೆ ಹೋಗ್ತಾರೆ ಇರ್ತಾರೆ, ಹ್ಮ್ ನೀನ್ ಇಲ್ಲಿದ್ದರೆ ಚೆನ್ನಾಗ್ ಕಾಣಪ್ಪ ಅಂತ ಹ್ಮ್ ಮನಸ್ಸಿನಿಗೆ ಬಹಳ ಗೊಂದಲ ಆಗ್ಬಿಡ್ತು. ಏನ್ ಮಾಡ್ಬೇಕು, ಇತ್ಲ ಮಾತು ಕೊಡಂಗಿಲ್ಲ, ಹ್ಮ್ ಏನು ಹೇಳಕ್ಕೂ ಬರಂಗಿಲ್ಲ, ಅಂತ ಪರಿಸ್ಥಿತಿ ಆಯ್ತು. ಹ್ಮ್ ಅವಾಗ ಹ್ಮ್ ಸುಮ್ಮನಿದ್ದೆ, ನಾನೇನು ಇರ್ತೀನಂತ ಹೇಳಲ್ಲ, ಏನಂತಲೇ ಹೇಳಲ್ಲ, ಹ್ಮ್ ಹ್ಮ್ ಮಾತಾಡಂಗಿಲ್ಲ. ಈಗ ಹ್ಮ್ ಮಾತು ಅವ್ನು ನುಡಿಸ್ಬೇಕಷ್ಟೇ, ಹ್ಮ್ ಹ್ಮ್ ನಮ್ ಕೈಲಿ ಏನೋ ಮಾಡೋ ಶಕ್ಯತೆ ಇಲ್ಲ. ಹ್ಮ್ ಅವ ಸುಮ್ಮನಾದೆ. ಹ್ಮ್ ಅವಾಗ ಅಪ್ಪ ಒಂದೇ ಒಂದು ಮಾತು ಹೇಳಿದ್ರು ಹ್ಮ್ ಚಿಕ್ಕಣ್ಣಗೆ. ಚಿಕ್ಕಣ್ಣನ ಪಕ್ಕದಾಗಿದ್ರು. ಹ್ಮ್ ಚಿಕ್ಕಣ್ಣಗೆ ಹೇಳಿದ್ರ ಅಪ್ಪ, ಚಿಕ್ಕಣ್ಣ, ನಾನು ಯಾರಿಗಾರ ಒಂದು ಮಾತು ಹೇಳಿದ್ರೆ, ಹ್ಮ್ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಪಕ್ಕದಾಗ, ನಾನು ಯಾರಿಗಾರ ಒಂದು ಮಾತು ಹೇಳಿದ್ರೆ ಹ್ಮ್ ಎಲ್ಲ ಕೆಲಸ ಪಲ್ಸ ಎಲ್ಲ ಬಿಟ್ಟು ಬಂದು ಇಲ್ಲಿ ಇರಕ್ ರೆಡಿ ಇದಾರೆ. ಹ್ಮ್ ಎಲ್ಲ ಬಿಟ್ಟು ಬಂದು ಅಪ್ಪ ನೀನೇ ಬೇಕು ಅನ್ನೋ ರೆಡಿ ಇದಾರೆ. ಹ್ಮ್ ಆದ್ರೆ ಭಗವಂತಿಗೆ ಇಷ್ಟ ಆಗಿರೋಬೇಕಲ್ಲ ಚಿಕ್ಕಣ್ಣ ಅಂದ್ಬಿಟ್ಟು ಒಂದೇ ಒಂದು ಮಾತು ನನಗೆ ಹೇಳಿ, ಸತ್ಯವಾದ ಮಾತು, ಹ್ಮ್ ಭಗವಂತಿಗೆ ಇಷ್ಟ ಆಗಿರೋಬೇಕಲ್ಲ ಅಂದ್ಬಿಟ್ಟು ಹ್ಮ್ ನನಗೆ ಹಂಗ ಒಳಗ ಹಂಗ ಒಂದು ಬಾಣ ಹೊಡೆದಂಗ ಆಗ್ಬಿಡ್ತು ನನಗೆ. ಹ್ಮ್ 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 ನನಗೆಲ್ಲ ಒಂದೊಂದೇ ಮಾತು ಹೇಳಿರೋದು, ವಾಕ್ಯ ಒಂದೊಂದೇ ವಾಕ್ಯ. ಒಂದೊಂದೇ ವಾಕ್ಯ. ಹ್ಮ್ ನಾನು ಯಾರಿಗಾರ ಒಂದು ಮಾತು ಹೇಳಿದ್ರೆ ಹ್ಮ್ ಎಲ್ಲ ಸರ್ವಸ್ವನೇ ತ್ಯಾಗ ಮಾಡಿ ಬಂದು ಇಲ್ಲಿರಂತಾರದಾರೆ, ಹ್ಮ್ ಭಗವಂತಿಗೆ ಇಷ್ಟ ಆಗಿರೋರು ಬೇಕಲ್ಲ. ಹ್ಮ್ ಅಪ್ಪ ಶಿವ ಶಿವ ಹ್ಮ್ ಅಂದ್ರೆ ನೀನ್ ಭಗವಂತಿಗೆ ಇಷ್ಟ ಆಗಿದ್ದೀಯಾ, ನೀನ್ ಇಲ್ಲಿ ಇರ್ಬೇಕು ಹ್ಮ್ ಅಂತ ಒಂದು ಸಂದೇಶ. ಹ್ಮ್ ಆಯ್ತಪ್ಪ, ಹ್ಮ್ ಆಯ್ತು, ನೀನ್ ಸಂಸಾರ ಎಲ್ಲ ಭಗವಂತ ನೋಡ್ಕೊಂತಾನೆ, ಹ್ಮ್. ಏನಮ್ಮ ನೀನು ಏನು ಇದ್ ಮಾಡಕ್ ಹೋಗ್ಬೇಡ. ಹ್ಮ್. ಆಕೆ ಇಲ್ಲಪ್ಪ, ಮನೆಗೆ ಅಪ್ಪ ಅಮ್ಮ ಇಷ್ಟಿನ ಇದ್ದದಕ್ಕೆ ಅವ್ರು ಏನೇನೋ ಮಾತಾಡ್ಕೊಂತಾರೆ. ಹ್ಮ್ ಅವ್ನ ಅಲ್ಲಿ ಸೇರ್ಕೊಂಬಿಟ್ಟ, ಈಗ ಒಬ್ಬಳು ಇಲ್ಲದಾಳೆ, ಮಕ್ಕಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು. ಹ್ಮ್. ನಾನು ಅಕ್ಕನ ಮಗಳೇ ಮದುವೆ ಆಗಿರೋದು, ಹ್ಮ್ ನಮ್ಮಮ್ಮ ಬೇರೆ ಐತಿ. ನಮ್ಮಮ್ಮನು ಏನು ಅವನು ಸೇರ್ಕೊಂಬಿಟ್ಟ ಮಟನ, ನೀನು ಹೋಗ್ಬಿಡು, ಹ್ಮ್ ಇಬ್ರು ಅಲ್ಲಿ ಇದ್ಬಿಟ್ರಿ ಅಂತ ನಮ್ಮಮ್ಮಂದು. ಹ್ಮ್ ಅವನ್ನೆಲ್ಲ ಕೇಳಿ ಕೇಳಿ ಆಯಮ್ಗೆ ಬಾಳ ಬೇಜಾರಾಗಿಲ್ಲಪ್ಪ, ಎಲ್ಲರ ಬೈತಾರ ಕಣಪ್ಪ ಹ್ಮ್ ಅಂತ ಅಂದ್ರು. ಅಪ್ಪಾಜಿ ಹೇಳಿದ್ರು ಆಕಿಗೆ ಒಂದೇ ಮಾತು, ಹ್ಮ್ ನಿನಗೆ ಅವ್ರು ಬೇಕಾ ನಾನ್ ಬೇಕಾ, ಎರಡು ಹೇಳು. ಓ ನಿನ್ಗೆ ಅವ್ರು ಬೇಕಾ ಭಗವಂತ ಬೇಕಾ, ಎರಡೇ ಮಾತು ಹೇಳು. ಹ್ಮ್ ಅಲ್ಲಪ್ಪ ನೀನೇ ಬೇಕಪ್ಪ, ಮತ್ತೆ ಹೋಗು, ಹ್ಮ್ ನಿನ್ ಜೊತೆ ನಾನೇ ಇರ್ತೀನಿ, ಹೋಗು, ನೀನ್ ಏನು ಯೋಚನೆ ಮಾಡ್ಬೇಡ, ಅವ್ರು ಏನಾದ್ರು 1000 ಅಂದ್ಕೊಂಡ್ಲಿ, ಹ್ಮ್ ನೀನ್ ಏನಾಗಲ್ಲ, ನಾನು ಯಾವ ನಿನ್ ಜೊತೆಗೆ ಇರ್ತೀನಿ, ಹೋಗು. ಆಕಿಗೂ ಒಂದ್ ಸ್ವಲ್ಪ ಕಣ್ಣೀರ್ ಬಂತು, ಕಣ್ಣೀರ್ ವರ್ಷಕ್ಕಂತ ಆಯ್ತಪ್ಪ, ಆಯ್ತು ಎಲ್ಲ ಒಳ್ಳೇದಾಕತ್ತೆ ಅಂತ ಹೇಳಿ ಅಪ್ಪಾಜಿ ಅದ ಕಳ್ಸಿದ್ರು. ಅವಾಗ ಮತ್ತೆ ಇಲ್ಲಿ ಉಳ್ಕೊಂಡೆ. ಅವಾಗ ಇಲ್ಲಿ ಬಂದರ್ದು ಹೋದರು, ಇಲ್ಲಿ ಜವಾಬ್ದಾರಿ ನೋಡೋರ್ ಬೇಕಲ್ಲ, ಅದು ಗುರುವಿಗೆ ಇಷ್ಟ ಆಗಿ ನಮ್ಮನ್ನ ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತಿನವರೆಗೂ ನನ್ನ ಉಸಿರು ಆಗಿ ಎಲ್ಲದನ್ನು ಮಾಡ್ಸ್ಕೊಂತಾರ ಅವರೇ. ನಾನೇನೋ ಒಂದು ಕಡ್ಡಿ ಎತ್ತಾಕದಾಗಲ್ಲ, ನನ್ನ ಒಳಗೆ ಹೆಂಗ್ ಒಕ್ಕನ್ ಮಾಡ್ತಾರ ಅಂತ ಗೊತ್ತಿಲ್ಲ ನನಗೆ. ಅದು ಒಟ್ಟು ಎಲ್ಲ ಪ್ರತಿಯೊಂದು ಸಹಿತ ನಮ್ಮಪ್ಪನ ಪಾದಕ್ಕೆ ಸಲ್ಬೇಕದು. ನಾನು ಇಲ್ಲಿರೋ ದೊಡ್ಡದಲ್ಲ, ಆ ಎಮ್ಗೆ ಆ ಶಕ್ತಿ ಕೊಟ್ಟು ಆಕೆ ನಡೆಸದಲ್ಲ ಆ ಪರಮಾತ್ಮ, ಹಾಕಿದೆ ಅಂತದ ಇದು. ಅವ್ರು ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ ನಾವಿಲ್ಲಿದ್ದು ಸೇವೆ ಮಾಡಕ್ಕಾಗದು. ಅಕಸ್ಮಾತ್ ಅಪ್ಪ ಒಂದ್ಸಲಿ ಹೇಳ್ತಾರೆ, ನೀನ್ ಇಲ್ಲಿರೋ ದೊಡ್ಡದಲ್ಲೋ, ಅಕ್ಕಿ ದೊಡ್ಡ. ಅಕಸ್ಮಾತ್ ಆಕಿ ಎಲ್ಲಾರ ಬಂದು ಅಪ್ಪ ನನ್ ಗಂಡ ಕಳಿಸ್ಕೊಡು ಅಂದ್ರೆ ನನ್ ಮಾತಿಲ್ಲ, ಕಳಿಸ್ಕೊಟ್ಬಿಡ್ಬೇಕು ನಾನು. ಹೌದು, ನನ್ ಗಂಡನ ಇಟ್ಕೊಂಡಿಲ್ಲಪ್ಪ ಅಂತ ಅಂದ್ಬಿಟ್ಟು ನಾನ್ ಮಾತಾಡಂಗಿಲ್ಲಪ್ಪ. ನಾನು ಯಾರಿಗೂ ವಿರೋಧಿ ಅಲ್ಲ. ಆಕಿ ಕೇಳಿದ್ರೆ ಕೊಡ್ಲೇಬೇಕು, ಮತ್ ಗಂಡನ್ ಮತ್ತೆ ಸಂಸಾರ ಅಂದ್ರೆ ಕಳಿಸ್ಲೇಬೇಕು. ಆಕಿಗೆ ಆ ದೃಢತೆ ಕೊಟ್ರೆ ನಾ ಭಗವಂತ ಕಣಪ್ಪ. ಇಲ್ಲಿರಕ್ಕೆ ದೃಢತೆ ಕೊಟ್ಟರು ಅವರೇ. ಆಕಿನ ಅಲ್ಲಿ ಇಟ್ಕೊಂಡು ಮಕ್ಕಳು ನೋಡಿಕೊಂಡು ಸಂಸಾರದಾಗ ಏನೇ ಬಂದು ನಿಭಾಯಿಸ್ಕೊಂಡು ಹೋಗತಕ್ಕ ಶಕ್ತಿ ಕೊಟ್ಟರು ಅಪ್ಪನೇ. ಅವತ್ತಿನ ಇಬ್ರು ಅಪ್ಪಗೆ ಶರಣಾಗತಿ ಆಗ್ಬಿಟ್ರಿ. ಅದು ಅಲ್ಲಿಂದ ಇಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ತಲೇ ಐತದು. ನಾನು ಎಷ್ಟು ದಿವಸ ಇದೀನಿ ಅಂತ ನನಗೆ ಗೊತ್ತಾಗಲ್ಲ. ನಾನಿಲ್ಲಿ
ನನ್ನ ಮಕ್ಕಳಾಗ್ಲಿ ಫೋನ್ ಮಾಡಿ ನನಗೆ ಹೇಳ್ತಾರೆ 3 ತಿಂಗಳಾದ್ರೆ ಫೋನ್ ಮಾಡ್ಬಿಡ್ತಾರೆ ನೀನ್ ಯಾಕೆ ಬಂದಿಲ್ಲ ಅಂತ. ನನಗೆ ಅಲ್ಲಿವರೆಗೂ ನನಗೆ ಎಷ್ಟು ತಿಂಗಳಿದೆ ಅಂತ ನನಗೆ ಇಲ್ಲಿ ಗೊತ್ತಾಗಿರಲ್ಲ. ನೀನ್ ಅವ್ರು ಬಂದು ಹೋದಕ್ಕೆ ಡೇಟ್ ಬರ್ದಿಟ್ಟಿರ್ತಾರ ಅವ್ರು, ನನಗೆ ಗೊತ್ತಿರಲ್ಲ ಅದು. ನೀನ್ ಇಂಥ ದಿವಸ ಬಂದಿದ್ದೆ, ಇಷ್ಟೇ ತಾರೀಕಿಗೆ ಬಂದಿದ್ದೆ, ಬಾರಪ್ಪ ನೀನು ಅಂತ ಕರೀತಾರ ಅವ್ರು. ಯಾಕೆಲ್ಲ ಮರೆತು ಬಿಟ್ಟೆಲ್ಲ ಅಂತ ಕರೀತಾರೆ. ಅಲ್ಲಿ 3 ತಿಂಗಳಾತ, ನನಗೆ ಇನ್ನು ನೆನ್ನೆ ಹೋಗಿದ್ದೀನಿ ಮೊನ್ನೆ ಹೋಗಿದ್ದೀನಿ ಅಂತ ನನಗೆ ಅನಿಸ್ತಿರ್ತಾರೆ. ಇದು ಹೆಂಗ್ ಬರಕ್ ಸಾಧ್ಯ? ನನಗೆ ಅನ್ಸ್ಬೇಕಾ ಬಹಳ ಸಾತ್ ನಾನು ಹೋಗಿಲ್ಲ ಅಂತ. ನೀನ್ ನೆನ್ನೆ ಮೊನ್ನೆ ಹೋಗಿದ್ರೆ ಅನಿಸ್ತೈತಿ, ಅಪ್ಪಾಜಿ ಹತ್ರ ಕೇಳಕ್ ಹೋಗಕ್ಕೆ ರೇ ಮೊನ್ನೆ ಹೋಗಿ ಬಂದಿಯಲ್ಲೋ ಅಂದ್ಬಿಟ್ಟು ನಾನು ಏನ್ ಮಾಡ್ಬೇಕು, ಒಳಗಂಗ್ ಅನಿಸ್ತೈತಿ ನನಗೆ. ಆ ಅನ್ಸರ್ ಯಾರು? ಅನ್ನಂಗ್ ಮಾಡಾರ ಯಾರು? ಎಲ್ಲ ಅಪ್ಪನೇ. ಕ್ಷಣಕ್ಕೂ ಅನುಭವ ವಿಚಿತ್ರ ಅಯ್ಯಪ್ಪನ ಲೀಲೆ. ಕೇಳಕ್ ಹೋಗ್ಬಾರ್ದು, ಹಂಗ್ ಮಾಡ್ಬಿಡ್ತಾರ ಒಳಗೆ ಹೋಗಿ ಕುತ್ಕೊಂಡು. ಅಷ್ಟ್ರ ಮಟ್ಟಿಗೆ ನಡೆಸ್ತದ ನೋಡಮ್ಮ ನಮ್ಮ ಕುಟುಂಬ ಸಂಸಾರನು ಬಿಟ್ಟಿಲ್ಲ, ಯಾವ್ದು ಬಿಟ್ಟಿಲ್ಲ. ಎಲ್ಲಾನು ನನ್ನ ಮಕ್ಕಳಿಂದ ಹಿಡಿದು ಎಲ್ಲಾನು ಭಗವಂತ ನೋಡ್ಕೊತಾರೆ, ಸಲುತ್ತಾರೆ ಅವರು. ಅವ್ರ ದಯದಿಂದ ನಾವ್ ಇವತ್ತು ಆಶ್ರಮವಾಸಿಯಾಗಿರಕ್ಕೆ ಸಾಧ್ಯಮ್ಮ. ದಾತರಣ್ಣ, ನೀವೀಗ ಆಶ್ರಮವಾಸಿಗಳಾಗೆ ಇದ್ದಾಗ ಅವಾಗ ಅಪ್ಪ ಯಾವಾಗಾದ್ರೂ ನಿಮ್ದು ಅನುಭವವನ್ನ ಹೇಳ್ರಿ ಅಂತ ಕೇಳಿದ್ದುಂಟಾ? ಅದರ ಒಂದು ಅನುಭವ, ಅದೊಂದು ಪ್ರಸಂಗವನ್ನ ಹೇಳ್ರಣ್ಣ. ನಾನು ಆಶ್ರಮವಾಸಿ ಆದ್ಮೇಲೆ ಮುಂಚೆ ಬರ್ತಾ ಹೋಗ್ತಿದ್ದಾಗ ನನಗೆ ಏನ್ ಮನಸ್ಸಿಗೆ ಏನ್ ಅನ್ಸದಪ್ಪ ಅಂತಂದ್ರೆ, ಅಪ್ಪ ಅನುಭವ ಹೇಳಪ್ಪ, ಎಬ್ಬರ್ಸ್ತಾವ ಒಂದು ದಾತನ ಎಬ್ಬರ್ಸ್ತೀವಿ, ಅನುಭವ ಕೇಳ. ನನಗೆ ಅವಾಗ ಅನಿಸ್ತದ ಒಂದೇ ಒಂದು, ಅಪ್ಪ ನನಗೆ ಜೀವನದಾಗ ಇರ್ಬೇಕು, ನಾನು ಹೆಂಗ ಇರ್ಬೇಕಂತ ಬಹಳ ಆಸೆ ಐತಿ ನನಗೆ. ನಾನು ಅಂತಿದ್ದ ಆಸೆ ಇಲ್ಲ, ಜೀವನದಾಗ ಹೆಂಗ ಇರ್ಬೇಕಂತ ಬಹಳ ಆಸೆ ಐತಿ ನನಗೆ. ನನಗೆ ಹಂಗಿರ್ಸ್ಬೇಡ, ನಿನ್ನೆದ್ರಿಗೆ ನಾನು ಹೆಂಗಿರ್ಬೇಕು ಹಂಗಿರ್ಸ್ ಅಂತ ಹೇಳ್ತೀನಿ ನಾನು. ಇದೇ ನನಗೆ ಅನುಭವ ಅಂದ್ರೆ ನನಗೆ ಇದೇ ಬರ್ತದ. ನನಗೆ ಒಳ್ಳೆ ಮಾತು ಹೇಳಿದ್ರಿ. ಇದು ನನಗೆ ನೀನ್ ಮೆಚ್ಚಂಗಿರ್ಬೇಕು ನಾನು ಅಷ್ಟೇ, ಇನ್ಯಾವುದು ಬೇಕಾಗಿಲ್ಲಪ್ಪ. ನಾವ್ ಯಾವ ಸಂಪತ್ತು ಅದೆಲ್ಲ ಮಾಡಕ್ ನಮ್ಗೆ ಇಲ್ಲ, ನಿನ್ನ ಆಶೀರ್ವಾದ ನಿನ್ ದರ್ಶನ ಆದ್ರೆ ಸಾಕು. ಇದೇ ನನಗೆ ಒಂದು ಸೌಭಾಗ್ಯಪ್ಪ ಅಂತ ಹೇಳ್ತಿದ್ದೆ. ಅದೇ ನನಗೆ ಇವತ್ತು ಇದಕ್ಕೆಲ್ಲ ಕಾರಣ. ಅಪ್ಪನು ಅದೇ ತರ ಇಟ್ಟಿದಾರಲ್ಲ, ಅದೇ ತರನೇ ಇಟ್ಟಿದ್ದಾರೆ. ಒಂದ್ಸಾರಿ ಏನೋ ನಿಮ್ಗೆ ಪಾರಾಯಣ ಮಾಡಕ್ಕೆ ಆ ವಿಚಾರ ಬಂದಾಗ ಅದೇನೋ ಪ್ರಸಂಗ ನಡೀತಂತೆ, ಅದ್ರ ಬಗ್ಗೆ ಹೇಳ್ತೀರಾ? ಅಪ್ಪಾಜಿ ಇಲ್ಲೇನ ಮೊದ್ಲಲ್ಲಿ ಅರುಂಧತಿ ಮನೆ ಐತಲ್ಲ ಮಂಜಮ್ಮ, ಅವ್ರು ಅಲ್ಲಿದ್ರು. ಅದ್ ಮೇಲ್ಗಡೆ ರೂಮ್ ಕಟ್ಟಿದ್ರು, ಒಂದ್ 4-5 ರೂಮು ಕಟ್ಟಿದ್ರು. ಅವಾಗ ವೈರಿಂಗ್ ಮಾಡಕಂತ ಬಂದಿದ್ವಿ. ವೈರಿಂಗ್ ಮಾಡಕಂತ ಬಂದು ಎಲ್ಲ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ವಲ್ಲ. ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ದಾವಣಗೆರೆಯಿಂದ ಫೋನ್ ಅರ್ಜೆಂಟ್ ಆಗಿ ಒಬ್ಬ ರೈಸ್ ಮಿಲ್ ಸಾವುಕಾರರು, ಎಲ್ಲಿದೆಯೋ ನೀನು, ಅರ್ಜೆಂಟ್ ಹಬ್ಬ ನಮ್ದು ಗಣೇಶನ ಹಬ್ಬಕ್ಕೆ ನಮಗೆ ಲೈಟ್ ಆನ್ ಮಾಡ್ಬಿಡ್ಬೇಕು, ನಮ್ಗೆ ಅರ್ಜೆಂಟ್ ಆಗೈತೆ ಅಂತ. ಸಾರಿ ನನಗೆ ಬಂದಿ, ನನಗೆ ಅದು ಏನ್ ಮಾಡ್ತೀವಿ ಗೊತ್ತಿಲ್ಲ, ನನಗೆ ಫಸ್ಟ್ ಅರ್ಜೆಂಟ್ ಬಂದು ನನಗೆ ಕೆಲಸ ಮಾಡ್ಬೇಕು. ನನಗೆ ಟೆನ್ಷನ್, ಏನ್ ಮಾಡ್ಬೇಕಾತು ಇಲ್ಲಿ, ಇದು ಮುಗಿಬೇಕಿದೀಗ, ಇದು ಮುಗಿದ್ರೆ ಹೋಗಂಗಿಲ್ಲ. ಬ್ಯಾರಿಗೇನು ಸುಳ್ಳು ಹೇಳಿ ಹೋಗ್ಬೋದು, ಇಲ್ಲಿ ಹಂಗಲ್ಲ, ಕರೆಕ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಅಪ್ಪನ ಆಶೀರ್ವಾದ ತಗೊಂಡು ಹೋಗ್ಬೇಕು. ಅವಾಗ ಎಲ್ಲ ಕೆಲಸ ಎಲ್ಲ ಮಾಡಿದ್ವಿ, ಲೈಟ್ ಎಲ್ಲ ಆನ್ ಮಾಡಿದ್ವಿ. ಇನ್ನು ಗಣೇಶನ ಹಬ್ಬ ಇನ್ನೊಂದು 8-9 ದಿವಸ ಟೈಮ್ ಇತ್ತು. ಗಡಗಡೆ ಎಲ್ಲ ಮುಗಿಸಿದ್ವಿ. ಮುಗಿಸಿ ಬಂದು ಅಪ್ಪಾಜಿ ನಮಸ್ಕಾರ ಮಾಡಿದ್ವಿ. ಅಪ್ಪಾಜಿ ನಮಸ್ಕಾರ ಮಾಡ್ತಾ ಇದ್ದೀನಿ, ಅಪ್ಪಾಜಿ ಪಾರಾಯಣ ಮಾಡ್ತೀಯನಪ್ಪ ನೀನು ಅಂತ ಕೇಳ್ದ. ಅವ್ರು ಕೇಳಿದ್ದು ನನ್ನ ತಲೆಗೆ ಹೋಗ್ತಾ ಇಲ್ಲ ನನಗೆ. ಅಪ್ಪ ನಾನು ದಾವಣಗೆರೆಗೆ ಹೋಗ್ಬೇಕಪ್ಪ, ನಾನು ಅರ್ಜೆಂಟ್ ಕೆಲಸ ಐತಪ್ಪ ಅಂತದೀನಿ. ಆಯ್ತಪ್ಪ ಹೋಗಿ ಬರಪ್ಪ ಅಂತ ಅಷ್ಟೇ ಅವ್ರು ಹೇಳಿದ್ದು. ಇವನ್ ಮನಸ್ಸಿಲ್ಲ, ಇವ್ನು ಅಲ್ಲಿಗೆ ಹೋಗ್ಬೇಕಂತ ಅವ್ರಿಗೆ ಗೊತ್ತಾಗ್ಬಿಡು. ಆಯ್ತು ಹೋಗಿ ಬಂದು ಸೀದಾ ಹೋದೆ, ದಾವಣಗೆರೆಗೆ ಹೋದೆ. ಹೋಗಿ ಆ ರೈಸ್ ಮಿಲ್ ಸಾವುಕಾರ ಫೋನ್ ಮಾಡ್ತೀನಿ, ಮತ್ತೆ ಸಾಮಾನ್ಯ ಕೊಡಿಸ್ಬಿಡಿ ಮತ್ತಿಗೆ ಶುರು ಮಾಡ್ಬಿಡ್ತೀನಿ ಕೆಲಸ ನಾನು. ಹಂಗನ್ಕೂಟ್ಲೆ ಅವ್ರೇನಂತಾರೆ, ಇವಾಗ ಬೇಡ ಕಣೆ, ಈಗೇನ್ ಬೇಡ, ಗಣೇಶನ ಹಬ್ಬ ಆಗ್ಲಿ ಆಮೇಲೆ ಮಾಡುವಂತೆ. ಅಯ್ಯೋ ಎಷ್ಟು ಅರ್ಜೆಂಟ್ ಆಗಿ ಬಂದಿದ್ದೀನಿ ನಾನು, ಕೆಲಸ ಮತ್ತೆ ಏನ್ ಕೆಲಸ ಟೈಮ್ ಮಾಡ್ಕೊಡ್ಬೇಕಲ್ಲ, ಬಂದಿದ್ದೀನಿ. ಇವಾಗ ಬೇಡ ನೀನು ಗಣೇಶನ ಹಬ್ಬ ಆದ್ಮೇಲೆ ಮಾಡೋಂತಾರಲ್ಲ ಅಂತ ಹೇಳಿ ಅವಾಗ ನನ್ ನೆನಪಾತು. ಬರ್ಬೇಕಾದ್ರೆ ನಮಸ್ಕಾರ ಮಾಡಕ್ ಹೋದಾಗ ಪಾರಾಯಣ ಮಾಡ್ತೀನಪ್ಪ ನಿನ್ನ ಹೆಸರು ಬರಿಯಕ್ ಅಪ್ಪಾಜಿ ರೆಡಿ ಇಟ್ಕೊಂಡಿದ್ದಾರೆ, ಪಾರಾಯಣ ಮಾಡ್ತೀನಿ ಕೇಳ್ತಿದಾರೆ. ನನಗೆ ಮನಸ್ಸು ಆ ಕಡೆಗಿಲ್ಲ. ಅವಾಗ ನೆನಪಾತ್ ನನಗೆ ಅಲ್ಲಿ ಹೋದ್ಮೇಲೆ, ಅಯ್ಯೋ ಶಿವನೇ ಪರಮಾತ್ಮ, ಅಪರಾಧ ಮಾಡ್ಬಿಟ್ಟೆ ನನ್ನ ಗುರುವಿಗೆ ಹೇಳಿದ್ರು ಸಹಿತ ಲಕ್ಷ ತಗೊಂಡ್ ಬಂದ್ಬಿಟ್ಟೆ. ನಾನು ಇಲ್ಲೇ ಇದ್ರು
ನನಗೆ ಒಂದು ಕೆಲಸನೂ ಬರಲ್ಲ. ನಾ ಫಸ್ಟ್ ಪಾರಾಯಣ ಮಾಡ್ಬೇಕಂತೇಳಿ ಸೀದಾ ಮತ್ತೆ ತಿರುಗಿಸ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡೆ. ಮನೆಗೆ ಹೇಳಿದಿಲ್ಲ, ನಾನು ಪಾರಾಯಣ ಶುರು ಆಗತ್ತೆ, ಹೋಗ್ತೇನೆ. ಆಯ್ತು ಹೋಗ್ತೇವೆ, ಆಯ್ತು. ಎಷ್ಟು ದಿವಸ ಆಕತ್? ಒಂದು ವಾರ ಆಕತ್ತ. ಅವಾಗೆಲ್ಲ ಒಂದು ವಾರ ದಿವಸ ಸಪ್ತಾಹ ಪಾರಾಯಣ. ಅವಾಗ ಶ್ರೀಪಾದ ವಲ್ಲಭರ ಜಯಂತಿಗೆ ಸಪ್ತಾಹ ಪಾರಾಯಣ 7 ದಿವಸ ಮಾಡ್ಬೇಕು ಪಾರಾಯಣ. ಅವಾಗ ಬಂದೆ ಬಟ್ಟೆ ಗಿಟ್ಟೆ ಎಲ್ಲ ತಗ ರೆಡಿಯಾಗಿ ಬಂದೆ. ಬಂದ ಅಪ್ಪಾಜಿ ನಮಸ್ಕಾರ ಮಾಡಿ, ಏನಪ್ಪ ಬಂದೆ ಅಂದ್ರು. ಅಪ್ಪ ಪಾರಾಯಣ ಮಾಡ್ಬೇಕಪ್ಪ ಅಂದೆ. ನೀನ್ ಪಾರಾಯಣ ಮಾಡ್ತೀಯ ಅಂದ್ರು. ನೋಡು, ನಾವಾಗ ನಮ್ಮಲ್ಲೇ ಬರ್ಬೇಕಲ್ಲ, ಕೇಳ್ಬೇಕಲ್ಲ. ಹೂನಪ್ಪ ಪಾರಾಯಣ ಮಾಡ್ತೀನಿ. ನಕ್ರಪ್ಪ. ಆಯ್ತು ಮಾಡ್ತೀಯಾ? ಆಯ್ತಪ್ಪ, ಆಶೀರ್ವಾದಪ್ಪ. ಅವಾಗ ಅಪ್ಪಾಜಿ ಹೆಸರು ಬರ್ದು ಪಾರಾಯಣ ಮಾಡ್ತೀನಿ. ಇದೇ ತರ 3 ವರ್ಷ ನಾನು ಮಾಡಿದ್ ಪಾರಾಯಣ. ಬಿಡದ 3 ವರ್ಷನು 7 ದಿವಸನು ಸಪ್ತಾಹ. ಅವಾಗ 3 ವರ್ಷನು 7 ದಿವಸ ಪಾರಾಯಣ ಮಾಡಿದ್ವಿ. ಅದೇ 3 ವರ್ಷ ಮಾಡಿದೆ. ಆಮೇಲೆ ಪಾರಾಯಣ ಅಲ್ಲಿ ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರ ಅಷ್ಟೊತ್ತಿಗೆ ಅವ್ರು ಬಂದು ಪಾರಾಯಣಕ್ಕಂತಂದು ಅವರು 1 ವಾರ ಮಾಡಿದ್ರು. ಆಮೇಲೆ ಬರ್ತಾ ಬರ್ತಾ 3 ದಿವಸ ಪಾರಾಯಣ ಚಿಕ್ಕದಾಗಿ ಮಾಡಿದ್ರು ಅಪ್ಪಾಜಿ. 3 ದಿವಸ ಪಾರಾಯಣ ಮಾಡಿದ್ರು. ಈ ತರ ಪಾರಾಯಣದ ಒಂದು ವಿಶೇಷ ಇದೆ. ದತ್ತರಣ್ಣ, ಸಾಕ್ಷಾತ್ ಅಪ್ಪಾಜಿಯವರೇ ನಿಮ್ಗೆ ಸಂಸಾರದಲ್ಲಿ ಯಾಗಿರ್ಬೇಕು, ಹೆಂಗಿರ್ಬೇಕು, ಭಕ್ತರಾದ್ಮೇಲೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದಾರಂತೆ. ಅದ್ರ ಬಗ್ಗೆ ಹೇಳ್ತೀರಾ? ಅಪ್ಪಾಜಿ ಹತ್ರ ಬಂದು ಹೋಗ್ತಾ ಇದ್ವಲ್ಲ, ಅವಾಗ ಅಪ್ಪಾಜಿ ಎಲ್ಲರೂ ಕುದಿಸ್ಕೊಂಡ್ರು. ಎಲ್ಲರೂ ಒಂದು 20-30 ಜನ ಎಲ್ಲ ಇದ್ವಿ. ಎಲ್ಲ ಕುದಿಸ್ಕೊಂಡು ಎಲ್ಲ ಅಪ್ಪಾಜಿ ಎಲ್ಲಾರು ಕೇಳ್ತಾ ಇದ್ರಿ, ಹೆಂಗೈದೆ, ನೀವು ಏನೇನೈತಿ ಅಂತ. ಅವಾಗ ನಮ್ಮನ್ನು ಕೇಳಿದ್ರು, ಏನಮ್ಮ ನೀವ್ ಹೆಂಗಿದ್ರಿ, ಮನೆಗೆಲ್ಲ ಹೆಂಗಿದ್ರಿ, ಏನು ಗಲಾಟೆ ಮಾಡೋದು, ಏನ್ ಮಾಡ್ತಾನ, ಪದೇ ಮಾಡ್ತಾನ ಅಂತ ಎಲ್ಲ ಅಪ್ಪಾಜಿ ಸಂಕ್ಷಿಪ್ತವಾಗಿ ಎಲ್ಲ ಬಿಡಿಸಿದ್ರು. ಕೇಳಿದ್ರು, ಹೆಂಗೈದ್ರಿ ನೀವು, ಏನು ಹೆಂಗಂತ ಕೇಳಿದ್ರು. ಆಗ ನಮ್ಮನೆಯವ್ರು ಇದ್ದರು 10 ಗಂಟೆ ಶುರು ಮಾಡ್ಬಿಟ್ರು. ನನಗೆ ಭಯ ಆಗ್ಬಿಡ್ತು. ಏನ್ ಕ್ಲೀನಾಗಿ ಹೇಳೋದು, ಇಲ್ಲಪ್ಪ ನನಗೆ ಬಾಳ ಸಾಕು ಹೋಗ್ಬಿಡತ್ತಪ್ಪ ಸಂಸಾರದಾಗೆ, ನನಗೆ ಇರಕ್ಕೆ ಇಷ್ಟ ಇಲ್ಲಪ್ಪ, ಅಷ್ಟು ಹಿಂಸೆ ಆಗ್ಬಿಡತ್ತ ಕಣಪ್ಪ ಅಂತ ಅಂದ್ರ ಅಪ್ಪಾಜಿ. ನಾವು ಕೂತ್ಕೊಂಡಿದ್ದ ನನಗೆ ಗಾಬರಿ ಆಯ್ತು, ಏನು ಹಿಂಗಂತಲ್ಲಪ್ಪ ಅಂತ. ಅಪ್ಪಾಜಿ ಏನಾಗೈತೆ ಅದನ್ನ ಹೇಳೋದ್ ನಾನು ನಮ್ಮನೆಯವ್ರಿಗೆ ಹೇಳೋದೇನು, ಅಪ್ಪ ನನಗೆ ಮಾತು ಎತ್ತಿದ್ರೆ ನಮ್ಮ ಮನೆಯವರು ಬೀಳ್ತಾ ನೋಡು ಅಂತಾರ ಕಣಪ್ಪ. ನನಗೆ ಬೀಳ್ತಾ ನೋಡು. ನಾನ್ ಮನೆಗೆ ಅಂತದ್ದೇ ಹಂಗ. ನನ್ ಸಿಟ್ಟು ಬರಂಗ್ ಮಾಡಿದಪ್ಪ, ಇವತ್ತಿನ ಗ್ಯಾರಂಟಿ ಬೀಳ್ತಾ ನೋಡಿ. ಇವತ್ತು ಏನಂದ್ರೆ ಬೀಳ್ತಾವ ನಿನಗೆ, ಇವತ್ತು ಬೀಳ್ತಾ ನೋಡಂತಿದ್ದೆ. ಸುಮ್ಮನೆ ಹಂಗ ಅನ್ನೋದು ಅಷ್ಟೇ, ಹಿಂಗ ಅಂತಿದ್ದೆ. ಅದಕ್ಕೆ ಅವ್ರು ಇದ್ದಕ್ಕಿದ್ದಾಗ ಬಂದು ಹಂಗೆ ಹೇಳ್ಬಿಟ್ರ ಅಪ್ಪಾಜಿ ತಾಯಿ, ಅಪ್ಪ ನನಗೆ ಮಾತು ಆಡಿದ್ರೆ ಸಾಕಪ್ಪ, ನೀನು ಬೀಳ್ತಾ ನೋಡು ಅಂತ ಕಣಪ್ಪ. ನನಗೆ ನನ್ ಕೈ ತಡ್ಕಣಕ್ ಆಗ್ತಾ ಕಣಪ್ಪ ತಾಯಮ್ಮ. ನೀನ ಒದಿಲಿಲ್ದ್ರ ಸುಮ್ನೆ ಹಂಗೆ ಹೇಳಿದ್ರು ಹಂಗೆ ಹೇಳ್ಬಿಟ್ಲು. ಅಪ್ಪಯ್ಯ ನಾನ್ ನೋಡ್ತೈತಿ, ನಾನು ಚೆಂಡೆ ತಕ್ಕಾಗ್ತಾ ಇಲ್ಲ ನನಗೆ. ಹೆಂಗ್ ಚೆಂಡೆ ಎತ್ತಿ ಚೆಂಡ ಬಗ್ಸಿ ಕೂತ್ಕೊಂಡ್ಬಿಟ್ಟೆ. ನನ್ ಕತೆ ಮುಗೀತಿ ಇವತ್ತು. ಮತ್ ನಾನು ಹೇಳೋ ಸತ್ಯಕ್ಕೆ ಹೇಳ್ತದಲ್ಲ ಮತ್ತೆ. ಕೂತ್ಕೊಂಡೆ. ಅವಾಗ ಅಲ್ಲ ಅಪ್ಪಾಜಿ ಹೇಳಿದ್ರ, ಅವಾಗ ಅಲ್ಲ ಎಂತ ಹಿಂಸೆ ಕೊಟ್ಟದಾನಲ್ರಿ ಇವನು. ಹೇಳ್ತಾರ ಅಪ್ಪಾಜಿ, ಎಂತ ಹಿಂಸೆ ಕೊಟ್ಟದಾನಲ್ಲಿ ಇವನು ಅಯ್ಯಮ್ಮಗೆ. ಅಯ್ಯಮ್ಮ ಆಗತಿ ತಡ್ಕೊಂಡಿದಾಳ ಆ ಮಾತನ್ನ. ಬೀಳ್ತಾ ನೋಡು ಅಂತ ಹೇಳ್ತಾನಲ್ಲ, ಎರಡೇ ಬಿಟ್ಟಲ್ಲ ಇವನು ಬಿಡ್ತ್ಕೊಳವ. ನಾನ್ ಚೆಂಡ್ ಹಿಂಗ್ ಬಗ್ಸಿ ಕುತ್ಕೊಂಡಿದ್ದಲ್ಲ, ಚೆಂಡ್ ಹಿಂಗ್ ಎತ್ತಿ ಬಿಟ್ಟ. ಅವಾಗ ಸಂತೋಷ ಆಯ್ತು ನನಗೆ. ಬರೇ ಬಾಯಿ ಮಾತು ತೆಗಿದಲ್ಲ, ಅಯ್ಯಮ್ಮ ತಡ್ಕಮಕ್ಕಾಗಿಲ್ಲ. ಒದಿಯಲ್ಲ ನೀವು ಅಂತ ಅಯ್ಯಮ್ಮ ಅಂತ ಹೇಳ್ತಾಳೆ. ಎರಡೇಟ್ ಬಿಡ್ಬೇಕು ನೀನು ಅಂದ್ಬಿಡ್ತು. ಅವಾಗ ನನಗೆ ಸಮಾಧಾನ ಆಯ್ತು. ಇನ್ ನಾನು ಒದಿಬಹುದು ಅಂತ ನನ್ನ ಮನಸ್ಸಿನಾಗೆ ನೋಡ್ ನನಗೆ ಅಲ್ಲೇ ಪಟ್ ನನ್ ಕಡೆಗೆ ಐತಿ ಪಟ್ ನಾನು ಒದಿಬೇಕು. ಅವಾಗ ಅಪ್ಪಾಜಿ ಹೇಳಿದ್ರು, ಮಾತು ಎಷ್ಟು ಹಿಂಸೆ ಕೊಡ್ತಾ ಇನ್ನೊಬ್ಬರಿಗೆ. ಒದಿಯೋದೊಂದ್ ಕಡೆಗೆ ಇರ್ಲಿ, ಬರೀ ಮಾತಾಕಿ ತಡ್ಕಣಕ್ ಆಗ್ತಾ ಇಲ್ಲ. ಬೀಳ್ತಾ ನೋಡು ಅಂದದಕ್ಕೆ ಅಷ್ಟು ಮನಸ್ಸಿನ ಹೊಂದ್ಕೊಂಡಿದ್ದಾಳೆ. ಒದ್ರಿ ಇನ್ ಹೆಂಗ ಆಗ್ಬೇಕ. ಜೀವನದಾಗ ಯಾರಿಗೂ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬೇಡ್ರಿ ಅನ್ಬಿಡ್ತು. ಯಾರು ಒಂದು ಪೆಟ್ಟು ಸಹಿತ ಮುಟ್ಟಬೇಡ್ರಿ ಅನ್. ಆಕೆ ಏನಾರ ಮಾತಾಡ್ಕಿಲ್ಲ, ಆಕೆ ಏನಾರ ಬೈಲಿ, ಏನಾರ ಮಾಡ್ಲಿ, ಆಕೆ ಏನಾರ ಪ್ರೀತಿ ಮಾಡ್ಲಿ, ಏನ್ ಅನ್ನಕ್ ಹೋಗ್ಬೇಡ್ರಿ. ಅವ್ರ ಪಾಡಿಗೆ ಅವ್ರು ಹೇಳಕ್ ಸುಮ್ಮನೆ ಇರ್ಬೇಕು. ಇದು ತಿಳ್ಕೊಂಬಿಟ್ರಿ ಎಲ್ಲರೂ ನೀವು. ಸಂಸಾರ ಅಂದ್ಮೇಲೆ ಅನ್ಯೋನ್ಯವಾಗಿರ್ಬೇಕು ನೀವು.
ಆಕಿ ಮನಸ್ಸಿಗೆ ಏನ್ ಹೇಳ್ತಾರೆ ನಿನ್ಗೆ ಯಾರು ಗೊತ್ತೇನು ನಿನ್ಗೆ ನಿನ್ನಿದ್ರೆ ಚೆನ್ನಾಗಿ ಮಾತಾಡ್ತಾಳೆ ಬಂದ್ ನೋಡಿ ಅವನಿಗೆ ಉಣ್ಣ ಕೊಡ್ಬೇಕು ನೀರು ಕೊಡ್ಬೇಕು ಮಜ್ಜಿನ ಬೈತಿರ್ತಾಳೆ ನಿನಗೆ ಗೊತ್ತಾಗಲ್ಲ ಅದು ಆಕೆ ನೊಂದ್ಕೊಂಡು ಮಾತಾಡ್ತಾಳೆ ನಕ್ಕಂತ ಮಾತಾಡ್ತಾಳೆ ನಿಮಗೆ ಗೊತ್ತಾಗಲ್ಲ ನಾ ಸೂಕ್ಷ್ಮತೆ ನಿನಗೆ ಗೊತ್ತಾಗತ್ತ ಆ ಥರ ಮಾಡಕ್ ಹೋಗ್ಬೇಡ್ರಿ ಅವ್ರ ಪ್ರೀತಿಯಿಂದ ಕಾಣ್ರಿ ಆಕೆ ಏನಾರ ಮಾಡ್ಲಿ ಮಾಡಲಿ ಅದು ಭಗವಂತ ನಿನಗೆ ಸೇರಿದಂತ ಅಂದಿರ್ಬೇಕು ನೀವು ಸಂಸಾರದ ಗಂಡ ಹೆಂಡತಿ ಯಾವತ್ತು ಕೈ ಮಾಡೋದ ಇಲ್ಲಿ ಏನ ಮಾತಾಡ್ಬೇಡ್ರಿ ಸುಮ್ಮನೆ ಇದ್ದು ಬಿಡ್ರಿ ಭಗವಂತ ನೋಡ್ಕೊತಾನ ಅವನ್ನೆಲ್ಲ ಇದುವರೆಗೂ ಸಹಿತ ಆಕೆ ಏನಾರ ಅಲ್ಲಿ ಏನಾರ ಮಾಡ್ಲಿ ಅಪ್ಪ ಎಲ್ಲ ನಿಂದೆ ಕಡಪ ಅಂತಾರೆ ನಾನು ಇವತ್ತು ಅಂತ ಒಂದು ಪಾಠ ಯಾರು ಕಲ್ಸಕ್ ಸಾಧ್ಯ ಅದು ಸದ್ಗುರುನೇ ಸದ್ಗುರುನೇ ನನಗೆ ನಾನು ಮಾತಾಡ್ಸಿದ್ದವ್ರೆ ಬೀಳ್ ತಗೊಳೋದ ಮಾಡ್ತಿದ್ದವ್ರೆ ಈಗ ಪಾಠ ಕಲ್ಸಿದ್ದವ್ರೆ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ನಮ್ಮಪ್ಪರದು ಹಂಗೆ ಅಲ್ಲಿದ್ದರ್ಗೆ ಎಷ್ಟು ಜನ ಗೊತ್ತಾ ಒಂದ್ 20-30 ಫ್ಯಾಮಿಲಿಗಳಿದ್ರಲ್ಲಿ ಎಲ್ಲರಿಗೂ ಪಾಠ ಅದಲ್ಲ ಒಬ್ಬರು ಕುಟ್ಕೊಂಡು ಎಲ್ಲರಿಗೂ ಪಾಠ ಕಲಿಸ್ತಾರೆ ಹೌದೌದು ಅದು ಸತ್ಯ ಸತ್ಯ ಹಿಂಗೆ ನನಗೆ ಸಂಸಾರದಾಗ ಹೆಂಗಿರ್ಬೇಕು ಅನ್ನೋದು ಇದು ನನಗೆ ಸದ್ಗುರು ಕಲ್ಸ್ಕೊಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ಅಪ್ಪ ನಿಮಗೆ ಕಣ್ ತರಿಸಿದ್ರು ಅಂತ ಹೇಳ್ಬೋದಲ್ಲ ಹೌದೌದು ಹೌದು ನಿಮ್ದು ಕಣ್ ತೆರೆಸದಾರೆ ಇಡೀ ಭಕ್ತರ ಸಮೂಹನೇ ಅಪ್ಪನ ಭಕ್ತರಾದವರು ಯಾರ್ಯಾರಿದ್ರು ಇದನ್ನ ಪಾಲಿಸ್ಲೇಬೇಕು ಅನ್ನೋ ಒಂದು ಸಂದೇಶನು ಇದರಿಂದ ಗೊತ್ತಾಗುತ್ತೆ. ಈಗ ನೀವು ಈಗ ದಾವಣಗೆರೆ ಸತ್ಸಂಗ ಅಂದ್ರೇನೆ ಅಪ್ಪನಿಗೆ ಇವಾಗ ಬಹಳ ಇದಾಗಿರೋದು. ಅಂತ ಒಂದು ಸತ್ಸಂಗ ಯಾವ ರೀತಿ ಪ್ರಾರಂಭ ಆಯ್ತು, ಇದೆಲ್ಲ ವಿಚಾರನ ತಿಳಿಸ್ಕೊಡ್ರ. ದಾವಣಗೆರೆ ಸತ್ಸಂಗನ ಫಸ್ಟಿಗೆ ಶುರು ಮಾಡಿದ್ವಿ. ಶುರು ಮಾಡಿದಾಗ ಅವಾಗ ನಮಗೆ 5ನೇದೇ ರೌಂಡ್ ಬಂತು. 5ನೇ ವಾರನೇ ನಮಗೆ ಸಿಕ್ಕುತ್ತ. ಎಷ್ಟು ಜನ ಇದ್ರಿ ಅವಾಗ? ಅವಾಗ ಅಂದ್ರೆ ಒಂದು 15-20 ಮನೆ ಅಷ್ಟೇ ನಮ್ಮ ಸತ್ಸಂಗ ದಾವಣಗೆರೆ ಇದ್ದರು. ಇವಾಗೀಗ 70 ಈ ತರ ಹೋಗೈತಿ. ಈಗ ಅವಾಗ 3 ತಿಂಗಳಿಗೆ ಒಂದ್ಸಲಿ ಬಂದ್ಬಿಡೋದು ನಮಗೆ. ಇವಾಗ ವರ್ಷಕ್ಕೊಂದ್ಸಲಿ ಸಿಗತ್ತು ದುರ್ಲಭ. ಅವಾಗ 3 ತಿಂಗಳಿಗೆ ಒಂದ್ಸಲಿ ಸತ್ಸಂಗ ಸಿಗತ್ ನಮಗೆ. ಆವಾಗ 5ನೇ ಮನೇನೆ ನಮಗೆ ಸತ್ಸಂಗ ಸಿಕ್ತ. ನಮಗೆ ಸತ್ಸಂಗ ಸಿಕ್ಕಾಗ ಏನ್ ಮಾಡ್ದ ಅಂದ್ರೆ ನಮ್ಮ ಅಕ್ಕ ನಮ್ಮ ಮಾವ ಅವ್ರಿಗೆಲ್ಲರಿಗೂ ಕರೆದಿ ನಾವು. ಅವೆಲ್ಲ ಗೊತ್ತಾರ ಮತ್ತೆ ಏನೋ ಒಂದು ಸತ್ಸಂಗ ಮಾಡ್ತೀವಿ, ಭಜನೆ ಮಾಡ್ತೀವಿ, ಬರ್ರಿ ಅಂತಂದ್ರೆ ಎಲ್ಲ ಕರೆದಿ ಪ್ರಸಾದ ಮಾಡ್ತೀವಿ, ಬರ್ರಿ ಗುರು ಪೂಜೆ ಅಂತ ಹೇಳಿ ಎಲ್ಲ ಕರೆದಿ ಬಂದ್ರು. ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಬಂದ್ರು. ನಮ್ ದೊಡ್ಡ ಅಕ್ಕ ಒಬ್ಬಳಿದ್ಲು, ಅವ್ರ ಯಜಮಾನ್ ಎಲ್ಲರೂ ಕರೆದಿ ಅವ್ರಿಬ್ರು ಬಂದ ಗಂಡ. ನಮ್ ದೊಡ್ಡ ಮಾವ ಏನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡೋದು, ಕುಡಿಯೋದು. ಮಧ್ಯಾಹ್ನ ಎಲ್ಲ ಅಡಿಗೆ ರೆಡಿ ಮಾಡ್ತಾ ಇದೀವಿ, ಹೋಗಿ ಎಣ್ಣೆ ಕುಡಿದು ಬಂದ್ಬಿಟ್ಟ. ಕುಡಿದು ಬಂದು ಏನು ಭಜನೆ ಮಾಡ್ತೀರಿ ನೀವೆಲ್ಲ ಅಂದ್ಬಿಟ್ಟ. ನನಗೆ ಭಯ ಶುರು ಆಗ್ಬಿಡ್ತು. ಅಯ್ಯೋ ಶಿವನೇ, ಸಾಯಂಕಾಲ 5 ಗಂಟೆಗೆ ಎಲ್ಲ ಜನ ಬರ್ತಾರೆ, ಈಗ ಭಜನೆ ಶುರು ಮಾಡ್ಬೇಕು. ಇವು ನಾವೆಲ್ಲ ಕುತ್ಕೊಂಡು ನೀವೆಲ್ಲ ಭಜನೆ ಮಾಡ್ತೀರಿ ನೀವು ಅಂದ್ಬಿಟ್ಟ. ನನಗೆ ಗಾಬರಿ ಆಗ್ಬಿಡ್ತ. ನನಗೆ ಏನ್ ಮಾಡಕ್ಕಾತಪ್ಪ ಪರಮಾತ್ಮ, ಇವತ್ತೆಲ್ಲ ಬಂದು ಭಜನೆ ನಡೆಸ್ಕೊಡ್ತಾರೆ, ಫಸ್ಟ್ನೇ ಸತ್ಸಂಗ. ಇವ್ನಿಗೆ ಅಂದ್ಬಿಟ್ನಲ್ಲ, ಏನ್ ಮಾಡ್ಬೇಕಂತ ಬಂದರೆಲ್ಲ ಇವ್ ನೋಡ್ಬಿಟ್ರೆ ನನ್ನ ಕತೆ ಮುಗೀತು ಅನ್ಕೊಂಡ್ಬಿಟ್ಟೆ ನಾನು. ಇವ್ ಕತೆ ಮುಗೀತು. ಪರಮಾತ್ಮ ಏನ್ ಮಾಡಕಪ್ಪ ಅಂದ್ರೆ ಅಪ್ಪ ನಮಸ್ಕಾರ ಮಾಡ್ಬಿಟ್ಟೆ. ಅಪ್ಪ ಬಂದ್ಬಿಡ್ದನಪ್ಪ, ಏನ್ ಮಾಡಂಗೈತಿ, ಏನಾಯ್ತು ಎಲ್ಲ ನಿನ್ನ ಇಚ್ಛೆ ಕಣಪ್ಪ ಅಂತ ಅಷ್ಟು ಸಂಕಲ್ಪ ಮಾಡಿದ್ದೆ ಅಷ್ಟೇ ಕಣಮ್ಮ. ಸಾಯಂಕಾಲ 5 ಗಂಟೆಗೆಲ್ಲ ಬಂದ್ರು, ಭಜನೆ ಸತ್ಸಂಗ ಎಲ್ಲ ಪೂರ್ತಿ ಶುರುವಾಗ್ಬಿಡ್ತು. ನಮ್ಗೆ ಯಾವ ಚಿಂತೆನೂ ಇಲ್ಲ, ನಮ್ಗೆ ಅಷ್ಟು ಚೆನ್ನಾಗಿ ನಡ್ಬಿಡ್ಸತ್ತೆ, ವಿಜೃಂಭಣೆ. ಸತ್ಸಂಗ ಮುಗಿದ್ರು ನನ್ನ ಮಾವ ನೆನಪೇ ಇಲ್ಲ ನನಗೆ. ಹಂಗ್ ಮಾಡ್ಬಿಟ್ಟಿದ್ದಾರೆ. ಅವನು ಇಲ್ಲೇ ಇಲ್ಲ, ಸತ್ಸಂಗ ತಕ ಬಂದಿಲ್ಲ, ಹೊರಗೆಲ್ಲ ಕುಡ್ಕೊಂಡು ಅಡ್ಡಾಡ್ತಾರೆ. ಅವನು ಹಂಗ ಮಾಡ್ಬಿಟ್ರು ಅಪ್ಪಾಜಿಯವರು, ಬರ್ದಂಗೆ ಮಾಡ್ಬಿಡ್ತಾರ ಅಲ್ಲಿಗೆ. ಮತ್ತೊಂದೇನು ವಿಶೇಷತೆ ಅಂದ್ರೆ ಎಲ್ಲ ಹೋದ್ಮೇಲೆ ಬಂದಾತ, ಬಾಬಾ ಪ್ರಸಾದ ಮಾಡು ಅಂತ ಅಂದಿ. ಪ್ರಸಾದನ ಮಾಡ್ತೀನಿ ಅಂತ ಅಂದ. ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಆಗದಾನ ಅಂದೆ. ಆಮೇಲೆ ಏನ್ ಮಾಡುದು ಗೊತ್ತಾ, ತಿನ್ನೋದು ಮುಖ್ಯ ಅಲ್ಲ, ಇವೆಲ್ಲ ತೊಳಿಬೇಕು ಫಸ್ಟಿಗೆ ಅಂತ ಹೇಳಿ ಹಂಗ ಪಾತ್ರೆ ಗೀತ್ರೆಲ್ಲ ತಗೊಂಡ್ ತಿಕ್ತಾನಲ್ಲಮ್ಮ. ಶಿವ ಪರಮಾತ್ಮ ಎಂತ ಪವಾಡ, ಎಂತ ಲೀಲೆ ಮಾಡ್ಬಿಟ್ಟೈತ. ಎಂತ ಇದಂದ್ರೆ ನನಗೆ ಆಶ್ಚರ್ಯ. ಅವನೇನ ಮಾತಾಡಂಗಿಲ್ಲ, ಬರೀ ಎಲ್ಲ ತಿಂತಿರಲ್ಲ, ಇವನ್ನೆಲ್ಲ ತೊಳೆಯೋದು ಯಾರು, ಫಸ್ಟ್ ತರ್ರಿ ತೊಳೆಯೋದು ಫಸ್ಟ್, ಆಮೇಲೆ ತುಂಬಣ್ಣನಂತೆ ಅಂತಾನೆ.
ಅಕ್ಕಿಯದೆಲ್ಲ ತೊಳಿತಾನೆ ನನಗೆ ಅವ ನನಗೆ ಅಪ್ಪಗೆ ಹೇಳ್ಕೊಂಡದ್ದು ಅಪ್ಪ ಹಿಂಗ ಬಂದ್ಬಿಡ್ತಾಗ ಏನ್ ಮಾಡಕಪ್ಪ ಅಂತ ಎಲ್ಲ ನಿಂದ ಕಣಪ್ಪ ಇದ್ರ ಬರೆಯಂಗಿಲ್ಲ ನಾನು ನಾ ಮನಸ್ಸಿಗೆ ಏನಾದ್ರು ಅಂದ್ಬಿಟ್ರೆ ಮುಟ್ಬಿಡ್ತತ್ತ ಭಗವಂತ ಅಷ್ಟು ಸೂಕ್ಷ್ಮತೆ ನಮ್ ಗುರು ಅಂದ್ರೆ ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ಅಪ್ಪಂಗೆ ಕೂಗಿ ಹೇಳ್ತೀವ ಅದನ್ನ ಅಪ್ಪ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿನ್ನ ಉದಾಹರಣೆ ಇನ್ನೇನಿಲ್ಲ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟ ಸತ್ಸಂಗ. ದಾತಾರಣ್ಣ ನಾನ್ ನೋಡ್ದಂಗೆ ನೀವು ಕನ್ನೇಶನ್ ದೇವಸ್ಥಾನದಲ್ಲೇ ಇದ್ದೀರಾ. ಆ ಒಂದು ಕನ್ನೇಶನ ಸರಿಯಾದ ಪೂಜೆ ಟೈಮಿಗೆ ಈಗ ಅಭಿಷೇಕ ಅಂದ್ರೆ 4 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅಭಿಷೇಕದಲ್ಲ ಆಯ್ತು ಅಥವಾ ಪೂಜಾ ಸಿದ್ಧತೆ ಎಲ್ಲ ಆಯ್ತು, ಈ ಕಸ ಹೊಡೆಯೋದಾಯ್ತು, ಇದು ಅಂತ ಒಂದು ಅವಕಾಶಗಳು ಅಂತ ಒಂದು ಪ್ರಸಂಗಗಳು ಏನಾದ್ರು ಇದ್ರೆ ತಿಳಿಸ್ಕೊಡ್ರ. ನನ್ ಕನ್ನೇಶನ್ ದೇವಸ್ಥಾನದಾಗ ಏನ್ ಸೇವೆಪ್ಪ ಅಂತಂದ್ರೆ ಕಸ ಹೊಡಿಯೋದು, ಬಂದರ್ ನೋಡ್ಕೊಂಬೋದು, ಇದ್ಯಾವ್ದು ನಾಲ್ಕು ಸಾಧುಗಳು ಯಾರೇ ಬರ್ಲಿ ಅವ್ರಿಗೆ ಹಿಂಗೆ ಅಂತಂದು ನಮ್ಮ ವ್ಯವಸ್ಥೆ ಮಾಡೋದು ಇದು ನಮ್ದು ಅಲ್ಲಿ ಅದೊಂದು ಜವಾಬ್ದಾರಿ. ಜವಾಬ್ದಾರಿ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಗೋವಿಂದ್ ಬಾಯ್ ಅಂತ ಒಬ್ಬ ಅರ್ಚಕರಿದ್ರು, ಬ್ರಾಹ್ಮಣ. ಅವರು ಮಹಾರಾಷ್ಟ್ರದವರು. ಅವರು ಪೂಜೆ ಮಾಡ್ಕೊಂತ ಒಂದು 3-4-5 ವರ್ಷ ಇದ್ರು. ಅವ್ರು ಆಶ್ರಮ ದೇವಸ್ಥಾನ ಪೂಜೆ ಮಾಡ್ಕೊಂತ ಇದ್ರು. ಪೂಜೆ ಮಾಡ್ಕೊಂತಿದ್ದಾಗ ಆತ ಸ್ವಲ್ಪ ಗಾಬರಿ ಮನುಷ್ಯ. ಅವನು ಹೇಳಿದ ಕೂಡಲೇ ಹೋಗ್ಬಿಡ್ಬೇಕು. ದಾತಾರ ಬಾ ಈ ಕಡೆ ಅಂದ್ರೆ ಹಂಗ ಬರ್ಬೇಕು, ಈ ಕಡೆ ಬಂದ್ರೆ ಈ ಕಡೆಗೆ ಬರ್ಬೇಕು, ಈ ಕಡೆಗೆ ಬಂದ್ರೆ ಈ ಕಡೆ ಬರ್ಬೇಕು. ಅಷ್ಟು ಗಾಬರಿ ಮಾಡೋಣ. ನಾನು ಏನ್ ಕೆಲಸ ಮಾಡಿದ್ರು ನಾನು ಕಸ ಹೊಡಿದ್ ಬಿಟ್ಟು ಸಹಿತ ಬರ್ಬೇಕು. ದಾತಾರ ಬಾಯಿಲಿ ಅಂದ್ರೆ ಹಂಗ ಬಂದ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಅಷ್ಟ ಸಿಟ್ಟಿನ ಮನುಷ್ಯ ಆತ. ಒಳ್ಳೆನೆ ಶ್ರದ್ಧೆ ಭಕ್ತಿ ಎಲ್ಲ ಅಂತ ಚೆನ್ನಾಗಿ ಪೂಜೆ ಮಾಡ್ತಕ್ಕಂತ. ಇನ್ ಸಣ್ಣ ಪುಟ್ಟ ನನಗೆ ಮನಸ್ತಾಪಗಳು ಕಳ್ಬಿಡೋಣ. ಭಯ ಅಂತಿದ್ವಿ ಆತ. ಭಯ ಸ್ವಲ್ಪ ಕಸ ಹೊಡೆದ್ ಬರ್ತೀನಿ, ನೀನ್ ಬಿಟ್ಟು ಬಾಲಿ ಹೇಳ್ದ ಕೇಳೋ ನೀನು. ನನಗೆ ಭಯ, ಎಲ್ಲಿ ಅಪ್ಪಾಜಿ ತಗೋಕತ್ತ ವಿಚಾರ. ನಾನು ಏನೋ ಒಂದ್ ಮಾತಂದ್ರೆ ಮತ್ತೆ ಅಪ್ಪಾಜಿ ಹೋಗ್ಬಿಡ್ತ. ಆಯ್ತು ಭಯ, ಏನ್ ಭಯ, ಇದನ್ನ ಮಾಡು, ಅಲ್ಲಿ ಬಿಡು, ಅದು ಬಿಸಾಕು, ಇದು ಮಾಡು, ಈ ಕೆಲಸ ಮಾಡು, ಆಯ್ತು ಹಿಂಗೆಲ್ಲ ಮಾಡು. ಹಿಂಗೆಲ್ಲ ಹೇಳಿದ್ ಮಾಡ್ಲೇಬೇಕು. ಯಾವ್ದಾದ್ರೆ ಪರಮಾತ್ಮ ಏನಪ್ಪ ಇದು, ನನ್ನ ಮನಸ್ಸಿಗೆ ತೃಪ್ತಿಯಾಗಂಗೂ ಸಹಿತ ಸೇವೆ ಮಾಡಕ್ಕಾಗಲ್ಲ ನನಗೆ. ಒಳಗೊಂದ್ ಕಡೆ ನನಗೆ. ಆದ್ರೆ ಅವ್ನು ಹೇಳಿದ್ ನಿರ್ವಿಲ್ಲ, ಅವನ ಜೊತೆಗೆ ಇದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನನ್ನ ಒಳಗೇನೋ ಅವ್ನಿಗೇನು ತೊಂದರೆ ಆಗ್ಬಾರ್ದು, ಅಷ್ಟನ್ನ ಮಾಡ್ಕೊಂಡು. ಹಿಂಗೆ ಮಾಡ್ತಾ ಇದ್ದಾಗ ಅವ್ನಿಗೊಂದ್ಸಲಿ ಬೆನ್ನು ಮೂಳೆದು ನೋವು ಬಂತು. ಅವನಿಗೆ ಬೆನ್ನು ಮೂಳೆ ನೋವು ಬಂತು. ಆ ನೋವು ಬಂದಾಗ ಅದನ್ನ ಅಪ್ಪಾಜಿಗೆ ತಿಳಿಸಿದ್ರು, ಹಿಂಗ ಆಗ್ಬಿಟ್ಟದ. ಅಪ್ಪಾಜಿ ಭಾರಿ ಬೆನ್ನು ನೋವಾಗೈತೆ, ನನಗೆ ಎದ್ದಳಕ್ ಆಗ್ತಾ ಇಲ್ಲ, ಕುಂದ್ರಕ್ ಆಗ್ತಾ ಇಲ್ಲ. ಆಯ್ತು, ನೀನ್ ಸ್ವಲ್ಪ ರೆಸ್ಟ್ ಮಾಡು, ದಾತಾರ ಪೂಜೆ ಮಾಡ್ತಾನೆ, ನೀನ್ ಹಾಸ್ಪಿಟ್ಲಿಗೂ ತೋರ್ಸ್ಕೊಂಬರ್ಬೇಕು ಅಂತ. ಬೆಂಗಳೂರಿಗೆ ಕಳಿಸ್ಬಿಡ್ತೀನಿ, ಇಲ್ಲೆಲ್ಲೂ ಬೇಡ, ಬೆಂಗಳೂರಿಗೂ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬ ಅಂತ. ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಬಂದು ತೋರ್ಸ್ಕೊಂಬಂದ ಅಲ್ಲಿ ತೋರಿಸಿದಾಗ ಅವ್ರು ಡಾಕ್ಟರ್ ಏನಂದ್ರು, ಇದು ಬೆನ್ನಿನ ಮೂಳೆದ ಸ್ವಲ್ಪ ಪ್ರಾಬ್ಲಮ್ ಐತಿ, ಇನ್ನು ಆಪರೇಷನ್ ಮಾಡ್ಬೇಕು ಅಂತ ಕಳ್ಸಿದ್ರು ಅವ್ರಿಗೆ. ಅವ್ರು ಬಂದು ಹೇಳಿದ್ರು ಅಪ್ಪಾಜಿ, ಅಪ್ಪ ಹಿಂಗ ಐತಂತ ಅವನಿಗೆ ಬೆಂಗಳೂರಿಗೆ ತೋರಿಸಿಲ್ಲ, ಒಂದು ಮೂಳೆ ಆಪರೇಷನ್ ಮಾಡ್ಬೇಕಂತೆ, ಅವ್ರು ಸರಿ ಹೋಗತ್ತೆ ಅಂತ. ಅಪ್ಪಾಜಿ ಏನ್ ಮಾಡಿದ್ರು, ಆಯ್ತು ನೀನು ಹೋಗಂತ ಆ ಥರ ಮಾಡ್ಕೊಂತಿರ್ತಾನೆ, ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಅದೇನು ಆಪರೇಷನ್ ಎಲ್ಲ ಮಾಡಿಸ್ಕೊಂಡು ಬರೋಗಂತ ಕಳಿಸಿದ್ರು. ಅವಾಗೆಲ್ಲ ಅಲ್ಲೇ ಬೆಂಗಳೂರಿಂದ ಎಲ್ಲ ವ್ಯವಸ್ಥೆ ಮಾಡಿದ್ರು, ಗುರುಪ್ರಸಾದ್ ಡಾಕ್ಟ್ರು ಅವರೆಲ್ಲರೂ ಸಹಿತ ಆತನಿಗೆ ಆಪರೇಷನ್ ಎಲ್ಲ ಮಾಡಿಸಿ ರೆಡಿಯಾಗಿ ಎಲ್ಲ ಕರ್ಕೊಂಬಂದ್ರು. ಕರ್ಕೊಂಬಂದ್ಮೇಲೆ ನಾನು ಪೂಜೆ ಮಾಡ್ತಾ ಇದ್ದೆ. ಅವಾಗ ಅವನು ಸುಮ್ಮನೆ ಕುಂದ್ರಕ್ ಆಗ್ತಿದ್ದಿಲ್ಲ. ಅವನು ಸುಮ್ಮನೆ ಕುಂದ್ರ ಅಂತ ವ್ಯಕ್ತಿ ಅಲ್ಲ, ಅವನು ಏನು ಕೆಲಸ ಮಾಡ್ಬೇಕು. ಅವಾಗ ಮಾಡ್ದ ಅಪ್ಪಾಜಿ ಹೇಳಿದ್ರು, ನೋಡು ಆದ್ರೆ ಮಾಡು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡ್ ನೀನು ಅಂತ. ಇಲ್ಲ ಅಪ್ಪಾಜಿ ಮಾಡ್ತೀನಿ ಅಪ್ಪಾಜಿ ಅಂತ ಅಂದ. ಆಯ್ತು ಮಾಡು, ನೀನ್ ಏನಿದ್ರು ದಾತಾರ ಹೆಲ್ಪ್ ಮಾಡಿ ಕೊಡ್ತಾನೆ, ನೀನ್ ಏನಿದ್ ಮಾಡ್ಬೇಡ, ನೀನ್ ಮಾಡಿ, ನೀನು ಮಾಡು, ಏನಾಗಲ್ಲ, ಒಳ್ಳೇದಾಗತ್ತೆ ಅಂತ ಅಪ್ಪಾಜಿ ಅವ್ರಿಗೆ ಹೇಳಿದ್ರು. ಆಯ್ತು ಅಪ್ಪಾಜಿ ಮಾಡ್ತೀನಿ ಅಂತ ಅಂದ. ಅವನಿಗೆ ಬಗ್ಗೆ ಆರತಿ ಎತ್ತಕ್ಕೂ ಆಗಲ್ಲ, ಸುಮ್ನೆ ನಿಂತ್ಕೊಂಡಿರ್ಬೇಕು. ಹಿಂಗೆ ಒಂದ್ ಅಲಂಕಾರ ಮಾಡಕ್ಕೂ ಬರಂಗಲ್ಲ. ಅವ್ನು ಸುಮ್ನೆ ನಿಂತ್ಕೊಂಡು ಹೇಳ್ಬೇಕು, ಇದು ಈ ತರ ಹಾಕು, ಈ ತರ ಹಾಕು, ಹಿಂಗ್ ಮಾಡು, ಹಿಂಗ್ ಮಾಡು ಅಂತ ಹೇಳ. ಅವ್ನು ಹೇಳ್ದಂಗೆ ಮಾಡ್ಬೇಕು. ಇದಾಕೆ ತೆಗೆದ್ಬಿಡೋನ್ ಬಿಡೋನು, ಲಟಿಗೆ ಹೊಡಿಯೋನು ಬಾಯ ಅನ್ನೋನು, ತೆಗೆದ್ಬಿಡೋದ್ನ, ಅದ್ ಬೇಡ, ಇದು ಹಾಕು ಅನ್ನೋ. ಈ ಕಡೆ ಬಾ, ಆ ಅಮ್ಮಗೆ ಆ ಆರತಿ ಹಚ್ಚು, ಇದು ಹಚ್ಚು, ಹಿಂಗ ಹಚ್ಚನು. ಬರೀ ನಿಂತ್ಕೊಂಡು ಹೇಳೋನು. ನಾವು ತಿಳಿದು ಮಾಡೋದಕ್ಕೂ ಇನ್ನೊಬ್ರು ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಆಗತ್ತೆ.
ನನ್ಗೆ ಏನ್ ಮಾಡೋಣ, ಬಿಟ್ಟು ಹೋಗಿ ಬಿಡೋಣ, ನನ್ಗೆ ಸಾಕಪ್ಪ ಅನ್ನಿಸ್ತು. ನನ್ನ ಮನಸ್ಸಿನ ಹೋಗ್ಬಿಡ್ತ, ಕೆಲಸ ಮಾಡಿ ಸಾಕಾಗಿಲ್ಲ. ಒಬ್ರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ. ಇದು ಮಾಡು, ಅದು ಅಲ್ಲಿ ಅಲ್ಲ ದತ್ತತ್ರಿಗೆ ಅಲಂಕಾರ ಮಾಡ್ತೀಯ, ಬೇಡ ಬೇಡ ಬೇಡ, ಅಲ್ಲಿ ಬಿಡು, ಅಲ್ಲಿ ಬಿಡು, ಈ ಕಡೆ ಬಾಯಿ ಕನ್ನೇಶ್ವರಿಗೆ ಶಿವಗ ಈ ತರ ಹಾಕು, ಇದು ಸರಿ ಮಾಡು. ಇದು ಯಾರಿಗೂ ಗೊತ್ತಿಲ್ಲ ವಿಚಾರ. ಇದು ಭಗವಂತಗೊಬ್ಬನಿಗೆ ಗೊತ್ತು, ಅನುಭವಿಸಿದ್ರೆ ಗೊತ್ತು. ಅದೆಲ್ಲ ಮಾಡಿಸಿರ್ತಕ್ಕಂಥದ್ದು ಅಪ್ಪಾಜಿನೇ. ನನ್ನ ಕರ್ಮ ಕಳಿಯಕ್ಕೋಸ್ಕರ ಆ ತರ ಮಾಡಿದಾರ. ಅವನ ಮನಸ್ಸಿನ ನೋವಾಗ್ದಂಗೆ ನಾನು ನಡ್ಕೋಬೇಕು. ಅವನ್ ಏನಾರ ಮಾಡಿರ್ಲಿ, ಈ ಕಡೆ ಬಂದ್ ಈ ಕಡೆ ಬೇಕು ಮಾಡ್ಬೇಕು. ಅವ್ನು ಪೂಜೆ ಮಂಗಳಾರತಿ ಹೇಳ್ಬೇಕು ಅನ್ನೋ ಸಹಿತ ಆರತಿ ಎತ್ತು ಕೊಟ್ಟ ಮೇಲೆ ಬೆಳಗ ನೀವು ತಗ ಕೆಳಗಿಡೋ ಅದನ್ನು ಕೆಳಗಿಡಬೇಕು. ಮತ್ತ ಆ ಕಡೆ ಹೋಗಿ ಅಲ್ಲಿ ದೀಪ ಹಚ್ಬೇಕು, ಅಲ್ಲಿ ಮಾಡ್ಬೇಕು. ಏನೇ ಮಾಡಿದ್ರು ನೀನು ಹಂಗೆ ಸರಿ ಮಾಡಿಲ್ಲ, ನೀನ್ ಸರಿ ಮಾಡಿಲ್ಲ, ನೀನು ಅಮ್ಮನು ಅದಕ್ಕರ್ಧ ನನಗೆ ಮಾಡಿ ಸಂತೋಷ ಪಟ್ರಿ ಏನ್ ಅನ್ಸುದಿಲ್ಲ. ಏನ್ ಮಾಡ್ತೀನಿ, ಏನ್ ಕೆಲ್ಸಾನೇ ಬರಲ್ಲ ನಿಮ್ಗೆ, ಹಂಗೆ ಏನ ಭಗವಂತ ನೋಡಪ್ಪ, ಇದನ್ನ ನೀನ್ ಹತ್ರ ಬಿಟ್ಕೋಬೇಡ, ನೋಡಪ್ಪ ಅಂತ ಪರಿಸ್ಥಿತಿ ಇದೇನ ನೀನ್ ನೋವು. ಇನ್ನೊಬ್ರು ಹೇಳಕ್ ಬರಲ್ಲ, ಇದನ್ನ ಅನುಭವಿಸ್ಲೇಬೇಕನ್ನ. ಹಿಂಗೆ ಮಾಡ್ಕೊಂತ ಬರ್ತಾ ಇದ್ದೆ. ಅವಾಗೆಲ್ಲ ಸ್ವಲ್ಪ ನಾವು ನೋಡಿದ್ದೆ ನಾನು, ಹಿಂಗೆಲ್ಲ ಹಿಂಗ್ ತಗೊಳೋದು ಮಾಡೋದು ಎಲ್ಲ ಸ್ವಲ್ಪ ರೂಢಿ ಆತು. 1 ತಿಂಗಳು 1.5 ತಿಂಗಳಿಗೆ ರೂಢಿ ಆತಲ್ಲ, ಅವ್ನಿಗೆ ತಗೊಳೋದು ಬಗ್ಗೆ ಹೇಳೋದು ಎಲ್ಲ ಮಾಡೋಣ. ಬಿಡಿ ಮೇಲೆ ಹಂಗ ಮಾಡ್ತಾನ ಬಿಡು ಅಂತಂದೇಳಿ ನಾನು ಭಯ ಸ್ವಲ್ಪ ಎಲ್ಲ ಚೆನ್ನಾಗಿ ನೀನೆಲ್ಲ ಸ್ವಂತ ರೆಡಿ ಆಗಿದ್ದಾರೆ ಅಂತಂದ್ರೆ, ಆಯ್ತು ರೆಡಿ ಆಗಿದ್ದಾರೆ, ಆಯ್ತು ತಗೋ ಹಿಂಗೆಲ್ಲ ಮಾಡೋ. ನೀವು ಅಷ್ಟು ಮಾಡ್ತಾ ಇದ್ರು ನಾನು ರೀಸಿಜ್ಗೆ ಹೋಗೋದು ಕಷ್ಟ, ಅಂಕ್ ಹೋಗೋನು ದಾತಾರು ಅವು ಅರ್ಧ ಬಂದು ಬಿಟ್ಟು ಹೊಡೆ ಬಂದ್ಬಿಡ್ಬೇಕು. ಅಂಕಲ್ ಅಪ್ಪಾಜಿ ಬರ್ತಿದ್ದಾರೆ, ಅಲ್ಲಿ ಈ ಕಡೆ ಬರ್ತಿದ್ದಾರೆ, ಬಾ ಈ ಕಡೆ ಬಾ. ಅಪ್ಪ ತಡಿಯ ಮರ, ಯಾಕೆ ಹಂಗ್ ಮಾಡ್ತೀಯ, ನನಗೆ ಗಾಬರಿ ಮಾಡಬೇಡ ಭಯ, ಸುಮ್ಮನೆ ಎಲ್ಲ ಮಾಡ್ತೀನಿ ಅಂತ ಇಷ್ಟು ಮಿಷ ಮಾಡೋಣ. ಒಂದ್ಸಲ ಮುಂದೆ ದೇವಸ್ಥಾನ ಮುಂದೆ ಕಸ ಹೊಡಿತಾ ಇದ್ದೆ. ಯಾಕ ಏನ ಈ ಕಡೆ ಬಾ ಅಂತ ಕರೆದ್ಬಿಟ್ಟ. ಎಲ್ಲ ಕೆಲಸ ಮಾಡ್ತಿದ್ದವಾಗ ನನಗೆ ಈ ಕಡೆ ಬಾ ಅಂತ ಕರೆದ್ಬಿಟ್ಟ. ನನಗೇನಂದೆ, ನಾನು ಬರಲ್ಲ ಅಂದ್ಬಿಟ್ಟೆ. ನಾನು ಸಿಟ್ಟು ಬಂದ್ಬಿಟ್ಟು ನನಗೆ, ನಾನು ಬರಲ್ಲ ಅಂದೆ. ಯಾಕೆ ಬರಲ್ಲ ನೀನು, ನಾಳೆ ಕೇಳ್ತಿ, ಅಪ್ಪಾಜಿಗೆ ಹೋಗಿ ಹೇಳ್ತೀನಿ ನೋಡು ಅಂದ. ಇಲ್ಲಿ ಬಾಗಲ ಎಲ್ಲ ಪೂಜೆ ಟೈಮ್ ಆಯ್ತು, ಬರ್ತಾರೆ, ಕಸ ಹೊಡಿತೀನಿ, ಸುಮ್ಮನೆ ಬರ್ತೀನಿ, ಹಂಗೆಲ್ಲ ಹೇಳ್ಬಾರ್ದು ಸುಮ್ಮರಪ್ಪ ಅಂದೆ. ರಿಕ್ವೆಸ್ಟ್ ಮಾಡ್ಕೊಂಡು ತನಗ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು, ಬರಲ್ಲ ಅಂದದ್ದು ದೊಡ್ಡ ತಪ್ಪು. ಪೂಜೆ ಜನ ಬರ್ತಾರ, ಭಯ ಒಂದಿಷ್ಟು ಕಸ ಹೊಡೆದು ಬರ್ತೀನಿ, ಸಮಾಧಾನ ಮಾಡಿಕ. ಅಷ್ಟೊತ್ತಿಗೆಲ್ಲ ಅವನು ರಾಂಗ್ ಆಗ್ಬಿಟ್ಟ. ನನಗೆಲ್ಲೇ ಒಳಗೆ ಇವನ್ ಸವಾಸ ಬೇಡಪ್ಪ ಅಂತ ನಾನು ಭಗವಂತಿಗೆ ಮುಟ್ಸಿಬಿಟ್ಟಿದ್ದೀನಿ. ಅಲ್ಲೇ ಗೊತ್ತಾಗ್ಬಿಟ್ಟು ಭಗವಂತಿಗೆ. ಆಮೇಲೆ ಎಲ್ಲ ಕಸ ಎಲ್ಲ ಹೊಡೆದು ಬಂದೆ. ಮತ್ತೆ ಇನ್ನೇನ್ ಮಾಡ್ತೀವಿ, ಅಪ್ಪಾಜಿ ಹೇಳ್ಬಿಟ್ರೆ ನನ್ನ ಕತೆ ಮುಗದೆ ಓದ್ತಂದು. ಅವ್ನು ಹೇಳ್ದಂಗೆ ಕೇಳಲ್ಲ ಅಂತ ಅಪ್ಪಾಜಿ ಬೈತಾರೆ. ಆಯ್ತಪ್ಪ ಅಂತ ಹೇಳಿ ಹೋಗಿ ದೇವಸ್ಥಾನ ಒಳಗೆ ಹಿಂಗ್ ಗೇಟ್ ತೆಗೆದು ಒಳಗೆ ಹೋಗ್ತೀನಿ. ಅಲ್ಲೇ ನಿಂತ್ಕೊಂಡು ನೀನ್ ಬರ್ಬೇಡ ಅಂದ್ಬಿಟ್ಟ. ನೀನ್ ಈ ಕಡೆ ಬರ್ಬೇಡ, ನೀನ್ ಅಲ್ಲೇ ಇದ್ಬಿಡು ಅಂದ. ನನಗೆ ಎಷ್ಟು ನೋವಾಗ್ಬಿಡ್ತು, ಬೇಜಾರಾಗ್ಬಿಡ್ತು ಗೊತ್ತ ನನಗೆ. ಅಲ್ಲ ನಾನು ಇಷ್ಟೆಲ್ಲಾ ಮಾಡಿಕೊಟ್ರು ನನಗೆ ನೀನು ಈ ಕಡೆ ಒಳಗ್ ಬರ್ಬೇಡ ಅಂದ್ಬಿಟ್ನಲ್ಲ ನನಗೆ ಅಂತ ಹೇಳಿ ನನ್ನ ಮನಸ್ಸಿಗೆ ಭಾರಿ ಕೆಟ್ಟ ನೋವಾಗ್ಬಿಡ್ತು ನನಗೆ. ಏನಪ್ಪ ಭಗವಂತ, ನಾನು ಗರ್ಭಗುಡಿ ಒಳಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀನಿ, ಒಂದು ಕ್ಷಣ ಮಾತ್ರಕ್ಕೆ ಏನೋ ಬರಲ್ಲ ಅದಕ್ಕೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ ನನ್ನ ಮನಸ್ಸಿಗೆ ಈ ತರ ತಿಳ್ಕೊಂಡು ನನ್ನ ನೋವು ಶುರು ಆಗ್ಬಿಡ್ತು. ಆಯ್ತು ಬಿಡು ಅಂತ ಹೇಳಿ ಏನ್ ಮಾಡ್ತೀವಿ, ಅದೇ ನೋವನಾಗೆ ಮಾಡ್ಕೊಂತ ಪೂಜೆ ಸ್ಟಾರ್ಟ್ ಆತ್ ಕಣಮ್ಮ. ಗಂಟೆ ಎಲ್ಲ ಹಾಕಿದೆ, ಗಂಟೆ ಹೊಡಿತಿದ್ದೀನಿ. ಗಂಟೆ ಹೊಡಿತಾ ಇದ್ದೀನಿ, ನನ್ನ ಒಳಗ್ ಸಂತೋಷ ಆಗ್ತಾ ಇತ್ತು. ನನ್ನ ನೋವು ಭಗವಂತ ಬಿಟ್ಟೈತೆ. ಆ ಗಂಟೆ ಹೊಡೆದ ಪೂಜೆ ಅವ್ನು ಮಂಗಳಾರತಿ ಹಿಂಗ್ ಮಾಡಿ 3 ದೇವ್ರು ಮಂಗಳಾರತಿ ಮಾಡಿ ಬರ್ತೀನಿ, ನನಗೆ ಒಳಗ್ ಸಂತೋಷ ಆಗ್ತೈತಿ. ಏನಂತ ಹೇಳ್ತೈತಿ ಮನಸ್ಸಿನಾಗೆ, ನಿನಗೆ ಇವತ್ತು ಬಿಡುಗಡೆ ಸಿಕ್ತು, ನಿನಗೆ ನಾನಲ್ಲಿ ಹೇಳಿಕೆ ಬಿಟ್ಟಿದ್ ಮನಸ್ಸಿನಾಗ ಅಪ್ಪಾಜಿಗೆ, ನಾನಿನ್ ಇರಲ್ಲ, ಇನ್ನು ಓಡೋಗ್ಬಿಡ್ತೀನಿ, ನಿನಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಅಪ್ಪಾಜಿಗೆ ಅಂದ್ಕೊಂಡ್ಬಿಟ್ಟಿದ್ದ ಮನಸ್ಸಿನಾಗ. ಅಪ್ಪಾಜಿಗೆ ಹೇಳ, ಅಪ್ಪಾಜಿ ಹೇಳಿದ್ರೆ ಕಳ್ಸಲ್ಲ. ನಾನು ಹೋಗ್ಬಿಡ್ತಿದ್ದ ಸಂಕಲ್ಪನ ಅನ್ಕೊಂಡ್ಬಿಟ್ಟಿದ್ ನಾನು. ಆ ಪೂಜೆ ಆಗೋದ್ರೊಳಗೆ ನನಗೆ ಒಳಗೆ ಸಂತೋಷ ಆಯ್ತು. ಅದನ್ನ ಬಿಡಿಸಿರೋದೇ ಅಪ್ಪಾಜಿ. ನನ್ ತೊಂದ್ರೆ ಆಕತ್ತವ್ ಅಂತ ಹೇಳಿದ್ನಲ್ಲ, ಇಪ್ಪಟ್ಟು ಅವ್ನು ಮಾಡಿಕಂತ ಸುಮ್ಮನಿದ್ದು ಬಿಡು. ಮಂಗಳಾರತಿ ಆಗೋದ್ರೊಳಗೆ ಸಂತೋಷ ಆಗ್ಬಿಡ್ತು ನನಗೆ. ಅವಾಗ ಅವನಿಗೆ ಬಿದ್ಬಿಡ್ ಜವಾಬ್ದಾರಿ ಅಲ್ಲ. ಗುರು ಯಾವ ರೀತಿ ಮಾಡ್ತಾರ ಅನ್ನೋದಕ್ಕೆ, ಬಿಡುಗಡೆ ಕೊಡ್ತಾರ ಅನ್ನೋದಕ್ಕೆ ನಾನೇನಂದೆ, ಅವ್ರು ಬಿಡುಗಡೆ ಕೊಡ್ಸಕ್ ಹೋದ್ರೆ ನಾನು ಮತ್ತೆ ಮೆತ್ಕೆಳಕ್ ಹೋಗ್ತಿದ್ದೀನಿ. ನಾನು ಅವ್ರಿಂದ ಏನೇ ಬಂದ್ರು ಎಲ್ಲ ಒಳ್ಳೇದೇ. ಹೌದು.
ಅವ್ರು ಕೆಟ್ಟದ್ ಮಾಡಿದ್ರು ಒಳ್ಳೇದೇ. ಪಾಸಿಟಿವ್ ಆಗೇ ತಗೋಬೇಕು ನಾವು ಅದನ್ನ. ಯಾವ್ದಾಗ್ಲಿ ಪಾಸಿಟಿವ್ ಆಗಿ ತಗೋಬೇಕು. ಗುರುವಿಂದ ಅಂತ ತಿಳ್ಕೋಬೇಕು. ಹೌದು, ನಿಂದೆ ಅಪ್ಪ ನಿಂದೆ ಅಪ್ಪ ಅನ್ಬೇಕು. ನಿಂದೆಲ್ಲ ಅಲ್ಲಿ ಹೊಗಳಿದ್ರು ನಿಂದೆ, ತೆಗಳಿದ್ರು ನಿಂದೆ, ಎರಡನ್ನೂ ಅವ್ನಿಗೆ ಅರ್ಪಿಸ್ಬೇಕು. ನನ್ಗೆ ಯಾಕ ಹಂಗಂದ್ರೆ ಹಿಂಗಂತಂದ ಹೇಳಿದ್ರೆ ಹೊಗಳಿದ್ರು ಅಂತ ಅಟ್ಟಕ್ಕೆ ಏರ್ಬಾರ್ದು, ತೆಗಳಿದ್ರು ಅಂತ ಕೆಳಗೆ ಇಳಿಬಾರ್ದು. ಒಂದೇ ಸ್ಥಿತಿಯಲ್ಲಿ ಇರ್ಬೇಕು. ಸಂಸಾರದಾಗೂ ಅಷ್ಟೇ, ಯಾರೇ ಸ್ವಲ್ಪ ದಿನ ಹೊಗಳ್ತಾರೆ, ಕ್ಷಣ ಮಾತ್ರ ಬೈತಿರ್ತಾರೆ. ಅಲ್ಲಿ ಹೊಗಳಿಸಿರೋದು ನೀನೆ, ಇಲ್ಲಿ ಬಯಸ್ತಿರೋದು ನೀನೆ. ಎಲ್ಲ ನಿನ್ನ ಆಶೀರ್ವಾದಪ್ಪ ಅಂತಂದ ಹೇಳಿ ಅವತ್ತಿನ ಬಹಳ ಸಂತೋಷ ಆಗ್ಬಿಡ್ತ ನನಗೆ. ಅವತ್ತಿನ ಒಬ್ಬನೇ ಪೂಜೆ ಮಾಡ್ಕೊಂಡು ಹೊರಗೆ ಆರಾಮಾಗೆ ಯಾರಿಗೆ ಹೇಳ್ದ ಮಾಡಿಸಿರ್ತಕ್ಕಂಥದ್ದು ಗುರು. ನನಗೆ ಸಾಮಾನ್ಯವಾಗಿ ಅಹಂಕಾರ ಇದ್ದಿಲ್ಲ. ನನ್ನ ಅಹಂಕಾರ ನನ್ನಲ್ಲಿ ಕಳಿಬೇಕಂದ್ರೆ ಇನ್ನೊಬ್ಬನ ಸರಿಯಾಗಿ ನಾನು ಇಟ್ಟಿರ್ಬೇಕಲ್ಲಿ. ನನ್ನ ಕರ್ಮ ಕಳಿಯಕ್ಕೋಸ್ಕರನೇ ಇಟ್ಟಿದ್ದಾರೆ. ಅಹಂಕಾರ ಕಳಿಯಕ್ಕೆ ಯಾರ ಮುಖಾಂತರ ಯಾರು ಕಳಿಬೇಕನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹಂಗೆ ನಮ್ಮನ್ನ ಅಹಂಕಾರ ರೈತನನ್ನಾಗಿ ಮಾಡಿ ಇನ್ನೂ ಇದ್ದವನ್ನೆಲ್ಲ ಕಳ್ಬಿಡಪ್ಪ ಅಂತ ನಾ ಕೇಳ್ಕೊಂತ. ಆ ತಾಳ್ಮೆ ಕೊಡು. ನಾನ್ ನಿನ್ನನ್ನು ನೋಡ್ಬೇಕು, ನಾನ್ ನಿನ್ನನ್ನು ನೋಡೋದೇ ಭಾಗ್ಯ ನನಗೆ. ನಾನ್ ಬ್ಯಾರೆ ಏನಾದ್ರು ನೋಡ್ಕೊಂತ ಹೋದ್ರೆ ನನ್ಗೆ ಮನುಷ್ಯನಾಗಿರಲ್ಲ, ಇಲ್ಲಿರಲ್ಲ. ನಾನ್ ನಿನ್ನ ಒಬ್ಬನೇ ನೋಡ್ಬೇಕು. ನಿನ್ನ ರೂಪ, ನಿನ್ನ ದರ್ಶನ, ನಿನ್ನ ಆಶೀರ್ವಾದ, ಇದೊಂದನ್ನ ಬೇಡ್ಕೊಂಡು ನಾನು ಇರ್ಬೇಕು ಹೊರತು ಬ್ಯಾರೆದೆಲ್ಲ ನೋಡ್ಕೊಂತ ಹೋದ್ರೆ ನನಗೆ ಅದೇನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಅದೆಲ್ಲ ಅದೇನು ಶಾಶ್ವತವಾಗಿರ್ತದ್ದಲ್ಲ ಅದು. ನಾವು ಗುರುಸ್ಥಾನಕ್ಕೆ ಬಂದ್ಮೇಲೆ ಗುರುವಿಗೆ ಸಂತೋಷವಾಗಂಗ್ ನಡಿಬೇಕ ಹೊರ್ತು ನಾವು ಜನ ಮೆಚ್ಚಕ್ ಹೋಗ್ಬಾರ್ದು, ಜನ ಮೆಚ್ಚಕ್ಕೆ ಹೋಗ್ಬಾರ್ದು. ಅಪ್ಪ ಹೇಳಿರೋ ತರ ಗುರುವಾಣಿಯಲ್ಲಿ ಜನರನ್ನು ಮೆಚ್ಚಿಸಬಹುದಪ್ಪ, ಜನರ ಗೊಂಜಾಕೆ. ಹೌದೌದು, ಜನರು ಮೆಚ್ಚಬಹುದು, ಆ ಜಗದೀಶನ್ ಮೆಚ್ಚಕ್ ಆಗ್ಬೇಕಲ್ಲ. ನಾನ್ ಆ ಜಗದೀಶ ಒಪ್ಪಿಗೆ ಆಗಂಗ್ ನಾವ್ ಕೆಲಸ ಮಾಡ್ಬೇಕು. ಅಪ್ಪಾಜಿ ಒಂದ್ಸಲಿ ಹೇಳಿದ್ರು, ನನ್ ಮನ್ಸಿಗೆ ಗೊಂದಲ ಆಗೋದು, ನಾನು ಏನೇ ಸೇವೆ ಮಾಡ್ಲಿ, ಏನೇ ಮಾಡಿ ನನಗ್ ಸಮಾಧಾನ ಆಗೋದಿಲ್ಲ. ಒಂದೊಂದ್ಸಲಿ ಯಾವ್ದೋ ಸಮಾಧಾನ ಆಗೋದು, ನಾನು ಮಾಡ್ರೆ ಕೆಲಸ ಕಸ ಹೊಡೆದ್ರದು ನನಗೆ ಸಂತೋಷ ಆಗೈತಿ ಅನ್ಸದ್. ಕೆಲವೊಂದೊಂದ್ಸಲಿ ನಾನು ಏನು ಮಾಡ್ಲದಾಗ ಏನು ಮಾಡಿರ್ಲಿಲ್ಲ ಅನ್ಸಂತ ಹಂಗಾಗದು. ಅಪ್ಪಾಜಿ ಒಂದ್ಸಲಿ ಬಂದಾಗ ನನ್ ಮನಸ್ಸಿಗಿತ್ತು, ನಾವು ಮಾಡ್ರೆ ಸೇವೆ ಭಗವಂತ ಹೆಂಗ್ ಮುಟ್ಟಕ್ ಸಾಧ್ಯ, ಮುಟ್ಟಿದ ನಮ್ಗೆ ಗೊತ್ತಾಗದಾರ ಹೆಂಗೆ. ಮನುಷ್ಯ ನನಗಿದೆ, ಇವತ್ತು ಕಸ ಹೊಡೆದ್ರ ನನಗೆ ಸಮಾಧಾನ ಅಲ್ಲ, ಭಗವಂತ ಹೆಂಗ್ ಏನ್ ತಿಳ್ಕೊಂಡ್ರೆ ಏನು. ಇವತ್ತು ನನಗೆ ಖುಷಿ ಆಯ್ತು, ಭಗವಂತ ಮುಟ್ಟೈತೋ ಇಲ್ಲ, ಈಗ ಒಂದ್ಲಾಗಿದ್ದೆ. ಅಪ್ಪಾಜಿ ಒಂದ್ಸಲ ದೇವಸ್ಥಾನದಾಗ ಬಂದಾಗ ನನಗೆ ಏನ್ ಬೇಕೋ ಅದನ್ನೇ ಹೇಳೋರು. ನೋಡಪ್ಪ, ಏನೇ ಕೆಲಸ ಮಾಡು, ಶ್ರದ್ಧೆ ಇರ್ಬೇಕು ಮನುಷ್ಯನಿಗೆ, ಶ್ರದ್ಧೆ ಇರ್ಬೇಕು. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರ್ಬೇಕು. ಇದು ನಂದಲ್ಲ, ಇದು ನಿನ್ ಕೆಲಸ, ನಿನಗೋಸ್ಕರ ಮಾಡ್ತಾ ಇದೀನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ನೀನ್ ಮಾಡು. ಆ ನೀನು ಮಾಡಿದ ಭಗವಂತ ಗೊತ್ತಾಗತ್ತ ಅನ್ನೋದು ಹೆಂಗ್ ಗೊತ್ತಾಗತ್ತಂದ್ರೆ, ನೀನು ಮಾಡಿದ ಸೇವೆ ನಿನಗ್ ಸಂತೋಷ ಆಗ್ಬೇಕದು, ಬ್ಯಾರೆ ಸಂತೋಷ ಆಗೋಲ್ಲ. ನಿನಗ್ ಸಂತೋಷ ಆತಂದ್ರೆ ಅದು ಭಗವಂತ ಮುಟ್ಟಿರ್ತತೆ. ಒಳ್ಳೆ ಮಾತಾಡಿದ್ರಿ. ನಿನಗೆ ಸಂತೋಷ ಆಗಿಲ್ಲ ಅಂದ್ರೆ ಭಗವಂತ ಮುಟ್ಟಿಲ್ಲ, ಅದು ನೀನ್ ತಿಳ್ಕೊಂಡ್ಬಿಡದ್ನ. ನಿನಗೆ ಸಮಾಧಾನ ಇಲ್ಲ, ನೀನ್ ಮಾಡಿದ ಕೆಲಸ ನಿನಗೆ ಇಷ್ಟ ಇಲ್ಲ ಅಂದ್ರೆ ಭಗವಂತ ಇನ್ನೇ ಇಷ್ಟ ಕತೆ ಅಂದ್ರೆ ನಿನ್ನೊಳಗೂ ಅವನೇ ಇದ್ದಾನೆ, ನಾನೇ ಇದ್ದೀನಿ ಅಂತಂದ್ರೆ ಅಪ್ಪ ದೃಢ ಮಾಡಿದ್ರು. ಎಲ್ಲೆಲ್ಲಿ ಹುಡ್ಕಕ್ ಹೋಗ್ಬೇಡ, ನಿನ್ನಲ್ಲಿ ನಾನೇ ಇದ್ದೀನಿ, ಅವನಿಗೆ ಸಂತೋಷ ಆಗಂಗ್ ನಡ್ಕ. ನೀನ್ ಬ್ಯಾರಿಗೆ ಸಂತೋಷ ಆಗಿ ನಡ್ಕೊಂಡ್ರು ಪ್ರಯೋಜನನೇ ಇಲ್ಲ. ನಮ್ಗೆ ಏನ್ ವಯಸ್ಸಿರ್ತಾರ ಅದನ್ನ ನಾವು ಶ್ರದ್ಧೆಯಿಂದ ಮಾಡ್ಬೇಕಷ್ಟೆ. ಸ್ವಲ್ಪನೇ ಮಾಡು. ನೀನ್ ಇಷ್ಟ ದಿನ ಆಗೈತಿ, ನೀನ್ ಯಾಕೆ ಇದು ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ಅವ್ರು ಹೆಂಗ್ ಮಾಡ್ತಾರಂದ್ರೆ ನನಗೂ ಗೊತ್ತಿಲ್ಲ. ಅಂತರ್ಯಾಮಿ ನನ್ನ ಅಂತರಾತ್ಮದಲ್ಲೇ ಇದ್ದಾನಪ್ಪ. ಈ ಮಾಡಿ ಒಂದ್ಸಲ ಮಾಡಿಸ್ಬಿಡ್ತಾರೆ, ಇನ್ನು ಒಂದ್ಸಲಿ ಬಂದು ಹೇಳ್ತಾರೆ, ಏನ್ ಮಾಡ್ತಾನಪ್ಪ ದಾತಾರ, ಭಾರಿ ಕೆಲ್ಸ ಬಿಡ, ಭಾರಿ ಸೇವೆ, ಅವ್ನ್ ನೋಡ್ಬೇಕಂತಾರೆ. ಅಪ್ಪ ಒಳ ಕುತ್ಕೊಂಡ್ ಮಾಡ್ತೀರ ಡೀಲು, ಮತ್ತೆ ನಮ್ಮನೆ ಮೇಲೆ ಎತ್ತಿಯಲ್ಲಪ್ಪ ನೀನು, ನನ್ನ ಕೈಲಿ ಮಾಡಕ್ ಸಾಧ್ಯ ಇಲ್ಲಪ್ಪ. ನಿನ್ನ ಅಂತರ್ಯಾಮಿ, ಎಲ್ಲಾರ ಅಂತರಾತ್ಮದಲ್ಲೂ ಅವನದಾನೆ, ನನ್ನ ಅಂತರಾತ್ಮಲ್ಲ, ಇಡೀ ಭಕ್ತ ಸಮೂಹದಲ್ಲೇ ಆತ ಇರ್ತಕ್ಕಂಥ. ಅಲ್ಲಿಂದ ಯಾರೋ ಒಳ್ಳೇದ್ ಮಾಡಿಸ್ಬೇಕು ಅಂತ ನುಡ್ಸೋದು ಅವ್ರೆ, ಅಲ್ಲಿಂದ ಯಾರು ಎಡವಟ್ಟೆ, ಅಲ್ಲಿಂದ ಏನೋ ಒಂದು ಅಲ್ಲಿಂದ ಪಾರು ಮಾಡ್ಬೇಕು ಅನ್ನೋರು ಅವ್ರೆ. ಈ ರೀತಿ ನನ್ನ ದಿವಸ ಪ್ರತಿನಿತ್ಯನೂ ಆಗ್ತಿರ್ತಾವ, ಕ್ಷಣ ನಡೀತಿರ್ತ. ನಾವ್ ಕೇಳ್ಕೋಬೇಕಾಗಿರೋದೇನು, ನಿನ್ನ ಆಶೀರ್ವಾದ, ನಿನ್ ಕೃಪೆ, ನಿನ್ನ ಸದಾ ನಿನ್ನ ಇರ್ಸಪ್ಪ ಅಂತ ಕೇಳ್ಕೊಂತ. ಈ ರೀತಿಯಾಗಿ ಅಪ್ಪ ನಿಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಆಗ ನಿಮ್ಗೆ ಏನಾದ್ರು ಅಲ್ಲಿ ಶಿವ ಕನ್ನೇಶಂದು ಅಭಿಷೇಕ ಮಾಡೋದು ಅಥವಾ ಪೂಜೆ ಮಾಡೋ ಅವಕಾಶ ಏನಾರು ನಿಮಗೆ ದೊರೆತಿತ್ತ? ದೊರೆತಿತ್ತು. ಅವಾಗ ಅವ್ರಿಗೆ ತೊಂದರೆ ಆದಾಗ
ಎಲ್ಲ ಮಾಡಿದ್ವಿ, ಸೇವೆ ಮಾಡಿದ್ವಿ. ಅಪ್ಪಾಜಿನೇ ಗೋವಿಂದ್ ಬಾಯ್ ಅವನು ಹೋಗ್ಬಿಟ್ಟ. ಅವ್ರಮ್ಮ ಇಲ್ಲೇ ತೀರ್ಕೊಂಡು ಎಕ್ಸ್ಪೈರ್ಡ್ ಆದ್ರು. ಅವನು ಸ್ವಲ್ಪ ದಿನ ಇದ್ದು ಹೋಗ್ಬಿಟ್ಟ. ಅವನು ಹೋದ್ಮೇಲೆ ಅಪ್ಪಾಜಿ ಅವಾಗ ಪೂಜೆ ಮಾಡಿ ಯಾರಿಲ್ಲ. ಅಪ್ಪಾಜಿ ದಾತಾರ ಏನಪ್ಪ ನೀನೇನ್ ಮೇಲೆ ಪೂಜೆ ಮಾಡ್ಕೊಂಡು ಹೋಗಪ್ಪ. ನಾನು ಹೇಳಿದ್ ಒಂದೇ, ಅಪ್ಪ ನಿನ್ನ ಆಶೀರ್ವಾದಪ್ಪ, ನನ್ನ ಕೈಲಿ ಮಾಡಕ್ಕಾಗಲ್ಲ, ನಿನ್ನ ಆಶೀರ್ವಾದ ಕಣಪ್ಪ ಅಂತ ನಮಸ್ಕಾರ ಮಾಡಿದೆ. ಅಪ್ಪಾಜಿ ಅಕ್ಷತೆ ತಗೊಂಡು ನಿನಗೆ ಎಲ್ಲ ಏನು ಮನಸ್ಸಿನಾಗ ಹೇಳಿದ್ರು ಅವರು, ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲ ಪ್ರಾಪ್ತಿರಸ್ತಂತೆ ಏನೋ ಮಂತ್ರ ಒಂದು ಹೇಳಿ ನನಗೆ ಆಶೀರ್ವಾದ ಮಾಡಿಬಿಟ್ರು. ಆ ಆಶೀರ್ವಾದನೇ ನನಗೆ ಅಷ್ಟು ಚೈತನ್ಯ ಕೊಟ್ಟು ಮಾಡ್ಸೋದು ನನಗೆ ಕೆಲಸ. ನಾವು ಇನ್ನೊಬ್ರು ನಿಧಾನಂದ ಸ್ವಾಮಿ ಅಂತ ನಮ್ಮ ಜೊತೆಗಿದ್ರು, ಇಬ್ಬರು ಜೊತೆಗೆ ಇದ್ಕೊಂಡು ಮಾಡ್ಕೊಂಡು ಹೋಗೋರಪ್ಪ ಅಂತ ಆ ರೀತಿ ನನಗೆ ಆಶೀರ್ವಾದ ಮಾಡಿದ್ರು. ಆ ರೀತಿ ಮಾಡ್ಕೊಂಡು ಹೋಗ್ತಿದ್ವಿ. ಅವ್ರು ಮತ್ತೆ ಇನ್ನೊಬ್ರು ಹೊಸಬ್ರು ಬಂದ್ರು. ಅವಾಗ ಅವ್ರಿಗೆ ಬಿಟ್ಕೊಟ್ಟು ಅವ್ರು ಮಾಡ್ತಾರಪ್ಪ ನೀನ್ ಹೊರಗಿಂದ ನೋಡ್ಕೆ ಅಂತ. ಅದೇ ನೀವ್ ಹೇಳ್ದಂಗೆ ಬಂದವ್ರ ಜನ ಸಾಧುಗಳಿಗೆ ಇಂಥವ್ರಿಗೆಲ್ಲ ಬಂದರಿಗೆ ಭಕ್ತರು ಬಂದರಿಗೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಇದ್ರದ್ದು ಏನೋ ಗೊತ್ತಾರ. ಅವ್ರಿಗೆ ಒಂದ್ ಸ್ವಲ್ಪ ಹೇಳಿದ್ರಿಗೆ ಹೇಳ್ಕೊಂಡು ಹಿಂಗೆಲ್ಲ ಹಿಂಗ್ ಬರ್ರಿ ಅಂತ ಹೇಳ್ಕೊಂಡು ಸೇವೆ ಮಾಡ್ಕೊಂಡು ಒಂದ್ ಚಿಕ್ಕದಾಗ ಒಂದ್ ಸೇವೆ ಮಾಡ್ಕೊಂಡು ಐದಿ ನಾವು. ಈಗ ನಿಮಗೇನು ಆರೋಗ್ಯದಲ್ಲಿ ದಾತರಣ್ಣ ನಿಮ್ಗೆ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಯ್ತು, ಅದು ಶುಗರ್ ಏನೋ ಆಯ್ತು ಅಂತ ಕೇಳಿದೀನಿ. ಅದ್ರ ಬಗ್ಗೆ ಒಂದು 2 ಮಾತು ಹೇಳ್ರಿ. ಒಂದ್ಸಲಿ ದಾವಣಗೆರೆ ಹೋಗಿದ್ದೆ. ಹೋದಾಗ ನನಗೆ ಭಾರಿ ಹೊಟ್ಟೆ ಹಸುವಾಗ್ಬಿಡೋದು. ಊಟ ಬೇಕಂದ್ಬಿಟ್ಟು ಉಂಡ್ಬಿಡ್ಬೇಕು. ಊಟ ಸಿಗಲದ ಕೈಕಾಲು ನಡಿಗ್ಬಿಡೋದು ನನಗೆ ಇದ್ದಕ್ಕಿದ್ದಂಗೆ. ಕೈಕಾಲು ಭಾರಿ ಶೇಕಾಗ್ಬಿಡೋದು. ಹೊಟ್ಟೆ ಹಸು ನನಗೆ ಊಟ ತಡಕಾಗ್ತಿಲ್ಲ. ಏನ್ ಕೊಟ್ರ ತಿನ್ಬೇಕು ನನಗೆ ಅಷ್ಟು ಗಾಬರಿ ಆಗ್ಬಿಡ್ತಾನೆ ದಾವಣಗೆರೆ. ಯಾಕೆ ಹಿಂಗ ಆಗ್ಬಿಡ್ತಲ್ಲ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಗಾಬರಿ ಆಗ್ಬಿಡ್ತಾನೆ ಅಂತೇಳಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದೀನಿ. ಚೆಕ್ ಮಾಡಿಸಿ ಅವ್ರು ನೋಡಿದ್ರು ಇಲ್ಲಪ್ಪ ನೀನು ಬ್ಲಡ್ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡಿದ್ರೆ ನೋಡಪ್ಪ ನೀನು ಶುಗರ್ ಐತಿ. ಅಯ್ಯೋ ಶಿವನೇ, ನಾನು ಇಲ್ಲಿಂದ ದಾವಣಗೆರೆ ಹೋಗಿದ್ದಾಗ ಗೊತ್ತಾಗಿಲ್ಲ. ಒಂದು ತಿಂಗಳಿಗೆ ಒಂದ್ಸರಿ ಹೋದಾಗ ಗೊತ್ತಾಗ್ಬಿಡ್ತು. ಅಯ್ಯೋ ಶುಗರ್ ಅಂತ ಹೇಳ್ತಾರಲ್ಲಪ್ಪ. ಮತ್ತೆ ಇಲ್ಲ ನೀನು ಪಟ್ಟ ಸೀನು ತಿನ್ಬಾರ್ದು ಏನೋ ತಿನ್ಬಾರ್ದು, ಭಾರಿ ಹುಷಾರಾಗಿರ್ಬೇಕಪ್ಪ ನೀನು ಅಂತ ನಮಗೆ ಯಾರು ಹೇಳಿದ್ರು. ಅಯ್ಯೋ ನಾನು ನೀವು ಮುಳುಗಿರೋದೇ ಅದ್ರಾಗ. ಏನ್ ಕೊಟ್ಟ ಪ್ರಸಾದ ಸ್ವೀಕಾರ ಮಾಡ್ಬೇಕು, ಸಿಹಿ ಕೊಟ್ಟು ತಿನ್ಬೇಕು, ಯಾರು ಕೊಡೋದು ಇನ್ ಹೆಂಗಿರ್ಬೇಕಾತಪ್ಪ ಪರಮಾತ್ಮ ಅಂತಂದ್ರೆ ಮನಸ್ಸ ಅಂದ್ಕೊಂಡು ಹೆಂಗ್ ಬಾಯಿ ಕಟ್ಟದಪ್ಪ, ಬಾಯಿ ಕಟ್ಟಿಗೆ ಎಲ್ಲಿ ಸೇವೆ ಮಾಡ್ಬೇಕು ಅಂತಂದ್ರೆ ಮನಸ್ಸಾಗ ಅಂದ್ಕೊಂಡು ನಮ್ಮ ಮನೆ ಬಂದು ಹೇಳಿದೆ. ನೋಡಮ್ಮ ಹಿಂಗೆ ಅಂದ್ರು ಡಾಕ್ಟರ್. ಆಕಿ ಗಾಬರಿ ಶುಗರ್ ಬಂತ ನಿನಗೆ, ಬಲಿ ಹೆದರಿಕೆನೆ ಅವಾಗ. ಇವಾಗ ಬಿಡಿ ಮಾಮೂಲಿ ಎಲ್ಲರಿಗೂ ಅದೇ ಐತದಿ. ಹಂಗಾಗ್ಬಿಡ್ಲಿ. ಅವಾಗ ಆಕೆ ಕಣ್ಣೀರ್ ಹಾಕಿ ಏನಪ್ಪಾ ನೀನ್ ಸೇವೆ ಮಾಡಿಬಿಟ್ಟಿದೀನಿ, ನನ್ ಗಂಡು ಶುಗರ್ ತಂದ್ಬಿಟ್ಟ, ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಮನಸ್ಸಿನ ಆಕಿಗೆ ಏನೋ ಒಂದು ಭಾವನೆ. ಹಂಗ್ ಮಾಡ್ಕೊಂಡು ಬಂದ್ವಿ, ಆಶ್ರಮಕ್ಕೆ ಬಂದ್ವಿ. ಆ ವಿಚಾರನ ನಾನೇನು ಬ್ಯಾಳಮ್ಮ ತಿಳಿಸ್ಬೇಡ ಏನು ಬೇಡ, ಇಲ್ಲ ನಾನು ಅಪ್ಪನ ಕೇಳ್ತೀನಿ ಹಿಂಗಾಗೈತಿ ಶುಗರ್ ಆಗೈತಿ ಯಾರು ನೋಡ್ತಾರೆ ಅವ್ರ ಭಾವನೆ. ಅವಾಗ ಅಪ್ಪನ ಹತ್ರ ಬಂದು ನಮಸ್ಕಾರ ಮಾಡ್ತೀವಿ. ಅಪ್ಪಾಜಿ ಫುಲ್ ಶುಗರ್, ನಾನು ಚಿಲ್ರೆ ಅಪ್ಪಾಜಿ ಶುಗರ್ ಆಗೈತಿ. ನಾವ್ ಹೇಳ್ತಾ ಇದೀವಿ ಅಪ್ಪ ನಿನ್ನೆ ಮೊನ್ನೆಯಿಂದಲೂ ಫುಲ್ ಶುಗರ್ ಜಾಸ್ತಿ ಆಗ್ಬಿಟ್ಟತ್ ನನಗೆ. ನಾವಿನ್ನು ಹೇಳೇ ಇಲ್ಲ, ಇದು ವಿಚಾರ ತಿಳಿಸಿಲ್ಲ. ಅನ್ಕೊಂಡಿದ್ವಿ ಇನ್ನು. ಆಕಿನ ಹೇಳ್ತದ, ನಾನು ಹೇಳಕ್ಕೇನ ಇದಿಲ್ಲ, ಕೇಳ್ಬಿಡೋಣ ಅಪ್ಪಾಜಿ ಹಿಂಗ ಆಗ್ಬಿಟ್ಟತ್ ಕಣಪ್ಪ ಅಂತ ತಿಳಿಸ್ಬಿಡೋಣ ಅಪ್ಪಾಜಿ ಅಂತಂದು. ಅಪ್ಪಾಜಿ ಹೇಳ್ತಾರೆ ಇಲ್ಲಮ್ಮ ನನಗೆ 3 ದಿವಸದಿಂದ ಶುಗರ್ ಭಾರಿ ಹೋಗ್ಬಿಡ, ಕಂಟ್ರೋಲ್ಗೆ ಬರ್ತಾ ಇಲ್ಲ. ನನ್ ಶುಗರ್ ಎಲ್ಲಿ ಹೋತ ಅವಾಗ ನನಗೆ ನಾರ್ಮಲ್ ಆಗೈತಿ, ನನಗೇನ್ ತೊಂದರೆ ಇಲ್ಲ. ಅಲ್ಲ ಅಪ್ಪಾಜಿ ಸ್ವೀಕಾರ ಮಾಡಿ. ಆಮೇಲೆ ಅಪ್ಪಾಜಿ ಏನಮ್ಮ ಅಂತ ಕೇಳಿದಾಗ ಅವಾಗ ಆಕಿ ಹೇಳಿ ಸೂಕ್ಷ್ಮ, ಅಪ್ಪ ಹಿಂಗಪ್ಪ ಹಿಂಗ ಆಗ್ಬಿಡು, ಅವನಿಗೇನಾಗಿಲ್ಲ ಹೋಗಿ ಚೆನ್ನಾಗದ ಎಷ್ಟು ಸೂಕ್ಷ್ಮತೆ. ನನ್ನ ರೋಗನೇ ನನ್ನ ಶುಗರ್ ಬಂದ್ರನ್ನೇ ಅಪ್ಪಾಜಿ ತಗೊಂಡು ನನಗೆ ವಾಸಿ ಮಾಡಿದ್ದಾರೆ. ಇವತ್ತಿನವರೆಗೂ ಶುಗರ್ ಇಲ್ಲ, ಸ್ವೀಟ್ ತಿಂತೀನಿ, ಎಲ್ಲ ತಿಂತೀನಿ. ನಾವಿರೋದೇ ಅಂತ ಪರಿಸ್ಥಿತಿ ಇದ್ಮೇಲೆ ಮತ್ತೆ ಭಗವಂತ ಇಟ್ಟಿರ್ಬೇಕಲ್ಲ ನಮ್ಮನ್ನ. ಯಾರೇನ್ ಕೊಟ್ರು ಸ್ವೀಕಾರ ಮಾಡ್ಬೇಕು. ಇನ್ ಶುಗರ್ ಬಂದಂತ ಹೇಳ್ಕೊಂಡು ಅಡ್ಡಾಡಂಗಿಲ್ಲ, ಕೆಲಸ ಮಾಡ್ದಂಗ ಇರಂಗಿಲ್ಲ. ಸುಮ್ ಕೆಲಸ ಮಾಡ್ಬೇಕು, ನೀವ್ ಕೊಟ್ಟು ಪ್ರಸಾದ ಹೇಳಿ ಗುರು ಇಟ್ಟಂಗಿರ್ಬೇಕು, ಗುರು ಕೊಟ್ಟದ್ ಉಣ್ಬೇಕು, ಗುರು ಕರೆದಾಗ ಮಾಡ್ಬೇಕು. ಈ ಮುದ್ದೆ ಈ 3ನ ಉದ್ದೇಶ ಇಟ್ಕೊಂಡು ಇಲ್ಲ ಇದು ನೋಡಮ್ಮ ನೀನ್ ಯಾವಾಗ ಕರಿತಿ ಅವಾಗ ರೆಡಿ. ಗುರುವೇ ಕನ್ನೇಶ ರೆಡಿ ಇರ್ಬೇಕು. ಬಹಳ ದೊಡ್ಡ ಮಾತಣ್ಣ.
ಎಲ್ಲ ಅವ್ರ ಆಶೀರ್ವಾದಮ್ಮ, ನಮ್ದೇನಿಲ್ಲ. ಆ, ಈಗ ನಿಮ್ಗೆ ಇದೇ ತರ ಹಿಂಬಡಿ ಏನೋ ನೋವು ಆಯ್ತಂತೆ, ಅದ್ರ ಒಂದು ಅನುಭವ ಹೇಳ್ತೀರಾ? ಹಿಂಬಿಡಿ ಅಂದ್ರೆ ಒಂದ್ ಸ್ವಲ್ಪ ದಿನ ಕೆಳಗೆ ಹೋದ ವರ್ಷನೇ ಹ್ಮ್. ಸತತವಾಗಿ 1 ವರ್ಷ ಅನುಭವಿಸಿದೆ ನಮ್ಮ ನೋವು, ಹಿಂಬಿಡಿ ನೋವು. ಹಿಂಬಿಡಿ ಅಂದ್ರೆ ಎದ್ದಿಂಗ್ ಓಡಾಡಕ್ಕಾಗಲ್ಲ, ಕುಂತ್ಕೊಂಡ್ ಎದ್ರು ಒಂದ್ ಸ್ವಲ್ಪ ಒಂದು 10-20 ಹೆಜ್ಜೆ ಹೋಗ್ಬೇಕು, ಅವಾಗ ಅದು ಕಡಿಮೆ ಆಗದ್ ನೋವು. ಎದ್ದು ಕೂಟ್ಲೆ ನನಗೆ ಮುಳ್ಳಿ ಮೇಲೆ ಕಾಲಿಟ್ಟಂಗ ಆಗದು ಹಿಂಬಿಡಿ. ನಾನು ಏನೋ ಮನಸ್ಸಿಗೆ ಅಂದ್ಕೊಂಡಿರ್ತೀನಿ, ಇವತ್ತು ಹೋಗಿ ಕೆಲಸ ಮಾಡ್ಬಿಡ್ಬೇಕು ಅಂತ ಹೇಳಿ, ಹಂಗಂದ್ ಎದ್ದು ಕೂಟ್ಲೆ ನನಗೆ ಅಲ್ಲೇ ಮಾಡಕ್ ಆಗ್ತಿದ್ದಿಲ್ಲ. ಅದು ಓಡಾಡ ಹೆಜ್ಜಿಗೆ ನನಗೆ ನೋವಿಗೆ ಮೆತ್ತಗಾಗ್ಬಿಟ್ಟಿದ್ದು. ನಾನು ಅಷ್ಟು ಭಯ ಆಗ್ಬಿಡ್ತೀನಿ. ಏನು ಹಿಂಬಿಡಿ ನೋವು 1 ವರ್ಷ ನೋವು ಅನುಭವಿಸ್ತಿದ್ದೀನಿ. ಇಲ್ಲೇ ಚಳ್ಳಕೆರೆಗೆ ಅಲ್ಲಿ ಇಲ್ಲಿ ಡಾಕ್ಟರ್ ತೋರಿಸ್ತೀನಿ, ನೀನ್ ಹಂಗ್ ಮಾಡು ಹಿಂಗ್ ಮಾಡು, ದೇಹ ತೂಕ ಕಡಿಮೆ ಮಾಡಿಕ್ಯಾ, ನೀನ್ ಬಾಳ ದಪ್ಪ ಇದೀಯಾ, ಏನ್ ಉಣ್ತೀಯ? ಮುದ್ದೆ ಉಣ್ತೀನಿ ಸರ್. ಮುದ್ದೆ ಬಿಡು, ಅವನ್ನೆಲ್ಲ ತಿನ್ಬೇಡ, ಬರೀ ಸ್ವಲ್ಪ ಅನ್ನ ಉಣ್ಣು, ರಾತ್ರಿ ಉಣ್ಬೇಡ ಅಂತಾರೆ. ಸತ್ಯಲೇ ನಾನು ರಾತ್ರಿ ಉಣ್ಬಿಟ್ರೆ ನಾನು ಹೆಂಗ್ ಮಾಡೋಣ? ಬೆಳಿಗ್ಗೆ ಎದ್ದು ಹೆಂಗ್ ಮಾಡಕ್? ಮೊದ್ಲೇ ಹಸುವಾಕತಿ, ಕೆಲ್ಸನೂ ಮಾಡ್ಬೇಕು. ನೀವೇನು ಬರೀ ಆರೋಗ್ಯ ನೋಡಿಕೆ ಸುಮ್ ಕುತ್ಕೊಂಡ್ಬಿಟ್ರೆ ಇಲ್ಲಿ ಯಾರು ಮಾಡ್ಬೇಕು ಇಲ್ಲಿ? ಇಲ್ಲಪ್ಪ, ನನಗೆ ಹಿಂಬಡಿ ನೋವುತ್ತೆ ಸುಮ್ ಕುತ್ಕೊಂಡ್ರೆ. ಅಪ್ಪ, ದೇಹ ನಿಂದು, ನನ್ಗೇನ್ ಸಂಬಂಧ? ಇಟ್ಕೊಂಡ್ರೆ ನೀನು ಬಂದ್ರೆ ಬರ್ಲಿ ಹೋದ್ರ ಅದ್ರಾಗೆ ಓಡಾಡ ಮಾಡ್ತಾ ಇದನ್ನೇ ಸೇವೆ ಮಾಡ್ತೀನಿ, ನನ್ ಕೈ ತಡ್ಕೊಂಬಕ. ಅವಾಗ ಕುರುಗಡ್ಡೆ ಸುರೇಶ್ ಅಣ್ಣಗೆ ಅವರು ಇಲ್ಲಿ ಬಂದದ್ದು, ಇಲ್ಲಿಗೆ ಆಶ್ರಮಕ್ಕೋಸ್ಕರ ಬಂದದ್ದು. ಬಂದಾಗ ಏನು ವಿಚಾರ ಬಂತು, ಅವಾಗ ನೋಡಪ್ಪ ಹಿಂಗೆ ಹಾಲು ಭಾರಿ ಹಿಂಬಡಿ ನೋವು ಆಗ್ಬಿಟ್ಟತ್ ಕಣಪ್ಪ, ನನ್ ಕೈಲಿ ತಡ್ಕಣಕ್ ಆಗ್ತಾ ಇಲ್ಲ, ಎಷ್ಟ್ ಹಿಂಸೆ ಅಂದ್ರೆ ಓಡಾಡದ ಕಷ್ಟ ಆಗ್ಬಿಟ್ಟತ್ ಕಣಪ್ಪ. ಮುದುಕರು ಓಡಾಡ್ಬೇಕು, ಎದ್ದು ಕುಟ್ಲೆ ಹಿಂಗ ಆಗ್ಬಿಡದ್ ಕಣಪ್ಪ ಅಂತ. ಅವಾಗ ಅವ್ರು ಏನ್ ಹೇಳಿದ್ರು, ನಮ್ಮ ಯಮ್ಮಗೆ ಹಿಂಗೆ ಆಗಿತ್ತು ಕಣಪ್ಪ. ಆಗಿತ್ತು. ಆಂಧ್ರದಾಗ ಕರ್ನೂಲ್ ಅಂತ ಐತಿ, ಅಲ್ಲಿ ಕರ್ಕೊಂಡೋಗಿದ್ದೆ. ಒಂದೇ ಒಂದು ಇಂಜೆಕ್ಷನ್ ಮಾಡಿದ್ರು, ಈ ಕಡೆಗೊಂದು 2 ಇಂಜೆಕ್ಷನ್ ಮಾಡಿದ್ರು. ಇದಿಗೋರ್ಗು ನೋವಿಲ್ಲ, ಭಾಳ ಚೆನ್ನಾಗದಾರೆ ಅಂತ ಅಂದ್ಬಿಟ್ಟು. ಆಗ ನನಗೆ ಸಿಕ್ಬಿಡ್ತಾನೆ, ನಂದು ಹಿಂಬಡಿ ನೋವು ಹೋಗತ್ ಬಿಡು ಅಂತಂದ್ರೆ ಭಾಳ ಸಂತೋಷ ಆಯ್ತು. ಏನ್ ಮಾಡ್ತೀಯ, ಇದ್ ಹೆಂಗ್ ಹೇಳ್ಬೇಕು? ಮತ್ತೆ ನಾವು ಹೋಗ್ಬೇಕಂದ್ರೆ ಒಬ್ರು ಹೋಗಕ್ಕಾಗಲ್ಲ. ಅವಾಗ ಅಪ್ಪಾಜಿ ಕೇಳೇ ಹೋಗ್ಬೇಕು. ಅವಾಗ ಅಪ್ಪಾಜಿಗೆ ತಿಳಿಸಿದೆ. ಅಪ್ಪಾಜಿ ದೇವಸ್ಥಾನ ಹತ್ರ ಬಂದ್ರು. ಹೆಂಗ್ ಹೇಳ್ಬೇಕು, ಭಯ. ಅವ್ರು ನೋಡ್ತಿದಾರೆ ನನ್ನ ಹೆಂಗಿದ್ದೀನಿ, ಏನ್ ಮಾಡ್ತೀವಿ, ಪ್ರತಿ ಕ್ಷಣನೂ ನೋಡ್ತಿದಾರೆ. ನನ್ಗೆ ಹೇಳಕ್ ಭಯ ಬರ್ತಾ ಇಲ್ಲ, ನನ್ಗೆ ಹಿಂಗ ಆಗೈತಪ್ಪ ಅಂತ. ನಾನು ಕುಂಟದು ಗೊತ್ತು, ಯಾಕೆ ಕುಂಟಿ ಅಂತಂದ್ರೆ ಕೇಳಂಗಿಲ್ಲ ಅವರು. ನಮ್ ಪ್ರಾರಬ್ಧ ಕರ್ಮ ಅದನ್ನ ಅನುಭವಿಸ್ಬೇಕು, ಅದನ್ನ ಬಿಡಂಗಿಲ್ಲ. ಅದನ್ನ ಈಗ ಅನುಭವಿಸ್ಲಿಂದ್ರೆ ಮುಂದಿನ ಜನ್ಮಗಳು ಅಂತ ಅನುಭವಿಸ್ಲೇಬೇಕು. ಮತ್ ಅದಕ್ಕೋಸ್ಕರ ಬರ್ಲೇಬೇಕು. ಒಳಗ್ ಮನಸ್ಸಿಗೆ ಗೊತ್ತಾಗ್ತೈತಿ, ಆದ್ರೆ ನೋವು ತಡ್ಕೊಳಕ್ ಆಗ್ತಿಲ್ಲಲ್ಲ. ಓದೆ ಕುತ್ಕೊಂಡೆ, ಅಪ್ಪ ಏನಪ್ಪ ಹಿಂಬಿಡಿ ನೋವು ಭಾಳ ಆಗ್ಬಿಟ್ಟತ್ ಕಣಪ್ಪ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣಪ್ಪ, ಎದ್ದೇಳೋದ್ ಕಷ್ಟ ಆಗಿಬಿಟ್ಟತ್ ಕಣಪ್ಪ, ಅಷ್ಟು ನೋವಾಗೈತೆ. ಸುಮ್ಮನೆ ಕೂತ್ಕೊಂಡದ್ದು. ಅಪ್ಪ, ಆಂಧ್ರದಾಗೆ ಸುರೇಶನ ಫೋನ್ ಮಾಡಿದ್ದೆ. ಆಂಧ್ರದಾಗೆಲ್ಲ ಕರ್ನೂಲ್ ಅಂತಪ್ಪ, ಅಲ್ಲಿ ಇಂಜೆಕ್ಷನ್ ಮಾಡ್ತಾರಂತ ಕಣಪ್ಪ, ನೋವು ವಾಸಿ ಆಗತ್ತಂತ ಕಣಪ್ಪ, ಮತ್ತೆ ಹೆಂಗ್ ಮಾಡೋಣಪ್ಪ ಅಂತ ಅಂದೆ. ಅಪ್ಪಾಜಿ ಒಂದೇ ಮಾತಾಡಿದ್ರು, ನನಗೂ ಭಾಳ ನೋವು ಕಣಪ್ಪ, ನಿನಗಿನ್ನ ಭಾಳ ನೋವು, ನನಗೆ ಭಾಳ ನೋವು ಐತೆ ಹಿಂಬಿಡಿ ನೋವು, ನಾನು ಯಾರಿಗೆ ಹೇಳೋಣಪ್ಪ ಅಂದ್ಬಿಟ್ಟು. ನಂದು ಹೇಳ್ತಾ ಇದ್ದೀನಿ, ನನ್ ಬಗೆಹರಿಲ್ಲ ನನಗೂ ಅದೇ ನೋವು ಕಣಪ್ಪ, ಭಾಳ ನೋವು ಆಗ್ತೈತೆ ಕಣಪ್ಪ ಹಿಂಬಿಡಿ, ಏನ್ ಮಾಡೋಣ? ಏನಪ್ಪ ಹೇಳಿದ್ರು ಕಳಿಸಿದ್ರು ಕೊಡಂಗಿಲ್ಲ, ನನಗೂ ನೋವು ಅಂದ್ರೆ ಏನ್ ಮಾಡೋಣ? ಆಯ್ತಪ್ಪ, ಮತ್ತೇನು ಮಾತಾಡ್ಲಿಲ್ಲ. ಆಯ್ತಪ್ಪ, ನಿನ್ನ ಇಚ್ಛೆ ಅಂತ ಹೇಳಿ ಸುಮ್ಮನೆ. ಅದೊಂದು ಗಮನಕ್ಕೆ ಹಾಕಿದ್ದೆ ಬಿಟ್ರೆ, ನನಗೆ ಅದು ಹಿಂಬಿಡಿ ನೋವು ಹೆಂಗ್ ಗೊತ್ತನ್ನೋದೇ ನನಗೆ ಗೊತ್ತಿಲ್ಲ. ಸ್ವಲ್ಪ ದಿನದಾಗ ಹೋಗ್ಬಿಟ್ಟತ್ ನನಗೆ ಅದ್ರ ಕಡೆ ಗಮನನೇ ಇಲ್ಲ. ನನಗೆ ಇದನ್ನೆಲ್ಲ ಯಾರು ಕಳಿಯಕ್ ಸಾಧ್ಯ? ಆ ಸದ್ಗುರು ನನ್ನಪ್ಪ ಬಿಟ್ರೆ ಇನ್ ಯಾರ ಕೈಲೂ ಸಾಧ್ಯ ಇಲ್ಲ. ಯಾರು ಓದ್ಕೊಳಕ್ಕಾಗಲ್ಲ. ನನ್ನ ಕರ್ಮ ಕಳಿಬೇಕಂದ್ರೆ ನನ್ನ ಗುರುನೇ ಎಲ್ಲ ಅವ್ರ ಹತ್ರ ಇರೋದು. ಮಕ್ಕಳು ಇದರಿಂದಾನು ಸಾಧ್ಯ ಇಲ್ಲ, ಬೆಳಗದಿಂದಾನು ಸಾಧ್ಯ ಇಲ್ಲ. ಆ ಒಂದು ಸದ್ಗುರುವಿಂದಾನೇ ಎಲ್ಲ. ಸದ್ಗುರುವಿಂದ ಮಾತ್ರ ಎಲ್ಲಾದ್ರಿಂದ ಮುಕ್ತಿನೇ ಪಡಿಬೋದಂದ್ರೆ ಇವೆಲ್ಲ ಇದು ನಾವೇನೇ ಇಟ್ಕೊಂಡ್ರು ಆ ಪಥದ ಕಡೆಗೆ ನಾವು ಗಮನ ಇಟ್ಕೋಬೇಕು. ಇವೆಲ್ಲ ಮಾಡಿಸ್ತಿರೋದು ಯಾವ್ದಕ್ಕೋಸ್ಕರ ಅಂತ ಅಂದ್ರೆ ನನ್ ಮನಸ್ಸಿಗೆ ಅನಿಸ್ತೈತಿ, ಅಂತ್ಯ ಕಾಲಕ್ಕೆ ಬೇಕಾಗತ್ತೆ ಇವೆಲ್ಲ. ಇವಾಗ ಬೇಕಾಗಲ್ಲ. ಸೇವೆ ಇವನ್ನೆಲ್ಲ ಮಾಡ್ತಿರೋದು ಎಲ್ಲರೂ ಬರ್ತಿರೋದು ಯಾವಾಗಂದ್ರೆ ಒಂದ್ಸಲಿ ಗೊತ್ತಾಗುತ್ತೆ. ಅಂತ್ಯ ಕಾಲಕ್ಕೆ ಹೋದಾಗ ನೀನೇ ಬೇಕು, ನನಗೆ ಈ ಜನ್ಮ ಬೇಡ ಸಾಕಪ್ಪ ಅನ್ನೋದು ಭಾವನೆ ಅಲ್ಲಿ ಬರ್ಬೇಕು. ಇವಾಗ ನಾವ್ ಅಂತೀವಿ, ಕಷ್ಟ ಬಂದಾಗ ಅಪ್ಪ ಸಾಕಪ್ಪ ಅಂತೀವಿ. ಇದಲ್ಲ, ಅಂತ್ಯ ಕಾಲದಲ್ಲಿ ಈ ದೇಹ ಬಿಟ್ಟು ಹೋದ್ಮೇಲೆ
ಮತ್ತೆ ಮರುಜನ್ಮ ಪಡ್ಕೋಬೇಕಂತ ಆಸೆ ಉಳ್ಕೊಂಡಿದ್ರೆ ಏನ್ ಮಾಡ್ತೀಯ ಮತ್ ಬರ್ಬೇಕಾಕ ತಿರ್ಗಿ ಹುಟ್ಟಿ ಅಲ್ಲಿ ನೆನಪು ಬರ್ಬೇಕಾದ್ರೆ ಗುರುವನ್ನು ಹಿಡ್ಕೋಬೇಕು. ಹೌದೌದು. ಅಪ್ಪ ಬೇಡಪ್ಪ ನೀನ್ ಹೋಗೋ ಒಳ್ಳೆ ಶ್ರೀಮಂತರು ಮಾಡ್ತಂದ್ರ ಅಪ್ಪ ನಿನ್ ಸಾಕಪ್ಪ ಸಾಬುಸಾವನೇ ಬೇಡ ನಿನ್ ಪಾದ ಸೇರ್ಕೋಬೇಕಪ್ಪ ಅಂತ ಹೇಳಿ ಅವಾಗ ಬರ್ಬೇಕಾದ್ ನೆನಪು. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು, ತಯಾರಿ ನಡೀತಾ ಇರೋದು ಇವತ್ತೆಲ್ಲ. ಅಪ್ಪಾಜಿ ಪೂಜೆ ಭಜನೆ ಸತ್ಸಂಗಾದಿಗಳೆಲ್ಲ ನಡೀತಾ ಇತ್ತಲ್ಲ, ದೈವ ಕಾರ್ಯ ಸಚ್ಚಿಂತನೆ ಇವೆಲ್ಲ ಅದು ಗುರಿ ಮುಟ್ಟಕ್ ತುಟ್ಟ ತುದಿಗೆ ಹೋದ್ರೆ ವಾಪಸ್ ಬಂದವ್ರೆ ಸಂಸಾರ ಮೋಹ ಇಟ್ಕೊಂಡು. ಅಲ್ಲಿ ಏನ್ ಬೇಕಪ್ಪ ಅಂದ್ರೆ ಅಪ್ಪ ನನ್ ಸಂಸಾರ ಬೇಕಪ್ಪ ನಾನು ಇನ್ನೂ ಆಸೆ ಪೂರೈಸಿಲ್ಲ ಅಂತ ಮತ್ತೆ ವಾಪಸ್ ಬಂದಿರತಕ್ಕಂಥದ್ದು. ಅಪ್ಪ ಅದು ಬೇಡ, ನಿನ್ ಇಚ್ಛೆ ಹಂಗೆ ನಾನು ನಿನ್ ಪಾದದಲ್ಲಿ ಸೇರ್ಕೋಬೇಕಪ್ಪ ಅಂತೇಳಿ ಆ ಗುರಿನ ಒಂದು ಅವಾಗ ನೆನ್ಪು ಬರಲ್ಲ, ಅವ್ ಬಿಟ್ಟು ದೂರ ಆಗಿರ್ತಾನಂತ ಅವಾಗ. ನೋಡೋಣ ಏನ್ ಕೇಳ್ತಾನೆ ಇವನು ಅಂತಂದೇಳಿ ಆ ನೆನಪು ಬರ್ಬೇಕಂದ್ರೆ ಆ ಗುರುನು ಇವೆಲ್ಲ ಇದ್ದಾಗ ಅವ್ ನೆನಪು ಬರ್ತವೆ. ನಾವೀಗ ಅಂತಿರ್ತೀವಿ, ಕೊನೆ ಕ್ಷಣಕ್ಕಂತೆ ಅವ್ರು ನೆನಪು ಬರ್ಬೇಕಾದ್ರೆ ಆ ಗುರುನೇ ನನಗೆ ಆಶೀರ್ವಾದ ಇದ್ರೆ ಮಾತ್ರ ನಾನಲ್ಲಿ ಮುಕ್ತಿ ಕೊಡಪ್ಪ ಅಂತ ಕೇಳಕ್ ಸಾಧ್ಯ. ಇಲ್ಲೆಲ್ಲ ಕೇಳ್ಕೊಂಡು ಹೋಗಿ ಅಲ್ಲಿ ಹೋಗಿ ನಾನು ಬ್ಯಾರ ಕೇಳ್ಕೊಂಡ್ ಬಂದ್ಬಿಟ್ರೆ ಇದು ನನ್ನಪ್ಪ ಸದ್ಗುರುವಿನಿಂದ ಮಾತ್ರ ಸಾಧ್ಯ. ಎಲ್ಲೋದ್ರೂ ಮುಕ್ತಿ ಮಾರ್ಗ ಕೊಂಡೋಯ್ತೀನಿ ನೀನೇನು ಮಾಡ್ಬೇಡ. ನನ್ಗೆ ಹೇಳಿದಾರೆ ಅಪ್ಪಾಜಿ, ನಿನ್ ಸಂಸಾರದ ಹೊಣೆ ಭಗವಂತ ಬಿಟ್ಬಿಡು, ನೀನು ಅವ್ರ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡಬೇಡ ಅಂತ ಹೇಳಿದಾರೆ. ನನ್ನ ಮಕ್ಕಳ ಬಗ್ಗೆ ಯಾರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿದಾರೆ. ಅದಕ್ಕೆ ನಾನು ಇವತ್ತ ಸಂತೋಷವಾಗಿದ್ದೀನಿ. ಗುರು ನನ್ನಿಂಗ್ ಇಟ್ಟದಾರ ನನಗೆ ಇವತ್ತು. ಅವನ ಸೇವೆ ಒಂದ್ಬಿಟ್ರೆ ನನಗೆ ಇನ್ನೇನು ಇದಿಲ್ಲ. ದಾತರಣ್ಣ, ಆಶ್ರಮವಾಸಿ ಆಗಕ್ಕೂ ಮುಂಚೆ ನೀವು ದಾವಣಗೆರೆಗೆ ಏನೋ ಹೋಗ್ಬೇಕಿತ್ತಂತೆ. ಅಪ್ಪಾಜಿಗೆ ನೀವು ಹೇಳ್ದೆ ಹೋದಾಗ ಏನೋ ಒಂದು ಪ್ರಸಂಗ ನಡೀತಂತೆ, ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರ? ಹೌದು, ಇದು ದಾವಣಗೆರೆಗೆ ಒಂದ್ಸಲಿ ಹೋಗ್ಬೇಕಾಯ್ತಿಲ್ಲ, ಬಂದು ಹೋಗ್ತಾ ಇದ್ನಲ್ಲ ಅವಾಗ. ಅಪ್ಪಾಜಿ ಕೇಳಿದೆ, ಅಪ್ಪ ಊರಿಗೆ ಬರ್ತೀನಪ್ಪ. ಬೆಳಿಗ್ಗೆ ಕೇಳಿದೆ, ಮಧ್ಯಾಹ್ನ ಹೋಗಂತ ಹೋಗಪ್ಪ ಅಂತ. ಆಯ್ತಪ್ಪ ಅಂತಂದ್ರೆ ನಮಸ್ಕಾರ ಮಾಡ್ತೀನಿ ಬನ್ನಿ. ಮಧ್ಯಾಹ್ನ ಅಪ್ಪಾಜಿ ಹೊರಗೆ ಬರೋ ಲೇಟ್ ಆಯ್ತು, ಬರಲ್ಲ. ಇನ್ನೇನು ಬಿಡು, ಮತ್ತೆ ಮಧ್ಯಾಹ್ನ ಹೇಳಿದೀನಿ, ಮತ್ತೆ ಇನ್ನೇನು ಅಂತೇಳಿ ಟೀ ಕುಡ್ಕೊಂಡು ಸಾಯಂಕಾಲ ಟೀ ಕುಡ್ಕೊಂಡು ಹೋಗಿ ಮತ್ತೆ ಅಪ್ಪಾಜಿ ಕೇಳಿದೆ, ಏನಪ್ಪ? ಅಪ್ಪ ಮತ್ತೆ ಊರಿಗೆ ಬರ್ತೀನಪ್ಪ. ಈಟತ್ನಾಗ ಏನು ಹೋಗ್ತೀಯಾ? ಬೆಳಿಗ್ಗೆ ಹೋಗಂತ ಹೋಗು. ಆಯ್ತಪ್ಪ ಅಂತಂದೇಳಿ ಹೋಗ್ಕೊಂಡೆ. ಮತ್ ಬೆಳಿಗ್ಗೆ ಎದ್ದು ಕೇಳಿದೆ, ಅಪ್ಪ ಹೋಗ್ಬರ್ತೀನಿ, ಊಟ ಮಾಡ್ಕೊಂಡು ಹೋಗಂತ ಹೋಗು. ಆಯ್ತಪ್ಪ. ಮತ್ ಊಟ ಮಾಡ್ಕೊಂಡೇ ಹೋದೆ. ಹೋಗ್ಬೇಕೇನು? ಹೂನಪ್ಪ. ಬ್ಯಾಡ, ಇಷ್ಟು ಬೇಡ, ಸಾಯಂಕಾಲಕ್ಕೆ ಹೋಗಂತ ಹೋಗಪ್ಪ. ಏನ್ ಮಾಡ್ಬೇಕಾಯ್ತು? ಬೆಳಿಗ್ಗೆ ಕೇಳಿದ್ರೆ ಸಾಯಂಕಾಲ ಅಂತಾರೆ, ಊಟ ಮಾಡ್ಕೊಂಡು ಹೋಗಂತಾರೆ. ನನ್ಗೆ ಏನ್ ಕೇಳೋದೆ ತಪ್ಪೇನ ಅಂತ ನನ್ನ ಮನ್ಸಿಗೆ ಬಂದ್ಬಿಡ್ತು ನನಗೆ. ಬೆಳಿಗ್ಗೆ ಎದ್ದು ನೋಡಿದೆ, ಅಪ್ಪಾಜಿ ಕಾಣಲಿಲ್ಲ. ಸಾಯಂಕಾಲ ಕೇಳಿದ್ನ ಬೆಳಿಗ್ಗೆ ಎದ್ದು ಹೋಗಂತ ಹೋಗಂದ್ರ ನನ್ನ ಕಡೆ ಆಗ್ಲಿಲ್ಲ, ಕೇಳಬಾರ್ದು ಗುರುಗಳಿಗೆ, ಹಂಗಾಗಲ್ಲ. ಅವ್ರು ಹೇಳಿದ್ರೆ ಅಂದ್ಮೇಲೆ ಹೋಗಂತ ಹೋಗಂದ್ಮೇಲೆ ಹೋಗಿ ಬಿಡ್ಬೇಕು ಅಂತಂದ್ರೆ ನಾನೇ ತಿಳ್ಕೊಂಡೆ ಮಾಡಿದೆ. ಬೆಳಿಗ್ಗೆ ಎದ್ದು ನೋಡಿದೆ, ಅಪ್ಪಾಜಿ ಕಾಣಲ್ಲ. ಸೀದಾ ದಾವಣಗೆರೆ ಹೋದೆ. ದೂರದಿಂದನೇ ನಮಸ್ಕಾರ ಮಾಡ್ಬಿಟ್ಟೆ. ಅಪ್ಪ ಬರ್ತ ಕಣಪ್ಪ ಅಂತೇಳಿ ಹೋಗ್ಬಿಟ್ಟೆ. ಹೋಗಿ ದಾವಣಗೆರೆಗೆ ಹೋಗಿ ಮನೆ ಮುಟ್ಟಿ ಇನ್ನೇನು ಊಟ ಮಾಡ್ತಾ ಇದ್ದೆ ಕಣಮ್ಮ. ಮಧ್ಯಾಹ್ನ 12 ಗಂಟೆನ ಎಷ್ಟಾಗಿತ್ತು, ಹೊಟ್ಟೆ ಹಸಿದು ಊಟ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಆಶ್ರಮದ ಸಾಮದೇವ್ರು ಫೋನ್ ಮಾಡಿದ್ರು. ಅಪ್ಪಾಜಿ ಕೇಳಿದಾರೆ, ಅವ್ನ ಎತ್ತ ಹೋದ್ ಕೇಳು ಅಂತ. ಅವ್ರು ಸಾಮದೇವ್ರು ನನಗೆ ಫೋನ್ ಮಾಡಿದ್ರು, ದಾತಾರ ಎಲ್ಲಿದೀಯಾ ಅಂತ ಫೋನ್ ಮಾಡಿದ್ರು. ಸರ್ ಅಪ್ಪಾಜಿ ದಾವಣಗೆರೆಗೆ ಇದ್ದೀನಿ ನಾನು ಅಂತ. ದಾವಣಗೆರೆಗೆ ಇದೆಯಾ? ಯಾರು ಹೇಳಿದ್ರಿ ನೀವು ಹೋಗಕ್ಕೆ ಅಂತ. ಅಲ್ಲ ಅಪ್ಪಾಜಿ ಕೇಳಿದ್ದೆ, ಬೆಳಿಗ್ಗೆ ಹೋಗಂತ ಕೇಳಿದ್ರು, ಅದಕ್ಕಾಗಿ ಬೆಳಿಗ್ಗೆ ಕೇಳಿದ್ಯಾ? ಇಲ್ಲ ಸಾಮದ ಕೇಳಿಲ್ಲ, ಅಪ್ಪಾಜಿ ಹೇಳಿದ್ರಲ್ಲೇ ಹೋಗಂತೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಇಲ್ಲ ಅಪ್ಪಾಜಿ ಕೇಳ್ತಾ ಇದಾರೆ ನಿನಗೆ ಅಂತ ಹೇಳಿ ಅಪ್ಪಾಜಿ ಅವ್ನಿಗೆ ಬರಕ್ ಕೇಳಿ ಈಗ ಅಂತ ಅಪ್ಪಾಜಿ. ನೀನ್ ಅರ್ಜೆಂಟ್ ಬರ್ಬೇಕಂತ ಈಗ ಆಶ್ರಮಕ್ಕೆ ಬರ್ಬೇಕಂತ ನೀನೀಗ. ಪರಮಾತ್ಮ, ಎಂತ ಕೆಲಸ ಮಾಡ್ಬಿಟ್ನಲ್ಲ ನಾನು. ಬೆಳಿಗ್ಗೆ ಕೇಳಿದ್ರೆ ಸಾಯಂಕಾಲ ಹೋಗಂತು, ಸಾಯಂಕಾಲ ಕೇಳಿದ್ರೆ ಬೆಳಿಗ್ಗೆ ಹೋಗಂತು. ನನ್ ದಿಕ್ಕೆ ತೋತ್ಲಲ್ಲ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬಂದಿನಿ. ಈಗಲೂ ಬಿಡಂಗಿಲ್ಲಪ್ಪ ಅಂತೇಳಿ ಸೀದಾ ಬಂದೆ ಆಶ್ರಮ. ಮತ್ ಬರತಿ 4 ಗಂಟೆ ಆಯ್ತು. ಬಂದೆ, ಅಪ್ಪಾಜಿ ಕೂತ್ಕೊಂಡಿದ್ರು, ಸಾಮದೇವ್ರು ಅಲ್ಲೇ ಇದ್ರು. ಹೋಗಿ ಅಪ್ಪಾಜಿ ನಮಸ್ಕಾರ ಮಾಡಿದೆ. ಅಪ್ಪಾಜಿ ನೋಡಿ, ಸಾಮದೇವ್ ಇವನಿಗೆ ಹೇಳೋರು ಬೇಕಾಗಿಲ್ಲ, ಕೇಳೋರು ಬೇಕಾಗಿಲ್ಲ, ಇವನಿಗೆ ಗುರು ದೈವ ಯಾತ್ರ ಬೇಕಾಗಿಲ್ಲ. ಸಾಮದೇವನು ದೊಡ್ಡನ ಬಿಡದಲ್ಲಿ ಅಂದ್ಬಿಟ್ಟು
ನನಗೆ ಹಂಗೆ ಮನಸ್ಸಿಗೆ ಶಾಕ್ ಹೊಡೆದಂಗೆ ಆಗ್ಬಿಡ್ತಾನೆ. ನಾನು ತಪ್ಪು ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಮನಸ್ಸಿಗೆ ನೋವಾಗ್ಬಿಡ್ತು. ಇವ್ ಯಾರು ಬೇಕಾಯ್ತು, ಗುರು ಬೇಕಾಗಿಲ್ಲ, ದೈವ ಬೇಕಾಗಿಲ್ಲ, ಇವನಿಗೆ ಅಷ್ಟು ದೊಡ್ಡನಾಗ್ಬಿಟ್ಟಾನೆ ಅನ್ಬಿಟ್ಟು. ಅವಾಗ ಅನಿಸ್ತಾನೆ ನಾನು ತಪ್ಪು ಮಾಡಿದೆ, ನಾನು ಹೇಳ್ದ ಹೋಗಿ ತಪ್ಪು ಮಾಡಿದ್ನಪ್ಪ. ಇಲ್ಲಪ್ಪ, ಅವಾಗ ನಾನು ಕ್ಷಮೆ ಕೇಳಿದೆ. ಅಪ್ಪಾಜಿ ನಾನು ಕ್ಷಮಿಸ್ಬಿಟ್ರಪ್ಪ, ನಾನು ಹೇಳ್ದ ಹೋಗಿ ತಪ್ಪು ಮಾಡಿದೆ. ನನಗೇನಪ್ಪ ಬೆಳಿಯಕ್ಕೆ ಸಾಯಂಕಾಲ ಹೋಗಂತಲ್ಲ, ನಾನು ಅದನ್ನೇ ಹಂಗಾಗಿ ತಿಳ್ಕೊಂಬಿಟ್ಟೆ ಕಣಪ್ಪ. ಅಪ್ಪಾಜಿ ಆಯ್ತು ಹೋಗ್ರಿ ಅಂದ ಮಾತ್ರ ಅದು ಹೋಗ್ಬೇಕು. ಹೋಗುವಂತೆ ಅಂತಂದ್ರೆ ಸುಮ್ಮನೆ ಇರ್ಬೇಕು. ಆಮೇಲೆ ಹೋಗುತ್ತಂದ್ರೆ ಅವ್ರಿಗೆ ಯಾವ ಕಾರಣ ಕೇಳ್ತಾರೆ ನಮಗೆ ಗೊತ್ತಿಲ್ಲ. ಇದು ನನಗೆ ಗುರು ನನಗೆ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಅಪ್ಪಾಜಿ ಹೋಗೋದ ಮಾತ್ರ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಇದು ನನಗೆ ಗುರು ಅನುಗ್ರಹ ಮಾಡಿರ್ತಕ್ಕಂಥ. ಈ ರೀತಿಯಾಗಿ ದಾಸರಣ್ಣ ಅಪ್ಪಾಜಿಯವರು ಈ ಒಂದು ಸೇವೆಯ ಮಹತ್ವ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರಂತೆ. ಅದ್ರ ವಿಚಾರವನ್ನು ನಮ್ಮ ಜೊತೆ ಹಂಚ್ಕೊಟ್ರು. ಸೇವೆ ಮಹತ್ವ ಅಂದ್ರೆ ಸೇವೆಯಲ್ಲಿ 3 ವಿಧ ಇದಾವೆ. ಸೇವೆಯಲ್ಲಿ 3 ವಿಧ ಇದಾವೆ. ಒಂದು ಸ್ವಇಚ್ಛೆ, ಸೇವೆಯಲ್ಲಿ ಸ್ವಇಚ್ಛೆ, ಪರಹಿಚ್ಛೆ, ದೈವ ಇಚ್ಛೆ ಅಂತ. ಈ 3 ಸೇವೆಯ 3 ವಿಧ ಇದಾವೆ ಸೇವೆಯಲ್ಲಿ. ಸ್ವಇಚ್ಛೆ ಅಂದ್ರೆ ನಮ್ಗೆ ಯಾರ ಸಮಸ್ಯೆ ಆಗಲಿ ಯಾರಾಗಲಿ ಬಂದು ನಾನು ಸ್ಮರಣೆ ಮಾಡಿ ಅವ್ರ ಸೇವೆ ಮಾಡಿ, ಅಪ್ಪ ನನಗೆ ಒಳ್ಳೇದಾಗಲಿ ಅಂತ ಕೇಳ್ಕೋಣ, ಇದು ಸ್ವಇಚ್ಛೆ. ಪರಇಚ್ಛೆ ಅಂದ್ರೆ ನನ್ನ ಹೆಂಡ್ತಿಗೋ ಮಕ್ಕಳಿಗೋ ಯಾವ್ದಕ್ಕಾರ ತೊಂದರೆ ಆತೋ ಏನಾತಂತೇಳಿ ಅದನ್ನ ನೆನ್ಸ್ಕೊಂಡು, ಸ್ವಇಚ್ಛೆ ನೆನ್ಸ್ಕೊಂಡು ಪರಇಚ್ಛೆ ನೆನ್ಸ್ಕೊಂಡು ಸೇವೆ ಮಾಡೋದು. ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗಲಪ್ಪ ನೀನು ಸೇವೆ ಮಾಡ್ತಂತ ಮಾಡೋದು. ದೈವ ಇಚ್ಛೆ ಅಂತ ಒಂದೇ ಐತಿ. ಇವೆರಡಕ್ಕೂ ನಿಲ್ಕಲ್ಲ ಇದು. ಇದು ಭಗವಂತ ಬಿಟ್ಟಿರ್ತಕ್ಕಂಥದ್ದು ದೈವ ಇಚ್ಛೆ. ನಿನ್ನಿಚ್ಛೆ ಇದ್ದಂಗೆ ಆಗ್ಬಿಡ್ಲಪ್ಪ ಇದು. ಸ್ವಇಚ್ಛೆನೂ ಇಲ್ಲ, ಪರಿಚ್ಛೆನೂ ಇಲ್ಲ, ದೈವ ಇಚ್ಛೆ ಇದ್ದಂಗೆ ಆಗ್ಬಿಡ್ಲಿ. ಅಂದ್ರೆ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು? ಎಲ್ಲ ಆಯ್ಕೆಗಳು ನಮ್ಮ ಹತ್ರನೇ ಭಗವಂತ ಬಿಟ್ಟಿರೋದು. ಸ್ವಇಚ್ಛೆನ ಐತಿ, ಪರಇಚ್ಛೆನ ಐತಿ, ದೈವ ಇಚ್ಛೆ ಅಂದ್ರೆ ಎಲ್ಲ ನಿನ್ನ ಇಚ್ಛೆ ಹಂಗೆ ಆಗ್ಬಿಡ್ಲಿ. ನಾನು ಏನೇ ಮಾಡಿದ್ರು ನನಗಿದು ಯಾವುದು ಬೇಕಾಗಿಲ್ಲ, ನಿನ್ಗೇನು ಅನುಗ್ರಹ ಮಾಡ್ಬೇಕಾ ನಿನ್ನಿಚ್ಛೆ ಅಂತ ಆಗ್ಲಿ, ಪರಮಾತ್ಮನ ಅರ್ಪಿಸ್ತಕ್ಕಂಥದ್ದು ಇದು ಸೇವೆನ. ಆ ಥರ ಭಾವನೆ ಇಟ್ಕೋಬೇಕು. ನಾನು ಒಂದ್ಸಲಿ ಯಾರ ತೊಂದರೆ ಆದಾಗ ಮಕ್ಕಳಿಗೆ ಹಿಂಗೆ ಆತಲ್ಲಪ್ಪ ಏನಾತಪ್ಪ ಅಂತ ಒಂದು ಮನುಷ್ಯನಿಗೆ ಬೇಡ್ಕೊಳ್ಳೋದು, ಏನಪ್ಪ ಹಿಂಗೆ ಇಟ್ರಪ್ಪ ಅಂತ. ಈಗ ಭಾವನೆನೇ ಬರಲ್ಲ. ಈಗ ಅವ್ರು ಬಂತ ನಿನ್ನಿಚ್ಛೆ ಏನಿದೆ ಆತ ಆಗುತ್ತಪ್ಪ, ಎಲ್ಲ ದೈವ ಇಚ್ಛೆ ಇದ್ದಂಗೆ ಆಗಲಿ ಅಂತಂದೇಳಿ ಇದು ನನಗೆ ಅಪ್ಪಾಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಯಾರೇ ಆಗಲಿ ಪರಮಾತ್ಮ ಎಲ್ಲ ನಿನ್ನಿಚ್ಛೆ ಅಂತ ಆಗಲಪ್ಪ ಗುರುವೇ ಕನ್ನೇಶ ಅಂತಂದೇಳಿ ನಾವು ಇದನ್ನು ಅಪ್ಪಾಜಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಆ ರೀತಿ ನಾವು ನಡ್ಕೊಳಕ್ಕೆ ಅವ್ರ ಆಶೀರ್ವಾದ ಕೇಳ್ಕೊಂತ. ಈಗ ಸೇವೆ ಮಾಡ್ಬೇಕಾರೆ ನನಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಮಾಡಿದ್ರೆ ಅದೆಂದು ನಾನು ಅದನ್ನ ನಿರಾಸೆಗೊಳಿಸದೆ, ಆಸೆನ ನಿರಾಸೆಗೊಳಿಸದೆ ನನ್ನ ಕೆಲಸ ಅಂತ ಅಪ್ಪಾಜಿ ಹೇಳಿದ್ದಾರೆ. ಆ ರೀತಿಯಾಗಿ ನಿಮಗೆ ಯಾವ್ದಾದ್ರು ಒಂದು ಅನುಭವಗಳು ಆಗಿದಾವ? ಅಂದ್ರೆ ನಾವ್ ಏನೇ ಮಾಡಿದ್ರು ಗುರುವೇ ನಿನ್ನ ಆಶೀರ್ವಾದಪ್ಪ, ನೀನ್ ಮಾಡಿಸ್ತಕ್ಕಂಥದ್ದು ಹೇಳಿ ನಾನು ಉಣ್ಣೋದ್ರಿಂದ ಹಿಡಿದು ಉಟ್ಕೊಳೋದ್ರಿಂದ ಹಿಡಿದು ಎಲ್ಲ ನಿನಗೋಸ್ಕರನಕ್ಕಪ್ಪ ಅಂತಂದೇಳಿ ನಾವು ಮಾಡ್ಬೇಕು ಸೇವೆನ. ಯಾರು ನೋಡ್ಲಿ ಯಾರು ಮೆಚ್ಚಲಿ ಅಂತಂದು ಮಾಡ್ತಕ್ಕಂಥದ್ದಲ್ಲ, ಗುರುಗೋಸ್ಕರ ನಾವು ಸೇವೆನ ಮಾಡಬೇಕು. ಆದ್ರೆ ನಾವು ಬೈಕ್ಗಳನ್ನ ಇಟ್ಕೊಂಡು ಯಾವತ್ತೂ ಸೇವೆ ಮಾಡಬಾರ್ದು. ಬೈಕ್ಗಳನ್ನ ಇಟ್ಕೊಂಡು ನಾವು ಸೇವೆ ಮಾಡಿದ್ರೆ ಬೈಕ್ಗಳು ಈಡೇರ್ತಾವ, ಅಷ್ಟು ಬಿಟ್ರೆ ಭಗವಂತ ಸಿಗಲ್ಲ ಅಂತ. ಬೈಕ್ಗಳೇ ಬೇಕು, ನನ್ನ ಆಸೆ ಹಿಂಗೈತಿ, ನಾನು ಹಿಂಗ್ ಮಾಡ್ಬೇಕು, ನನ್ನ ಜೀವನ ಹಿಂಗಿರ್ಬೇಕು ಅಂತ ಬೈಕ್ಗಳು ಇಟ್ಕೊಂಡ್ರೆ ಬೈಕ್ಗಳು ಅಷ್ಟೇ ಈಡೇರಿಸ್ತಾನ ಅವನು, ನಾನ್ ಸಿಗಲ್ಲ ಅಂತ. ನಾವು ಭಗವಂತ ಸಿಗಲ್ಲ ಅಲ್ಲಿ. ನೀನ್ ಏನ್ ಸ್ಮರಣೆ ಮಾಡ್ಕೊಂಡ್ಬಿಡ, ಬೈಕ್ಗಳನ್ನ ಬೆನ್ನೆತ್ಕೊಂಡೆ ನೀನ್ ಬೈಕ್ಗಳು ಈಡೇರ್ತಾವ ಇನ್ನೇನು ಆದಂಗ. ಅದಕ್ಕಿನ್ನೇ ಎಚ್ಚೆತ್ತವಾಗಿರ್ತಕ್ಕಂಥದ್ದು ಒಂದೇ ಐತಿ ಅನ್ನೋದು ಬೇಕಲ್ಲ ನಮ್ಗೆ. ಆ ಭಗವಂತನೇ ಬೇಕು ಅನ್ನೋದೈತಿ ಬೇಕಲ್ಲ, ಅದನ್ನು ಪಡ್ಕೊಂಡು ಮಾಡಿದ್ರೆ ಇವೆಲ್ಲವೂ ಸಿಗ್ತಾವ, ಧಾರಾಳವಾಗಿ ಸಿಗ್ತಾವ. ಇವೆಲ್ಲ ಭಗವಂತನೇ ಬೇಕು ಅನ್ನೋರಿಗೆ ಸಕಲವನ್ನು ಕೊಡ್ತಾನ ಅವನು. ನಾವು ತುಂಡು ಅಣುವಿಗೆ ಆಸೆ ಪಟ್ಟರೆ ಏನ್ ಮಾಡ್ತಾನೆ, ಅಣು ಅಷ್ಟೇ ಕೊಡ್ತಾನ ಅವನು. ಎಷ್ಟೆಷ್ಟು ಭಕ್ತಿ ಮಾಡ್ತೇವೆ ಅಷ್ಟೇ. ಈಗ ತಿಪ್ಪೇರುದ್ರ ಸ್ವಾಮಿಗಳು ಹೆಂಗೆ ಮಾಡಿದಷ್ಟು ನೀಡ್ ಭಿಕ್ಷೆ ಅನ್ನಂಗ್ ಇದೆಯಾ, ಅದೇ ತತ್ವ. ಅದೇ ತತ್ವನೇ. ಅಪ್ಪಾಜಿ ಏನ್ ಹೇಳ್ತಾರಪ್ಪ ಅಂದ್ರೆ, ಅಪ್ಪಾಜಿ ಹೇಳಿದಾರಲ್ಲ, ಕಷ್ಟದಲ್ಲಿ ಮಾತ್ರ ನಿನ್ನ ನೆನೆಯಲಾರೆ ಅಪ್ಪ. ಕಷ್ಟ ಬಂದತ್ತಂತದೇಳಿ ನಾನು ನಿನ್ನ ನೆನೆಯಲ್ಲ, ಸುಖ ಬಂದಾಗ ಕೊಟ್ಟಪ್ಪ ಅಂತಂದೇಳಿ ನಾನು ನಿನ್ನ ಮರೆಯಲ್ಲ. ಕಷ್ಟ ಬಂದಾಗಲೂ ನಾನು ನಿನ್ನ ಮರೆಯಲ್ಲ, ಸುಖ ಬಂದಾಗಲೂ ಮರೆಯಲ್ಲ. ಕಷ್ಟ ನೀನಿಟ್ಟ ಪರೀಕ್ಷೆ,
ಸುಖ ನೀ ಕೊಟ್ಟ ಭಿಕ್ಷೆ. ಕಷ್ಟ ಕೊಟ್ಟಿದೆ ಅಂದ್ರೆ ನೀನ್ ಪರೀಕ್ಷೆ ಇಟ್ಟಿದ್ದೀನಿ ನೀನ್ ಅಲ್ಲಿ. ಸುಖ ಕೊಟ್ಟಿದ್ರೆ ನೀನ್ ಕೊಟ್ರೆ ಭಿಕ್ಷೆ ನನಗೆ ಅನುಗ್ರಹ ಮಾಡಿದ್ಯಪ್ಪ. ಇದು ನಮ್ಮ ಅಪ್ಪಾಜಿ ತತ್ವ. ತತ್ವ ಅಂತಾನೆ ಹೇಳ್ಬೋದು. ತತ್ವನೇ ಇದು. ಕಷ್ಟ ನೀ ಇಟ್ಟ ಪರೀಕ್ಷೆ, ಸುಖ ನೀ ಕೊಟ್ಟ ಭಿಕ್ಷೆ. ಮೊದ್ಲ ಹೆಸರು ಶಿವಣ್ಣ ಅಂತ ಇತ್ತು. ಹೌದು. ಅದನ್ನ ದಾತಾರ ಅಂತ ನಾಮಕರಣ ಮಾಡಿದ್ರು ಅಲ್ಲ. ಅವಾಗ ಒಂದು ಏನಾದ್ರೂ ಅನುಭವ ಆಗಿದೆಯಾ? ನನಗೆ ಆ ಹೆಸರೇ ಕೇಳಿದ್ರೆ ಫಸ್ಟ್ ನಾನು ದಾತಾರ ಅಂತಂದ್ರೆ ನನಗೆ ಅದು ಏನು ಅನ್ನೋದೇ ಗೊತ್ತಿಲ್ಲ. ಏನಪ್ಪ ಇದು ಅಪ್ಪಾಜಿ, ಯಾಕೆ ದಾತಾರ? ದತ್ತಾತ್ರೇಯನೂ ಅಲ್ಲ, ದತ್ತನೂ ಅಲ್ಲ, ಏನಲ್ಲ, ದಾತಾರ ಅಂತ ಇಟ್ಟಿದ್ರೆ ನನಗೆ ಭಾರಿ ಕನ್ಫ್ಯೂಷನ್ ಆಯ್ತು. ಇದೇನು ನನಗೆ ಗೊತ್ತಿಲ್ಲ. ಆ ಇಟ್ಟರೆ ನನಗೆ ಗೊತ್ತದು ಅದ್ರ ಮಾತು ಏನಂತ ಹೇಳಿ. ನನ್ನಲ್ಲಿ ಯಾವ್ದನ್ನು ಕಂಡು ಹಂಗೆ ಇಟ್ಟರೆ ಗೊತ್ತಿಲ್ಲ. ಅಪ್ಪಾಜಿ ನಾಮಕರಣ ಮಾಡಿದ್ರಲ್ಲ, ಅವಾಗ ನಾನು ಮನಸ್ಸಿನಾಗ ಅಂದ್ಕೊಂಡೆ, ಅಪ್ಪ ನೀನು ದಾತಾರ ಅಂತ ಇಟ್ಟಿದ್ದೀನಿ, ನೀನು ದಾತಾರನೇ ಮಾಡ್ಬೇಕು ನೀನು ಅಂತ ನಾನು ಕೇಳಿ ದಾತಿದ. ಅದು ಹೆಂಗಿರ್ಬೇಕು, ನೀವು ಅದ್ರ ತಕ್ಕಂಗೆ ಇರ್ಬೇಕಲ್ಲ. ನಾವು ಅವರಿಗೆ ಕೇಳ್ಕೊಂಡೆ, ನಾನು ದಾತಾರ ಅಂತ ಇಟ್ಟಿದ್ಯಪ್ಪ, ನೀನು ದಾತಾರನಂಗೆ ಇರಿಸ್ಬಿಡಪ್ಪ, ಸಾಕಪ್ಪ, ಇನ್ನೇನು ಬೇಡ ಅಂತ. ಹೆಸರಿನಲ್ಲೇ ನೀನು ಹೇಳಿದ್ರೆ ಹಂಗೆ ನಡೆಸ್ಬಿಡಪ್ಪ ನೀನು. ಶಿವಣ್ಣ ಆಗಕ್ಕೂ ದಾತಾರ ಆಗಕ್ಕೂ ನೀವು ಬದಲಾವಣೆ ಏನಾರ ಕಂಡಿದ್ದೀರಾ? ಫುಲ್ ಭಾರಿ ಬದಲಾವಣೆನೆ ಅನ್ಸುತ್ತೆ. ಇದೆಲ್ಲ ಮಾಡಿಸಿರೋದಕ್ಕೆ ದಾತಾರ ಆಗೋದಕ್ಕೆ ಮಾತ್ರ ಇಲ್ಲಿ ಇರಕ್ ಸಾಧ್ಯ. ಶಿವಣ್ಣನಿಂದ ದಾತಾರ. ಎಲ್ಲ ಶಿವನ ರೂಪಗಳೇ, ಶಿವಗಣಗಳೇ ನಾವೆಲ್ಲ, ಏನ್ ಬೇರೆ ಅಲ್ಲ. ದಾತಾರ ಅಂದ್ರೆ ಅದೊಂದು ಕೊಡುವವನು ಅಂತಂದ್ರೆ, ನಾನು ಎಲ್ಲಿ ಕೊಡುವಾಗದೆ, ನೀ ಎಲ್ಲ ಕೊಡೋನು ನೀನೆ, ಕೊಟ್ಟು ನಡ್ಸೋನು ನೀನೆ. ಈ ರೀತಿಯಾಗಿ ನಿಮಗೆ ಅರ್ಥನ ತಿಳಿಸ್ಕೊಟ್ರು ಅಂತ. ತಿಳಿಸ್ಕೊಟ್ರು. ಈಗ ಈಗ ಅಪ್ಪಾಜಿಯವರು ಸಾಕಷ್ಟು ಭಕ್ತರನ್ನ ಕುರ್ಗಡ್ಡೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ನೀವು ದಾವಣಗೆರೆಯಿಂದ ಕೆಲವು ಭಕ್ತರು ಮಾತ್ರ ಮುಂಚೆನೆ ಹೋಗ್ತಾ ಇದ್ರಿ, ಸೇವೆಗಾಗಲಿ, ಲೈಟ್ ಆಗಲಿ, ಏನಾದ್ರು ಮಾಡಕ್ಕಾಗಿ ಮುಂಚೆ ಹೋಗ್ತಾ ಇದ್ರೆ. ಆದ್ರ ಒಂದು ಅನುಭವ ನಮ್ ಜೊತೆ ಹಂಚ್ಕೊಳ್ತಾರೆ. ಫಸ್ಟಿಗೆ ಅವಾಗ ಅಪ್ಪಾಜಿ ಕುರ್ಗಡ್ಡೆ ಹೋಗ್ಬೇಕಾರೆ ಒಂದು 4-5 ಜನ ನಾವು ರೆಡಿಯಾಗಿ ಹೋಗ್ಬಿಡ್ತೀವಿ. ಮಡದಕಿಟ್ಟಣ್ಣ, ಸಕ್ರಪ್ಪಣ್ಣ, ಮಂಜಣ್ಣ, ನಾವು, ಆಮೇಲೆ ಸಾವಿತ್ರಮ್ಮ, ಇವರೆಲ್ಲರೂ ನಾವು ಒಂದು ವಾರದ ಮುಂಚೆನೆ ಬಂದು ದಾವಣಗೆರೆಯಿಂದ ಬಂದು ಇಲ್ಲಿ ಅಪ್ಪಾಜಿ ದರ್ಶನ ಮಾಡ್ಕೊಂಡು, ಅಪ್ಪಾಜಿ ಕುರ್ಗಡ್ಡೆ ಸೇವೆಗೆ ಹೋಗ್ತಿದ್ಯಪ್ಪ, ಆಯ್ತು ಹೋಗ್ರಪ್ಪ, ಅಲ್ಲಿ ಏನೈತೆ ನೋಡ್ರಿ, ಅಲ್ಲಿ ಎಲ್ಲ ನದಿ ದಡಕ್ಕೆ ಇಲ್ಲಿ ಶಿವಲಿಂಗ ಮಾಡ್ಕೋದಾಗೆ ಅಲ್ಲೆಲ್ಲ ಮುಳ್ಳು ಗಿಡಗಳೆಲ್ಲ ಹಬ್ಬಿರವು, ಅವನ್ನೆಲ್ಲ ಕಡಿಯೋದು ಮಾಡೋದು ಏನಿದ್ರೆ ಎಲ್ಲ ಹೇಳ್ಬಿಡ್ರಪ್ಪ ಅಪ್ಪಾಜಿ, ಈ ಥರ ಮಾಡ್ರಪ್ಪ ಅಂತಂದೇಳಿ ಅವಾಗ ಹೋಗಿ ಅಲ್ಲಿ ಒಂದು ವಾರದ ಮುಂಚೆನೇ ಹೋಗಿ ಅಲ್ಲೆಲ್ಲ ವ್ಯವಸ್ಥೆ ಎಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡೋದ್ರಿಂದ ಹಿಡಿದು, ಗಿಡಗಳೆಲ್ಲ ಕಡಿಯೋದ್ರಿಂದ ಹಿಡಿದು ಎಲ್ಲ ಮಾಡಿ, ಆಮೇಲೆ ನದಿ ಗಂಗಾ ಪೂಜೆಗೆ ಅಂತ ಬರ್ಬೇಕಾರೆ ಅಲ್ಲಿ ಪಾದಕ ಮಂಟಪ ಹತ್ರ ಅಲ್ಲೆಲ್ಲ ಹುಲ್ಲು ಅದು ಇದು ಎಲ್ಲ ಇರೋದು, ಅದನ್ನೆಲ್ಲ ಕೆತ್ತಿ ಅಪ್ಪಾಜಿ ಬರೋದ್ರೊಳಗೆ ಎಲ್ಲ ರೆಡಿ ಮಾಡಿ ಇರ್ತಿದ್ವಿ. ಇದನ್ನ ಎಲ್ಲ ಅಪ್ಪಾಜಿನೇ ಮಾಡ್ಸಾರ ಅದನ್ನೆಲ್ಲ. ಈ ಥರ ಹೋಗಿ ಮಾಡ್ಕೊಂತ ಬಂದ್ವಿ. ಆಮೇಲೆ ನಾವು ಇಲ್ಲಿ ಯಾವಾಗ ನಾನು ಆಶ್ರಮ ವಾಸಿ ಆದ್ಮೇಲೆ ಅಪ್ಪಾಜಿನ ಅನುಗ್ರಹದಂಗೆ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಅಪ್ಪ ಅಲ್ಲಿ ಕುರ್ಗಡ್ಡೆಯಲ್ಲಿ ನಂದು ಕೃಷ್ಣಾ ನದಿ ತಡದಲ್ಲೇ ನನಗೆ ದಾತಾರ ಅಂತ ಹೇಳಿ ಅಪ್ಪಾಜಿ ನಾಮಕರಣ ಮಾಡಿದ್ದು. ಎಲ್ಲ ಶ್ರೀಪಾದೊಬ್ಬರ ಅನುಗ್ರಹನೇ. ಅವರಿಗೆ ದಾವಣಗೆರೆಯಲ್ಲಿ ಸತ್ಸಂಗದಾಗೆ ಬಾಪನಾರ್ಯರ ಆಫೀಸಲ್ಲಿ, ಏಕ ಫಾರ್ಮಾ ಆಫೀಸ್ನಲ್ಲಿ ಅಪ್ಪಾಜಿ ನಾಮಕರಣ ಮಾಡಿದ್ರು. ಗುರು ಹೆಂಗ್ ನಾಮಕರಣ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ನಾವು ಸುಮ್ಮನೆ ಕುತ್ಕೊಂಡಿದ್ವಿ, ಬಾಪನಾರ್ಯರ ಫಾರ್ಮಾದಾಗೆ ಸತ್ಸಂಗ ನಡೀತೈತಿ. ಅಪ್ಪಾಜಿ ಇಂದುಮತಿ ಮಾತಾಡಕ್ಕೆ ಹೇಳು ಅಂತ ನಾವು ಹೊಸ್ತ ಕೇಳಿರೋದು, ಎಲ್ಲರೂ ಇದ್ವಿ ಅಲ್ಲಿ. ಯಾರು ಇಂದುಮತಿ ಅಂತ ಕೇಳ್ತಾರೆ. ನೀನೇ ಎದ್ದ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತೈತಿ. ಅವರು ಈಗ ನೀನೇ ಎದ್ದಾಳ, ನೀನೇ ಇಂದುಮತಿ. ಅಪ್ಪ ಶಿವಣ್ಣ ಆಕಿನೇ ಅಂತ ಅವಾಗ ಎದ್ಕ ತತ್ಕ್ಷಣಕ್ಕೆ ನಾಮಕರಣ ಅಲ್ಲಿ. ನೋಡ, ಆ ಗುರುನ ಅನುಗ್ರಹ ಅನ್ನೋದು ಹೆಂಗಿರ್ತಂದ್ರೆ ಯಾವ ಟೈಮಿ ಬೇಕಾದ್ರೆ ಏನ್ ಬೇಕಾರೋ ಮಾಡ್ಬಿಡ್ತಾರ. ಅದು ಅಕ್ಷರ ಸಹ ನಿಜನೂ ಆಗುತ್ತೆ. ನಾಮಕರಣ ಮಾಡಿದಾಗ ಅವರ ಒಂದು ವ್ಯಕ್ತಿತ್ವ ಆಯ್ತು, ಹೌದು, ಏನೋ ಒಂದು ಬದಲಾವಣೆ ತರಕೋಸ್ಕರನೇ ಅದು ನಾಮಕರಣ ಮಾಡಿರೋದು. ಮೊದ್ಲು ಲಕ್ಷ್ಮೀ ಅಂದ್ರೆ ಭಾರಿ ಉಗ್ರ ಅವತಾರಮ್ಮ. ನಾನ್ ಶಿವಣ್ಣ ಅಂದ್ರೆ ಹಂಗ ಉಗ್ರ ಅವತಾರವಾಗಿದ್. ನಾನು ಹೇಳಿದ್ನಲ್ಲ, ನೋಡೋ ಹಿಂಗೆಲ್ಲ ಮಾಡ್ರ ನಾನು. ಆಕಿ ಲಕ್ಷ್ಮೀ ಅಂದ್ರೆ ಆಕಿನೂ ಉಗ್ರ ಅವತಾರ. ಅಂದ್ಬಿಡ್ರ. ಆಕಿ ನಿಂದು ಮತ್ತೆ ಮಾಡಿದ್ರು, ನಾನು ದಾತಾರ ಮಾಡಿ ಇವತ್ತು ನಮ್ಮ ಸಂಸಾರ ಸಮೇತನೆ ಅವರೇ ನಿಂತದ್ದು ಆಗ್ಬಿಟ್ಟಿದ್ವಿ. ನಾವ್ ಆಗಿದ್ವಿ ಅಂತೀವಿ, ಅವ್ರು ಸ್ವೀಕಾರ ಮಾಡಿದ್ರೆ ಅವ್ರು ಬಿಟ್ಟಿದ್ದದು ಅನುಗ್ರಹ, ಅವ್ರ ಅನುಗ್ರಹ.
ನಮ್ಮ ಅಂತರಾತ್ಮದಲ್ಲಿ ಆ ಭಾವನೆ ಇನ್ನೂ ಬರ್ಬೇಕು. ಇನ್ನು ದಿನಗಳು ಬಾಳ ಇಲ್ಲ, ಟೈಮು ಬಾಳ ಇಲ್ಲ, ಹೋಗ್ತಾನೆ ಐತಿ. ನಾವ್ ಇನ್ನು ಯಥೇಚ್ಛವಾಗಿ ನನಗೆ ಕೈ ಕಾಲು ಕಣ್ಣು ಎಲ್ಲಾನು ಸದೃಢವಾಗಿ ಕೊಟ್ಟಿದೀಯ. ನೀನು ಎಲ್ಲ ನಿಶ್ಚಿಂತೆಯಾಗಿ ನಿಷ್ಪಾಪಿಯನ್ನಾಗಿ ಮಾಡಿ ಗುರು ಸೇವನೆ ಇನ್ನೂ ಚೆನ್ನಾಗಿ ಮಾಡಪ್ಪ. ಎಲ್ಲಾ ಭಕ್ತರ ಆಶೀರ್ವಾದನ ಇರ್ಲಿ, ಗುರು ಸೇವೆ ಮಾಡಕ್ಕೆ ಇನ್ನೂ ಅನುಗ್ರಹ ಕೊಡಪ್ಪ ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಇಲ್ಲೆಲ್ಲ ಬಂದು ಹೋಗೋರು ನೋಡ್ಬೇಕಂದ್ರೆ ನಾವು ಒಬ್ಬ ಮಾಡೋದಲ್ಲದು, ಆ ಗುರುನೇ ಮಾಡಿಸ್ತಕ್ಕಂಥದ್ದು. ಆ ಚೈತನ್ಯ ಬೇಕು, ಆ ಇಂದ್ರಿಯಗಳಿಗೆ ಚೈತನ್ಯ ಕೊಡ್ತಕ್ಕಂಥ ಗುರು. ಇನ್ ಯಾವ್ದಕ್ಕೂ ಕೊಡಬೇಡ, ಸಂಸಾರ ಸುಖಕ್ಕೆ ಯಾವ್ದಕ್ಕೂ ಕೊಡಬೇಡ ಚೈತನ್ಯ. ನಿನ್ನ ಸೇವೆ ಮಾಡಕ್ ನನಗೆ ಚೈತನ್ಯ ಕೊಡು, ದೇಹಾರೋಗ್ಯನ ಕೊಡು ಅಂತ ಕೇಳ್ಕೊಂತೀನಿ. ಇನ್ನೂ ಚೆನ್ನಾಗಿ ಮಾಡ್ಬೇಕು. ಅಪ್ಪಾಜಿ ಹೇಳ್ತಾರೆ, ಏನೇ ಸೇವೆ ಮಾಡ್ಲಿ ಇದು ನನ್ನ ಕೊನೆ ಸೇವೆ ಅಂತಂದೇಳಿ ಮಾಡು. ಪ್ರತಿನಿತ್ಯನೂ ಅಪ್ಪ ಇವತ್ತಿ ನನ್ನ ಕೊನೆ ಸೇವೆ, ಇನ್ನು ಮುಂದೆ ಇಲ್ಲ. ಏನ ತಪ್ಪು ಈ ದಿನದಲ್ಲಿ ಏನ್ ತಪ್ಪಾದ್ರೂ ನಿನಗೆ ಎಲ್ಲ ನಿನಗೆ, ಇದು ನನ್ನ ಕೊನೆ ಸೇವೆ. ಪ್ರತಿಯೊಬ್ಬರು ಸಹಿತ ಕೊನೆ ಸೇವೆ ಅಂದ್ರೆ ಇನ್ನು ಮುಂದೆ ಬೇಡ, ಅವನ ಪಾದಕ್ಕೆ ಸೇರ್ಕೊಳ್ಳೋಣ ಅಂತ ಹೇಳಿ ಆ ಭಾವನೆ ಇಟ್ಕೊಂಡು ಮಾಡ್ಬೇಕಂತ ಸೇವೆನ. ದಿನಗಳು ಬರ್ತಾ ಇರ್ತವೆ, ಆ ದಿನದಲ್ಲಿ ಇವತ್ತು ನನ್ನ ಕೊನೆ ಸೇವೆ ಭಾವನೆ ಇಟ್ಕೊಂಡು ನಾವು ಸೇವೆ ಮಾಡ್ಬೇಕು. ಅದಕ್ಕೆ ದೇಹ ಆರೋಗ್ಯನ ಕೇಳ್ಕೊಂತೀರಿ ಪರಮಾತ್ಮ. ಆರೋಗ್ಯ ಯಾವ್ದಕ್ ಬೇಕು? ನಿನ್ನ ಸೇವೆ ಮಾಡೋಕ್ಕೋಸ್ಕರ ಬೇಕು. ಇನ್ ಯಾವ ಸಕಲ ಸಂಪತ್ತು ಯಾವ್ದಕ್ಕೂ ಬೇಕಾಗಿಲ್ಲ. ಇನ್ನು ನಶ್ವರವಾಗಿ ಹೋಗತಕ್ಕಂಥ ಶರೀರ ತಗೊಂಡು ಏನ್ ಮಾಡ್ತೀವಿ, ಇದ್ರಾಗ ಇದ್ಕೊಂಡು ನಿನ್ನ ಶಕ್ತಿ ಚೈತನ್ಯ ತುಂಬ ನಡೆಸ್ತಿದೆಯಲ್ಲ. ಧನ್ಯವಾದ ಅಂತ ಹೇಳ್ತೀರ. ಅವ್ರು ಏನ್ ಹೇಳಿದ್ರು ನಾವು ಏನ್ ಹೇಳಕ್ಕೂ ನಮಗೆ ಗೊತ್ತಾಗ್ತಾ ಇಲ್ಲ, ಪದಗಳೇ ಇಲ್ಲ ಅವಕ್ಕೆ. ಅಂತ ಸದ್ಗುರು ನಿಮ್ಮ ಆಶೀರ್ವಾದ ಇರ್ಲಿ. ನಮ್ಮನ್ನ ಎಲ್ಲ ಎಡೆ ಬಿಡದೆ ನೀನು ಕಾಯ್ತಾ ಇದೀಯ, ಅದು ಹೇಳೋ ಮಾತೇ ಇಲ್ಲ. ಅದು ಎಲ್ಲ ಹೇಳಿದ್ರಲ್ಲ ಅಪ್ಪಾಜಿ, ಸುಲಭವಲ್ಲವೋ ಸದ್ಗುರು ದೊರೆಯುವುದು, ಸರಳವಲ್ಲವೋ ಸದ್ಭಕ್ತನಾಗುವುದು. ಇದು ಎರಡೇ ಸಾಲು ಸಾಕು. ಸದ್ಗುರು ದೊರೆಯುವುದು ಸುಲಭನೂ ಅಲ್ಲ, ಭಕ್ತನಾಗೋದು ಸರಳ ಏನಲ್ಲ. ಎಲ್ಲರೂ ಬೇಕಾದಂತ ಬಂದಿರ್ತಾರೆ, ಎಲ್ಲರೂ ಭಕ್ತರಾಗಕ್ಕಾಗಲ್ಲ. ಅವನ ಅನುಗ್ರಹ ಬೇಕು, ಪೂರ್ವ ಜನ್ಮದ ಒಂದು ಪುಣ್ಯ ಸಂಸ್ಕಾರ ಎಲ್ಲ ಇರ್ಬೇಕು. ಅದಿದ್ರೆ ಮಾತ್ರ ಸಾಧ್ಯ ಗುರುವಿನ ಪಡೆಯಕ್ಕೆ ಸಾಧ್ಯ. ಅಪ್ಪ ಇನ್ನೇನು ಬೇಡ, ನಿನ್ನ ಆಶೀರ್ವಾದ ಒಂದಿರ್ಲಿ. ನನ್ನ ಮಕ್ಕಳಿಗೆ ಕೇಳ್ಕೊಳ್ಳೋದು ಅದೇ. ಅವ್ರು ಏನೇನೋ ಹೇಳ್ತಿರ್ತಾರೆ, ಅಪ್ಪ ಹಂಗಪ್ಪ ಪಪ್ಪ ಹಿಂಗ ಪಪ್ಪ 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 ಅಂತಿರ್ತಾರೆ. ಇವ್ಯಾವು ಬೇಡ, ನೀವು ಕೊನೆಗೆ ಅವನ್ನೇ ಪಡ್ಕೋಬೇಕು. ನೀವು ಅದ್ರ ಕಡೆ ಗಮನ ಕೊಡ್ರಿ, ಸಂಸಾರದ ಕಡೆ ಗಮನ ಕೊಡ್ಬೇಡ್ರಿ. ನೀವು ಅವ್ನ ಸ್ಮರಣೆ ಮಾಡಿ, ನಿಮ್ದೆಲ್ಲ ನೋಡ್ಕೊಂತಾನೆ. ನೀವು ಕೊಟ್ಟ ಮನೆಗೆ ಹೋದ್ರು ಎಲ್ಲ ಹೋದ್ರು ಅವನೇ ನಿಮ್ಮನ್ನ ಕಾಪಾಡ್ತಾನೆ. ನಿಮ್ಮನ್ನ ನೀವೇನು ಅನ್ಕೋಬೇಡ್ರಿ, ನಿಮ್ ಬುದ್ಧಿ ಬೇಡ, ಏನು ಬೇಡ. ಅವ್ನ ಸ್ಮರಣೆ ಮಾಡ್ರಿ. ನಿಮ್ಮ ಮನಸ್ಸಿನಾಗ ಯಾರು ಇರೋದು ಏನು ನೋಡಲ್ಲ, ಅಪ್ಪನೇ ನಿಮ್ಮನ್ನ ನೋಡೋದು. ಮನಸ್ಸಿನ ಮುಖಾಂತರ ಮಾಡ್ರಿ ಸ್ಮರಣೆನ, ಯಾರಿಗೂ ತೋರ್ಕೆಣಂಗ್ ಮಾಡ್ಬೇಡ್ರಿ. ಇದನ್ನ ಮರಿಬೇಡ್ರಿ. ನೀವು ತೋರಿಕೆ ಭಕ್ತಿ ಮಾಡ್ಬೇಡ್ರಿ. ನೀವು ಗಂಡ ಮನೆಗಾರ ಹೋಗ್ರಿ, ಎಲ್ಲಿಗಾರ ಹೋಗ್ರಿ, ನಿನ್ನ ಅಂತರಾತ್ಮ ಎಲ್ಲ ಅವ್ನ ಇಟ್ಕೊಟ್ರಿ ಸಾಕು. ನೀವು ಅವನ ಜಾಗ ಇರೋದೇ ಅಲ್ಲಿ. ನಮ್ಮ ಅಂಗೆಗಿಲ್ಲ, ಜೇಬ್ನಾಗಿಲ್ಲ, ಎಲ್ಲಿ ಇಲ್ಲ. ಹೃದಯೇಶ್ವರ, ಹೃದಯ ಮಂದಿರದೊಳಗೆ ಒಡೆಯ ನನ್ನವನಿಹನು. ದೇಹ ಎಂಬತಕ್ಕಂಥ ರಥಕ್ಕೆ ಸಾರಥಿ ಅವನು. ಈ ದೇಹ ನಡೆದ ಇರ್ತೈತಂದ್ರೆ ಅವ್ನು ಸಾರಥಿ. ಅವ್ನು ಒಳ ಕುತ್ಕೊಂಡದಾನೆ, ಏನ್ ಮಾಡ್ಬೇಕು, ಹೆಂಗ್ ಮಾಡಿಸ್ಬೇಕು ಅಂತ ಎಲ್ಲ ಕುತ್ಕೊಂಡೆ ಈ ದೇಹ ನಡತೈತಿ. ಅವನಿಂದ್ರೆ ಏನೂ ಇಲ್ಲ. ಅವನೇ ಹೃದಯೇಶ್ವರ ಅಂದ್ರೆ ಉಸಿರೇ, ಅವನ್ ಬಿಟ್ರಿ ಇನ್ನೇನು ಇಲ್ಲ. ಎಲ್ಲ ನಡೆಸಿರೋದವ್ರು. ಆ ಸದ್ಗುರುಗಳಿಗೆ ಕೋಟಿ ಕೋಟಿ ಶರಣಪ್ಪ ಪರಮಾತ್ಮ. ಈಗ ದಸರಣ್ಣ ಈ ಕನ್ನೇಶ್ ಗುಡಿಯಲ್ಲಿ ನಿಮಗೆ ಅಂತ ಒಂದು ಕುಟೀರ ಮಾಡಿಕೊಟ್ಟಿದ್ರು. ಅದ್ರ ಒಂದು ಏನೋ ಬೆಂಕಿ ಬಿದ್ದು ಇದಾಯ್ತು. ಅವಾಗ ನಿಮ್ಗೆ ಆದಂತ ಅನುಭವ ಏನು, ನಿಮ್ ಮನ್ಸಲ್ಲಿ ಏನು ಬಂತು, ಇದೆಲ್ಲ ಬಗ್ಗೆ ಆ ಕನ್ನೇಶನ್ ದೇವಸ್ಥಾನದಾಗೆ ಉಳ್ಕಣಕ್ಕಂತದ ಹೇಳಿ ಫಸ್ಟ್ ಒಂದು ಗುಡ್ಲು ಕಟ್ಕೊಂಡಿದ್ದೀನಿ. ಈ ಟೈಪ್ ಇತ್ತು ಗುಡ್ಲು ಕಟ್ಕೊಂಡು ಮಂಚಿಗೆ ಮಾಡಿಕೊಂಡು ಇದ್ದೆ. ಯಾರು ಏನು ಕೇಳ್ಬೇಕು ಅಂತ ಅನಿಸ್ತಿಲ್ಲ. ಅಪ್ಪಾಜಿ ಬಂದು ನೋಡ್ತು, ಬಹಳ ಚೆನ್ನಾಗಿ ಎತ್ಕೋಣ ಅಂತು. ನೋಡು, ಅವ್ರ ಆಶೀರ್ವಾದನೇ ಸಾಕು ನನಗೆ. ಆ ಗುಡ್ಲಾಗೆ ನಾನು ಇರ್ತಾ ಇದ್ದೆ. ಈ ರೊಟ್ಟಿಗಳು ಇರವು, ಈ ಸೋಪಿನ ಬಾಕ್ಸ್ ನಾವು ಎಣ್ಣೆವು ತಂದ್ರವು ಎಲ್ಲ ರುಚಿಗೊಳ್ರಲ್ಲ, ಆ ರೊಟ್ಟಿಗಳು ತಗೊಂಡು ಅದ್ರಾಗ ಇಟ್ಕೊಂತಿದ್ ನನ್ನ ಬಟ್ಟೆನ. ನೋಡಿ ನನ್ಗೆ ಯಾವ ಮಟ್ಟಕ್ಕೆ ಇಟ್ಟ ನನ್ನ ಭಗವಾನ್. ಆ ರೊಟ್ಟಿಗಳು ಸಿಕ್ಕರೆ ಸಾಕು ಸಂತೋಷ. ಆ ರೊಟ್ಟಿಗಳಿಗೆಲ್ಲ ಬಟ್ಟೆಗಳು ಮಡಿಚಿಟ್ಕೊಂಡು ಆ ಗುಡ್ಲಾಗ ಇಟ್ಕೊಂತಿದ್ನ ಕರೆಸಿ ಹೇಳಿ. ಎಷ್ಟು ಆನಂದಮ್ಮ ನನಗೆ. ನಾನು ಅದ್ರಾಗೆ ಮುಳುಗೋಗ್ಬಿಟ್ಟಿದ್ದೀನಿ. ನಾನು
ಆ ಕಟ್ಟಿರೋ ಗುಡ್ಲಾಗ ನನಗೆ ಮೋಹನ ಆಗ್ಬಿಟ್ಟದ ನನಗೆ. ಅದು ಬಿಟ್ಕೊಂಡು ಇನ್ನೊಂದು ಕಟ್ಕೊಂಡೆ. ಅದು ಯಾಕ ಗೆಲ್ದೆ ಹಿಡಿದು ಪೋಸ್ ಹಿಡಿದು ಅದಕ್ಕೆ ಅದ್ರಾಗ ಹಾವುಗಳೆಲ್ಲ ಓಡಾಡೋ ಹಿಂಗ್ ಜಂತಿ ಗುಂಟೆ ಹಾವುರದು. ನಾನು ಹಿಂಗೆ ಓದ್ಕೊಂಡು ಪುಸ್ತನ ಓಡೋಗವು. ಅದ್ರಾಗ ಮನೆ ಕೆತ್ತಿದ್ ನಾನು. ಆಮೇಲೆ ಇನ್ನೊಂದು ಗುಡ್ಲ ಹಾಕೊಂಡೆ, ಅದ್ರಾಗೂ ದೊಡ್ಡ ಸರ್ಪ. ಆ ಪಾಟಿಗೆ ಹಿಂಗೆ ಮುಚ್ಚಿದ್ನಲ್ಲ, ಅದ್ರ ಕೆಳಗೆ ದೊಡ್ಡ ಹಾವು ಸೌಂಡ್ ಮಾಡ್ತಾ ಐತಿ. ಗೋಧಿ ಕಲರ್ ನಾಗರಾವು ತಪ್ಪ ತಪ್ಪ ಪಾಟಲ್ಲಿ ಹೊಡಿತೈತಿ. ನಿನ್ಗೆ ಯಾವ್ದ ಬೆಕ್ಕು ಇರ್ಬೇಕಂದ್ರೆ ಗುಡ್ನ ಮನಿಕೊಂಡಿದ್ದಲ್ಲ, ಬಂದು ಹಿಂಗೆ ನೋಡ್ತೀನಿ, ಪಾಟ ಎತ್ತು ನೋಡ್ತೀನಿ, ಇಷ್ಟು ತಪ್ಪ ಐತಾ ಹಾವು. ಹಂಗ ಪಾಟಾಗ ಮುಚ್ಚಿ ಓಡೇ ಬಿಟ್ಟೆ ಹಿಂಗೆ ಸೀದಾ. ಅಯ್ಯೋ ಶಿವನ್ ಇದೇನಪ್ಪ ಇಂಥ ಹಾವು ಸೇರ್ಕೊಂಡು ತಗೊಂಡು ಸೊರ್ರ ಗೆಡೆ ಬಿಚ್ಚಿಬಿಡ್ತು. ಅಯ್ಯೋ ಇದೇನಪ್ಪ ಹಿಂಗೆ ಹಾವು ಸೇರ್ಕೊಂಡ್ಬಿಡದಪ್ಪ ಅಂತ ಹೇಳಿ ಭಯ ಆಗ್ಬಿಡ್ತು. ಆದ್ರೂ ಅದ್ರಾಗೆ ಹೋಗೋದ್ರು ಆತ ಅಲ್ಲಿ ಇರೋದು. ಅದಕ್ಕೇನು ಗುರುನ ಕರುಣೆ ಆಯ್ತೇನೋ ಗೊತ್ತಿಲ್ಲಮ್ಮ, ಇದ್ದಕ್ಕಿದ್ದಾಗ ಗುಡ್ಲಿ ಬೆಂಕಿ ಬಿದ್ದ್ಬಿಡ್ತು. ಬೆಳಿಗ್ಗೆ 7 ಗಂಟೆಗೆ ಅಪ್ಪಾಜಿ ಅವರು ಹೊಲಕ್ಕೆ ಅಂಗ್ಲಿಗೆ ಅಲ್ಲಿ ಏನು ಕೆಲಸ ಇತ್ತು, ಹುಡುಗರೆಲ್ಲ ಹೋಗಿದ್ದಾರೆ. ನಾನು ಬೆಳಿಗ್ಗೆ ಹೋಗ್ಬಿಟ್ಟು ಕುಡಿಯೋ ನೀರು ಸ್ಟಾರ್ಟ್ ಮಾಡ್ಕೊಂಬರೋಣ ಅಂತ ರೆಡ್ಡಿ ಗೇಟಿಗೂ ಮೋಟರ್ ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ. ಬಂದು ಹಿಂಗೆ ನೋಡ್ತೀನಿ, ಗುಡ್ಲು ಹೊತ್ತಿಂದ ಉರಿತಾ ಐತಿ. ಹೋಗಿ ನೋಡ್ತೀನಿ, ನನಗೆ ಅಷ್ಟಿಷ್ಟು ಇದಾಗ್ತಿಲ್ಲಮ್ಮ. ಅದ್ರ ಬಗ್ಗೆ ಎಷ್ಟು ಮೋಹ ಇಟ್ಕೊಂಡಿದ್ನ ಅಷ್ಟು ಸುಡ್ತಾ ಇದಾವ ಅವೆಲ್ಲ. ಹೋಗಿ ಹುಡುಗಿಯರ ತರನ ಅನ್ನಕ್ ಆಗ್ತಾ ಇಲ್ಲ. ಸಾಮಾನು ಯಾಕಂಬರೋಣ ಏನಂದ್ರೆ ಏನನ್ನ ತರಕ್ ಆಗ್ತಾ ಇಲ್ಲ. ಅವು ಅಷ್ಟು ಜಳ ಕ್ಷಣ ಮಾತ್ರ ಗೊತ್ತಿ ಊರುದು ಭಸ್ಮಾಗ. ಏನಪ್ಪ ನನಗೆ ಭಾರಿ ಮನಸ್ಸಿಗೆ ಇದಾಗ್ಬಿಟ್ಟು ಗುಡುಸ್ಲೇನ ಮೋಹನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೆ, ಸರ್ವತ್ರ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ಅಂದ. ಅದನ್ನ ಅವರೇ ಮಾಡಿಸಿರ್ತಕ್ಕಂಥದ್ದು. ಹಂಗೆ ಇಟ್ಕೊಂಡಿದ್ನಲ್ಲ, ಅದು ಸಹಿತ ಭಸ್ಮಾಗ ಹೋಗ್ಬಿಟ್ಟು ನಾನು ಕಣ್ಣೆದಿಗೆ ತಗ್ಗ 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 ಉರಿತೈತಿ. ಒಂದ್ ನಮೂನೆ ಆಲೋಚನೆಗಳು, ಅಂತಂತ ಕೆಟ್ಟ ಆಲೋಚನೆಗಳನ್ನ ಬರ್ತಾವ. ಅದು ಮೋಹನ ಸುಟ್ಟು ಬಿಸಿ ಹಾಕ್ಬಿಡ್ತು. ಆಮೇಲೆ ಅಪ್ಪಾಜಿಗೆ ಗೊತ್ತಾಗ್ಬಿಡ್ತು, ದಾತರ ಗುಡ್ಲಿಗೆ ಬೆಂಕಿ ಎತ್ಬಿಟ್ಟದ ಅಂತ ಕಾಣಂತ. ಆಮೇಲೆ ಅಪ್ಪಾಜಿ 10 ಗಂಟೆ ಹಂಗೆ ಬಂದ್ರು, 9:30 10 ಗಂಟೆ ಹಂಗೆ ಬಂದ್ರು. ಅಪ್ಪಾಜಿ ಬಂದರು, ಬಂದು ಕಾರಲ್ಲಿ ನಿಲ್ಲಿಸಿ ದೇವಸ್ಥಾನ ಒಳಗೆ ಬರ್ತಾರೆ. ಅಪ್ಪಾಜಿ ದಂಡ ಹಿಡ್ಕೊಂಡು ನನಗೆ ಏನಪ್ಪ ನಂದೆಲ್ಲ ಸುಟ್ಬಿಟ್ಟಿಲ್ಲ ಅಂತ ನನಗೆ ಸಂಕಟ. ನಾನು ನೋಡ್ತಿದ್ದೀನಿ, ಅಪ್ಪಾಜಿ ದಂಡ ಹಿಡ್ಕೊಂಡು ನಕ್ಕಂತ ಬರ್ತದಾರ. ನಕ್ಕಂತ ಆ ಗುಡ್ಡು ಸುಟ್ಟದ್ ನೋಡಿ ಅವ್ರಿಗೆ ಖುಷಿ ಆಗ್ಬಿಟ್ಟದ ಅವ್ರಿಗೆ, ಅಪ್ಪಾಜಿಗೆ. ನನಗೆ ಸಂಕಟ. ಆ ಅಪ್ಪಾಜಿ ನಗದ್ ನೋಡಿ ನನಗೆ ಒಂಥರ ಸಂತೋಷ ಆಗ್ಬಿಡ್ತು. ಬರೀ ಅವನು ಗುಡ್ಲು ಸುಟ್ಟತೆ, ಅಪ್ಪಾಜಿ ನಗ್ತಂದ್ರೆ ನಾನು ನಗ್ಬಿಟ್ಟೆ. ಆಮೇಲೆ ಏನ ಹೆಂಗಾತಿದ ಅಂದ್ರು, ಅಪ್ಪ ನನಗೇನು ಗೊತ್ತಿಲ್ಲ ಕಣಪ್ಪ, ಇದಕ್ಕಿದ್ದಂಗೆ ಹತ್ಕೊಂಡ್ಬಿಟ್ಟದ ಕಣಪ್ಪ, ಏನು ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗೈತೆ ಏನಾಗೈತೆ. ಅವಾಗ ನಾನು ನೋಡೋದು ಗುಡ್ಲು ನೋಡೋದು ನಗೋದು ಅಪ್ಪಾಜಿ. ಏನು ಪರಮಾಶ್ಚರ್ಯ. ಆಮೇಲೆ ಅಪ್ಪಾಜಿ ಆಯ್ತು ಹೇಳು, ಏನಿಟ್ಟಿದ್ದೆ ಅದ್ರಾಗ? ಅದ್ರಾಗ ಏನಿಟ್ಟಿದ್ದೆ ಅದ್ರಾಗ? ಅಪ್ಪ ದುಡ್ಡು ಇಟ್ಟಿದ್ದೆ. ಎಷ್ಟು ಇಟ್ಟಿದ್ದೀನಿ? ಅಪ್ಪ ನನ್ನ ಹೊಲ್ಕಣಪ್ಪ, ಅವು ಎಲ್ಲ ನಿನ್ನವೇ ಹೋಗಿರೋದು, ನಂದೇನು ಹೋಗಿಲ್ಲ ಅಲ್ಲಿ, ಎಲ್ಲ ನಿಂದು. ಉಟ್ಟು ಬಟ್ಟೆಗೆ ಹೋಗಿದ್ದಮ್ಮ ನಾನು. ಉಟ್ಟು ಬಟ್ಟೆಗೆ ಇಷ್ಟು ಬಿಟ್ರೆ ಏನಿಲ್ಲ, ಎಲ್ಲ ಭಸ್ಮಾಗ ಹೋಗ್ಬಿಡ್ತು. ಅವಾಗಲೇ ನನ್ನ ಕರ್ಮನ ಎಲ್ಲ ಅದ್ರ ಬಗ್ಗೆ ಏನ್ ಇಟ್ಕೊಂಡಿದ್ದು ಎಲ್ಲ ನಿರ್ನಾಮ ಹೋದಂಗ ಆಗ್ಬಿಡ್ತು, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾನೆ. ಇಷ್ಟೇ ಜೀವನ. ಆಮೇಲೆ ಅಪ್ಪಾಜಿ ಆಶ್ರಮಕ್ಕೆ ಬಂದ್ರು, ಕರಿಯವನಂತ ಕರೆಸಿದ್ರು. ಕರೆಸಿ ಅಪ್ಪಾಜಿ ಕೈಯಾರೆ ಬೆಡ್ಶೀಟು, ರಗ್ಗು, ಬಟ್ಟೆ ಎಲ್ಲ ಕೈಗೆ ಹಿಡ್ಕೊಂಡ್ಬಿಡ್ತಾರ ಕಣಮ್ಮ. ಕರೆಸಿದ್ರು, ಹೋಗ್ತಾ ಇದೀನಿ, ಅಪ್ಪಾಜಿ ಕೈಕೊಂಡ್ಬಿಟ್ರು. ನನ್ನ ತಡ್ಕಣಕ್ ಆಗ್ತಾ ಇಲ್ಲ ಕಣ್ಣೀರು. ಪರಮಾತ್ಮ ತಗೊಳಪ್ಪ ಇವನ್ನ ಅಪ್ಪ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಆಗಿದ್ದು ಒಳ್ಳೇದೇ ಆಗೈತಿ ಹೇಳು, ಆಗಿದ್ದು ಒಳ್ಳೇದೇ ಆಯ್ತು. ಏನೆಲ್ಲ ಓದ್ಬಿಡಿನ ಮೇಲೆ ಅವಾಗ ಅಪ್ಪಾಜಿ ಹೇಳಿದ್ಮೇಲೆ ಅಲ್ಲಿವರೆಗೂ ನನಗೆ ಅರಿವಿಗೆ ಬರ್ತಾ ಇಲ್ಲ ನನಗೆ. ಆ ಗುರುತು ಸುಟ್ಟಿದ್ರಾಗ ಇದ್ದೀನಿ ನಾನು. ಅಪ್ಪಾಜಿ ಯಾವ ಕೈಗೆ ಇಟ್ಕೊಂಡು ನಿಂಗೆ ಕೊಟ್ಟು ತಗೊಳಪ್ಪ ಅಂತ ಕೊಟ್ಟರಲ್ಲ, ಅವಾಗ ನನಗೆ ಅದು ಹೋಗಿದ್ದು ಒಳ್ಳೇದಾತ ಹೇಳಯ್ಯ ತಗ ಇದನ್ನಂತಂದು. ಹಂಗ ತತ್ಕ್ಷಣನೇ ಅವತ್ತೇ ಎಲ್ಲ ಗುಂಡಿ ತೆಗಿಸಿ ತಿಪ್ಪಸ್ವಾಮಿ ಗಾರ ಕರೆಸಿ ಕೆಲಸ ಮಾಡ್ಬಿಟ್ರು. 2 ದಿವಸ ಮುಗಿಸ್ಬಿಟ್ರ, ಅದನ್ನ ರೂಮೇ ಮಾಡಿಬಿಟ್ರ. ಅದನ್ನ ಹಿಂಗೆ ನನ್ನ ಕರ್ಮಗಳು ಸಹಿತ ಅಗ್ನಿ ಭಸ್ಮನೆ ಮಾಡಿ ನನ್ನ ಎಲ್ಲ ಉದ್ಧಾರ ಮಾಡಿ ಇವತ್ತು ಏನಿಲ್ಲ. ಇವತ್ತು ಅಲ್ಲಿದ್ರು ಸಹಿತ ನನಗೆ ಮನಗೋಕ್ಕಾಗ್ತಾ ಇಲ್ಲ ಅಲ್ಲಿ ರೂಮ್ನಾಗೆ. ಯಾವ ಒಂದು ಕ್ಷಣ ಚಳಿ ಪಳಿ ಆದಾಗ ಸ್ವಲ್ಪ ಮನಿಕಂತೀನಿ, ಬಟ ಬೈಲಿಗೆ ಇಟ್ಟದನಿ ಇವತ್ತು ನನಗೆ.
ಇಲ್ಲಿ ಮನಿಕೆ ಅಂತ. ಮನುಷ್ಯನ ಭಾವನೆ ಬೇಕಾ ನಾನು ಬೆಚ್ಚಗಿರ್ಬೇಕು ಅನ್ನೋದು ಇಲ್ಲ. ಎಲ್ಲಪ್ಪ ನೀನ್ ಹೆಂಗಿಟ್ಟಿರ್ತೀಯ ಹಂಗೆ. ನಾನ್ ಮನಿಕೆಳಕ್ ಸಾಧ್ಯ ಇಲ್ಲ ಅಲ್ಲಿ ಹೊರಪರಾಗೆ. ನೀನಿಟ್ಟಂಗೆ ನಾನು ಇರ್ಬೇಕು. ನಂದ ಅಂತಕ್ಕಂಥದ್ದು ಏನಿಲ್ಲ. ರೂಮ್ನಾಗೂ ಸಹಿತ ನಾನು ಮಲಗದೆ ಕಡಿಮೆ. ನಾನು ಯಾವಾಗ ಹೋದಾಗ 1 ಗಂಟೆ ಹಗಲತ್ತಾಗ ಸ್ವಲ್ಪ ನಿದ್ದೆ ಬಂದ್ರೆ ಒಂದು ಸ್ವಲ್ಪ ತಿಂಗ್ ಹುಡುಕಿ ಬಟ್ಟೆ ರೂಮ್ನಾಗೆ ಬಂದು ಎಲ್ಲ ಇಲ್ಲೇ ಹೊರಗೆ. ನಾನು ಇದೇ ಒಂದು ದೊಡ್ಡದು ಇದು ನನಗೆ. ಎಲ್ಲ ಭಕ್ತರಿಗೆ ಶರಣ ಮಾಡೋದು, ಅವ್ರನ್ನ ಸ್ವಾಗತ ಮಾಡೋದು, ಗುರುವೆ ಕಡೆ ಚೆಲ್ಲೋದು, ಸಂತೋಷವಾಗಿ ಇಟ್ಟಿದ ನನಗೆ ಇವತ್ತು. ಇದಕ್ಕಿಂತ ಮಹಾನ್ ಭಾಗ್ಯ ಇನ್ನೇನ್ ಬೇಕಮ್ಮ? ಇನ್ನೇನು ಬೇಕಾಗಿಲ್ಲ. ಗುರುವೆ ನೀನ್ ಇಟ್ಟಂಗಿರೋದು ಅಷ್ಟೇ ನನಗೆ ಆಶೀರ್ವಾದ ಇರ್ಲಪ್ಪ ಅಂತಂದೇಳಿ ನಾನು ಕೇಳ್ಕೊಂತೇನೆ. ಅಮ್ಮ ಹೇಳಿದ್ರಿ ಬಾಳ ಎಲ್ಲ ಏನಿಲ್ಲ, ಎಲ್ಲ ಗುರುನ್ನೇ. ಅಪ್ಪಾಜಿ ಬಿಟ್ರೆ ಯಾವ್ದಿಲ್ಲ. ಸಿಕ್ಕಿಬಿಡ್ತಾರ ನಮಗೆ. ನೀವು ಆಶ್ರಮ ವಾಸಿಗಳಾದ್ಮೇಲೆ ಭಕ್ತರ ಹತ್ರ ಅಪ್ಪಾಜಿಯವರು ಪಾದ ಪೂಜೆ ಮಾಡ್ತಿದ್ರು, ಅದರ ಒಂದು ಅನುಭವ. ಪಾದ ಪೂಜೆ ಅಂದ್ರೆ ಆ ಗುರು ನಮ್ಮೊಳಗಿದ್ಕಂದು ಮಾಡಿಸಿರ್ತಕ್ಕಂಥದ್ದೇ ಅದೆಲ್ಲ. ಅವರೇ ನಿಂತದ್ದು ಮಾಡಿಸಿ ಅವರೇ ಪಾದನ ಪೂಜೆ ಮಾಡಿಸಿದ್ರು. ಇದೆಲ್ಲ ಗುರುವೇ ಮಾಡಿಸಿರ್ತಕ್ಕಂಥದ್ದು, ನಮ್ದು ಏನಿಲ್ಲ. ಹೆಸರಿಗೆ ಮಾತ್ರ ಅಷ್ಟೇ. ರಘು ಏನು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲಮ್ಮ. ಭಾರಿ ಶ್ರದ್ಧೆ. ಸುಮ್ಮನೆ ಅಲ್ಲ, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಅದೆಲ್ಲ ಇದು ಮಾಡ್ಕೊಂಡು ಮಾಡೋದೇನೋ. ಅವನು ಪರಮಾತ್ಮನೇ ಅವ್ನು ಕರ್ಸ್ಕೊಂಡದಾನೆ ಇಲ್ಲಿ, ಸುಮ್ಮನೆ ಅಲ್ಲ. ಆಮೇಲೆ ಕೃಷ್ಣಪ್ಪ, ಇವರೆಲ್ಲ ದೈವ ಸ್ವರೂಪರು. ಇವರೆಲ್ಲ ಅವ್ರಿಗೆ ಅದಕ್ಕೋಸ್ಕರನೇ ಮೀಸಲಾಗಿ ಇಟ್ಬಿಡ್ತಾರ. ಅವರು ಪೂಜೆಗೋಸ್ಕರ ಭಗವಂತ ಪೂಜೆ ಮಾಡೋದೇ ಅವರು ಒಂದು ಅದೇ ದೊಡ್ಡ ಸಾಧನೆ ಅವ್ರದ್ದು. ಆಮೇಲೆ ಕುಮಾರ ಅಂತ ಒಬ್ಬನಿದ್ದ. ಇವನ್ನೆಲ್ಲ ಕರೆಸಿ ಅಪ್ಪ ಪಾದ ಪೂಜೆ ಮಾಡಿಸಿ, ಇದು ನಮ್ದಲ್ಲಪ್ಪ, ಎಲ್ಲ ನಿಂದೆ. ನಮ್ಮ ನೆಪ ಮಾತ್ರ ಅಷ್ಟೇ. ಅಲ್ಲಿ ಆ ಶಕ್ತಿ ತುಂಬಿ ಮಾಡಿಸ್ತಕ್ಕಂಥದ್ದು ಎಲ್ಲ ಗುರುವಿಂದ ಅರ್ಪಣೆ. ನಮ್ಮ ಕೈ ನಾವು ಮಾಡಿದ್ವಿ, ನಮ್ಮ ಸೇವೆ ಮೆಚ್ಚಿ ಅಂತಂದಲ್ಲ. ಆ ಪರಮಾತ್ಮ ಅವ್ರೊಳಗೆ ಒಕ್ಕ ಮಾಡಿಸ್ತದಾನೆ. ಇವತ್ತು ಕ್ಷಣಕ್ಕೆ ಮಾಡ್ತದಾನೆ. ಅವತ್ತೊಂದ್ ದಿವಸಕ್ಕೆ ಮೀಸಲಲ್ಲ ಅದು. ಕ್ಷಣಕ್ಕೂ ಅವರೇ ಮೆಚ್ಚಗೆ ಸೇವೆ ಮಾಡಿಸಿ ಅವರೇ ಮಾಡಿಸ್ಕೊಂತದಾರ. ಆ ಭಗವಂತನಿಗೆ ನಾವು ಮಾಡಿದ ಸೇವೆ ಇಷ್ಟ ಆಗಿ ಅವರೇ ಇದು ಮಾಡಿಸಿರ್ತಕ್ಕಂಥದ್ದು. ಅವ್ರು ನೋಡಿರ್ತಾರೆ, ಕ್ಷಣಕ್ಕೂ ನೋಡ್ತಾರೆ ಯಾರು ಹೆಂಗೆ ಏನು ಅಂತಂದೇಳಿ. ಅವ್ರು ಮಾಡಿಸಿರೋದ ಬಿಟ್ರೆ ಇನ್ಯಾರು ನಮ್ಮ ಕೈಲಿ ಏನೂ ಸಾಧ್ಯ ಇಲ್ಲಮ್ಮ. ಅವರೇ ಅಷ್ಟು ಜನನ ಆಯ್ಕೆ ಮಾಡಿಕೊಂಡು ಪಾದ ಪೂಜೆ ಮಾಡಿಸಿರ್ತಕ್ಕಂಥದ್ದು ಗುರು. ಈಗ ನೀವು ಹೇಳೋದೇನಂದ್ರೆ, ಅಪ್ಪಾಜಿಗೆ ಅವರ ಒಂದು ಸೇವೆ ತೃಪ್ತಿ ಆದ್ರೆ ಸಾಕು. ಅವರು ಈ ಮೊನ್ನೆ ಹೇಳ್ದಂಗೆ ಅವ್ರ ಪಾದ ಬೇಕಾದ್ರೂ ನಾನು ಪೂಜೆ ಮಾಡ್ತೀನಿ ಅನ್ನೋ ಹಂಗೆ ಅಪ್ಪಾಜಿ ಹೇಳಿದ್ದಾರೆ. ಆ ರೀತಿ ಅಪ್ಪಾಜಿ ತೃಪ್ತಿ ಆಯ್ತು ಅಂದ್ರೆ ಅವ್ರ ಸೇವೆ, ಅವ್ರು ಏನ್ ಮಾಡಕ್ಕೂ ಸಿದ್ಧ ಅನ್ನೋದಕ್ಕೆ ಇದು ಉದಾಹರಣೆ. ಹೌದು. ಕೊನೆಯದಾಗ ಅಪ್ಪನ್ನ ನೀವು ಏನ್ ಬೇಡ್ಕೊಳಕ್ ಇಷ್ಟಪಡ್ತೀರಿ? ಅಪ್ಪ, ನನಗೆ ಆರೋಗ್ಯ ಕೊಡು. ನಿನ್ನ ಸೇವೆ ಮಾಡೋಕ್ಕೋಸ್ಕರ ನನಗೆ ಆರೋಗ್ಯ ಕೊಡು. ಕೊನೆ ಆಗ್ಬಿಡ್ಲಿ ಸೇವೆ. ನಿನ್ನ ಸೇವೆ ಮಾಡೇ ನಾನು ಅದರಲ್ಲೇ ಕಾಲ ಕಳಿಬೇಕು, ಅದರಲ್ಲೇ ನಾನು ಮುಕ್ತನಾಗ್ಬೇಕು ಅನ್ನೋದೇ ಒಂದು ದೊಡ್ಡ ಮಹಾದ ಆಸೆ ನನಗೆ. ಅಂದ್ರೆ ಇರೋದೇ ಅದೇ. ನನಗೆ ಇನ್ಯಾವ ಆಸೆನೂ ಇಲ್ಲ, ಏನಿಲ್ಲ. ನೀನೇ ನಡೆಸಿದ್ಯಪ್ಪ, ಎಲ್ಲವನ್ನೂ ನೀನೆ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ಕೊಂಡು ಎಲ್ಲ ನಿನ್ನ ಇಚ್ಛೆ ಅಂತ ಆಗಲಪ್ಪ ಅಂತೇಳಿ ಆ ಭಗವಂತನ ಕೇಳ್ಕೊಂತಾನೆ. ಎಲ್ಲಾರನ್ನೂ ಸಹಿತ ಕಾಪಾಡೋ ನೀನು, ಎಲ್ಲರಿಗೂ ಒಳ್ಳೆಯದನ್ನ ಅನುಗ್ರಹಿಸಪ್ಪ ಅಂತಂದೇಳಿ ಅಪ್ಪನ ಪಾದ ಅರವಿಂದಗಳಿಗೆ ಶರಣ. ಸುಲಲಿತವಾಗಿ ಮನಸ್ಸು ಬಿಚ್ಚಿ ಇವರು ಮನದಾಳದಿಂದಾನೇ ಖುಷಿಯಿಂದಾನೇ ಇಷ್ಟೊತ್ತು ನಮ್ಮ ಜೊತೆಗೆ ಹಂಚಿಕೊಟ್ಟಿದ್ದಾರೆ. ಇವರಿಗೆ ಧನ್ಯವಾದಗಳು. ಇವರೇ ದಾತಾರಣ್ಣರೇ ಈ ಒಂದು ಅಪ್ಪಾಜಿಯವರ ಬರೆದಿರೋ ಮಂಗಳ ಜಯ ಜಯ ಇವಾಗೂ ಆಡ್ತಾ ಇರೋದು. ಆ ಒಂದು ಮಂಗಳಾರತಿಯನ್ನ ನಾವು ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಮಂಗಳ ಜಯ ಜಯ ಮಂಗಳ ಜಯ ಜಯ ಮಂಗಳ ಜಯ ಜಯ ಗುರುವರಗೆ, ಅತ್ರಿ ನಂದನನಿಗೆ ಹನಸೂಯ ಕಂದನಿಗೆ, ಶಿಶೋದ್ಧಾರಕ ಗುರು ಸ್ವಾಮಿಗೆ, ನರಸಿಂಹ ಸರಸ್ವತಿ ಶ್ರೀಪಾದ ವಲ್ಲಭ ತಾನಾಗಿ ಬಂದಿಹ ಗುರುನಾಥಗೆ, ಬಹುವಿಧ ಮಹಿಮೆಯ ತೋರುವ ಗುರುವಿಗೆ, ಅಕಳಂಕ ಸದ್ಗುರು ದೇವನಿಗೆ, ಪಾಪವ ಕಳೆಯುವ ತಾಪವ ನೀಗುವ ಸಚ್ಚಿದಾನಂದ ಪ್ರಭು ನರಸಿಂಹಗೆ,
ಅಭಯವ ನೀಡುವ ಆನಂದ ಗಣನಿಗೆ ಅನುದಿನ ಮಾಡಿರೆ ಆರತಿಯ. ಒಪ್ಪುಳ್ಳ ಗುರುವಿಗೆ ಚಲುವ ಚೆನ್ನಿಗನಿಗೆ ತಪ್ಪದೆ ಮಾಡಿರೆ ಮಂಗಳವ. ಮಂಗಳ ಜಯ ಜಯ ಮಂಗಳ ಜಯ ಜಯ ಮಂಗಳ ಜಯ ಜಯ ಗುರುವರಗೆ. ಅಭಯ ಹಸ್ತಗೆ ಕಾಷಾಯ ವಸ್ತ್ರಗೆ ದಂಡಕ ಮಂಡಲಧಾರನಿಗೆ. ತಿಂಗಳ ವದನಗೆ ಮಂಗಳಕರನಿಗೆ ಚಿನ್ಮುದ್ರಧರ ಪ್ರಭು ಶ್ರೀಧರಗೆ. ವಿಧ ವಿಧ ರೂಪದಿ ಸಂಚಾರ ಮಾಡುತ್ತ ವರಗಳ ನೀಡುತ್ತಲಿರುವವಗೆ. ಅಂಗದಿ ಸೇವೆಯ ಇಂಗದೆ ಮಾಡುವ ಭವಭಂಗಗಳೆಲ್ಲವ ನುಂಗುವಗೆ. ನಿರ್ಮಲ ಚಿತ್ತಗೆ ನಿಶ್ಚಲದಾತಗೆ ಮುಕ್ತಿಗೊಡೆಯ ಗುರುದೇವನಿಗೆ. ಗುರು ಸಾರ್ವಭೌಮಗೆ ದತ್ತವಧೂತಗೆ ಗುರುವು ಕನ್ನೇಶಗೆ ಮಂಗಳವ. ಮಂಗಳ ಜಯ ಜಯ ಮಂಗಳ ಜಯ ಜಯ ಮಂಗಳ ಜಯ ಜಯ ಗುರುವರಗೆ. ಜಯ ಮಂಗಳ ಜಯ ಜಯ ಗುರುವರಗೆ. दत्त महाराज की जय। सतपासी महाराज की जय 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 गुरुदेव देवदत्त नमः शिवाय.